ಎಲ್ಲರಿಗೂ ನಮಸ್ಕಾರ. ಇದು ಸಮಾನ ಮನಸ್ಕರು ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪ್ ವತಿಯಿಂದ ಪ್ರತಿ ವಾರ ನಡೆಯುವಂಥ ಒಂದು ಸಂವಾದ ಕಾರ್ಯಕ್ರಮ ಇದು. ಈ ಸಮಾನ ಮನಸ್ಕರು ಅನ್ನುವಂಥ ಒಂದು ಗ್ರೂಪು ಮೊನ್ನೆ ಜೂನ್ 4ಕ್ಕೆ ತನ್ನ 3ನೇ ವರ್ಷವನ್ನು ಪೂರೈಸಿಕೊಂಡಿದೆ. ಹಾಗಾಗಿ ಈಗ ಜೂನ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಕನ್ನಡದ ಅನೇಕ ಮಹನೀಯರನ್ನು ನಾವು ಇಲ್ಲಿ ಸ್ಮರಿಸುವಂಥ ಒಂದು ಕಾರ್ಯಕ್ರಮ, ಅವರ ಪರಿಚಯವನ್ನು ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಗ್ರೂಪ್ ವತಿಯಿಂದ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು. ನಾವು ಪ್ರತಿ ತಿಂಗಳು ಕೂಡ ಆಯಾ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಮತ್ತು ಕನ್ನಡದ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಅನೇಕ ಮಹನೀಯರನ್ನು ಅವರ ಪರಿಚಯವನ್ನು ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ನಡೆಸ್ತಾ ಬಂದಿದ್ದೀವಿ. ವಿಶೇಷವಾಗಿ ಅಂತಹ ಸಾಹಿತಿಗಳ ಸಂಬಂಧಿಕರು, ಮಕ್ಕಳು ಅಥವಾ ಅವರ ಬಗ್ಗೆ ವಿಶೇಷವಾದಂಥ ಅಧ್ಯಯನವನ್ನು ಮಾಡಿರುವಂತಹ ಕೆಲವು ಮಹನೀಯರನ್ನು ಮುಖ್ಯ ಭಾಷಣಕಾರರನ್ನಾಗಿ ಆಹ್ವಾನಿಸಿ ಅವರಿಂದ ಅವರ ಪರಿಚಯವನ್ನು ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು. ಜೊತೆಗೆ ನಮ್ಮ ಸಮಾನ ಮನಸ್ಕರೇ ಆಗಿರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಅವರು ಕೂಡ ಹಲವಾರು ಸಾಹಿತಿಗಳ ಕಿರು ಪರಿಚಯವನ್ನು ಕೂಡ ಇದೇ ವೇದಿಕೆ ಮೂಲಕ ಮಾಡಿಕೊಡ್ತಾ ಬಂದಿದ್ದಾರೆ. ಸೊ ಇವತ್ತು ಕೂಡ ಜೂನ್ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಕೆಲವು ಮಹನೀಯರ, ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹನೀಯರನ್ನ ಪರಿಚಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮ. ಇವತ್ತು ವಿಶೇಷವಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪರಿಚಯವನ್ನು ಶ್ರೀಯುತ H. ಶ್ರೀಧರ್ ರಾವ್ ಸರ್ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ದೇವನೂರು ಮಹಾದೇವ ಅವರ ಪರಿಚಯವನ್ನು ಡಾಕ್ಟರ್ JN ಜಗನ್ನಾಥ್ ಅವರು ಮಾಡಿಕೊಡ್ತಾ ಇದ್ದಾರೆ. ಇವರಿಬ್ಬರೇ ಅಲ್ಲದೆ ಈ ತಿಂಗಳಲ್ಲಿ H. ನರಸಿಂಹಯ್ಯ ಅವರು, ಕಯ್ಯಾರ ಕಿಯಣ್ಣರಯ್ಯ ಅವರು, ಸಿದ್ದಯ್ಯ ಪುರಾಣಿಕರು, ಚಂದ್ರಶೇಖರ ಪಾಟೀಲರು, ಚನ್ನವೀರ ಕಣಿವೆಯವರು, CNR ರಾವ್ ಇವರು ಕೂಡ ಜೂನ್ ತಿಂಗಳಲ್ಲೇ ಜನಿಸಿರ್ತಕ್ಕಂತಹ ಕನ್ನಡದ ಕೆಲವು ದಿಗ್ಗಜರು. ಸೊ ಇವತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬಗ್ಗೆ ವಿಶೇಷವಾಗಿ ಪರಿಚಯವನ್ನು ಮಾಡಿಕೊಳ್ಳುವಂಥ ಕಾರ್ಯಕ್ರಮ. ಜೊತೆಗೆ ದೇವನೂರು ಮಹಾದೇವ ಅವರ ಬಗ್ಗೆ ನಮ್ಮ ಜಗನ್ನಾಥ್ ಸರ್ ಅವರಿಂದ ಒಂದು ಪರಿಚಯದ ಉಪನ್ಯಾಸ ಈ ಕಾರ್ಯಕ್ರಮವು ನಡೀತಾ ಇದೆ. ಈ ಕಾರ್ಯಕ್ರಮದ ಆರಂಭಕ್ಕೆ ಮುನ್ನ ಈ ತಿಂಗಳಲ್ಲಿ ಜನಿಸಿರ್ತಕ್ಕಂಥ ಮತ್ತೊಬ್ಬ ಕನ್ನಡದ ಖ್ಯಾತ ಕವಿ ಚನ್ನವೀರ ಕಣವಿ ಅವರ ಒಂದು ಕವನವನ್ನು ಕೇಳುವುದರ ಮೂಲಕ ಅದನ್ನು ಪ್ರಾರ್ಥನೆ ಅಂತ ಪರಿಗಣಿಸಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಸೊ ಇವತ್ತಿನ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನನ್ನ ಶ್ರೀಮತಿಯಾಗಿರ್ತಕ್ಕಂಥ ರೇಖಾ ಅವರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮುಂಜಾವದಲ್ಲಿ ಹಸಿರು ಹುಲ್ಲ ಮಕಮಲ್ಲಿನಲಿ ಪಾರಿಜಾತವು ಸುರಿಸಿದಂತೆ, ಪಾರಿಜಾತವು ಸುರಿಸಿದಂತೆ, ಮುಂಜಾವದಲ್ಲಿ ಹಸಿರು ಹುಲ್ಲ ಮಕಮಲ್ಲಿನಲಿ ಪಾರಿಜಾತವು ಸುರಿಸಿದಂತೆ, ಪಾರಿಜಾತವು ಸುರಿಸಿದಂತೆ, ಮುಟ್ಟಿದರೆ ಮಾಸುತಿಹ ಮಂಜುಹನಿ ಮುತ್ತಿನಲಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ, ಪಾರಿಜಾತವು ಸುರಿಸಿದಂತೆ, ಮೆಲ್ಲೆದೆಯ ಸವಿಯೋಲುಮೆ ಕರಗಿ ಕಂಬನಿಯಾಗಿ ಹೆಣ್ಣ ಕಣ್ಣಂಚಿನಲಿ ತುಳುಕುವಂತೆ, ಸುಳಿಗಾಳಿಯೊಂದಿನಿತು ಸೂಸಿ ಬಂದರು ಸಾಕು, ಮರವದರ್ಪಿದ ಬಳ್ಳಿ ಬಳುಕುವಂತೆ, ಪಾರಿಜಾತವು ಸುರಿಸಿದಂತೆ, ನಾವು ಆಡುವ ಮಾತು
ಹೀಗಿರಲಿ ಗೆಳೆಯ ಮೃದು ವಚನ ಮೂಲಕ ಗೆಲ್ಲುವುದು ತಿಳಿಯ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂಲಕ ಗೆಲ್ಲುವುದು ತಿಳಿಯ. ಮೌನ ಮೋಗೆಯ ನೋಡೆ ಮಾತರಲಿ ಬರಲಿ ಮೂರು ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಪಾರಿಜಾತವು ಸುರಿಸಿದಂತೆ ಮುಂಜಾವದಲ್ಲಿ ಹಸಿರು ಹುಲ್ಲ ಮಕಮಲ್ಲಿನಲಿ ಪಾರಿಜಾತವು ಸುರಿಸಿದಂತೆ ಪಾರಿಜಾತವು ಸುರಿಸಿದಂತೆ. ಥ್ಯಾಂಕ್ ಯು. ಧನ್ಯವಾದಗಳು. ಇವತ್ತಿನ ಈ ಸಂವಾದ ಕಾರ್ಯಕ್ರಮವನ್ನು ಚನ್ನವೀರ ಕವಣಿಯವರ ಒಂದು ಕವನದ ಮೂಲಕ ಆರಂಭ ಮಾಡ್ತಾ ಇದ್ದೀವಿ. ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ಇಂದಿನ ಮುಖ್ಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಎಚ್ ಶ್ರೀಧರ್ ರಾವ್ ಸರ್ ಅವರನ್ನು ನಾನು ವಿಶೇಷವಾಗಿ ಎಲ್ಲರ ಪರವಾಗಿ ಮತ್ತು ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮೊಂದಿಗೆ ಮತ್ತೊಬ್ಬ ಉಪನ್ಯಾಸಕರಾಗಿಯೂ ಮತ್ತು ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಸರ್ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅನೇಕರು ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ತಮಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಜಗನ್ನಾಥ್ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅವರು ದೇವನೂರು ಮಹಾದೇವ ಅವರ ಪರಿಚಯವನ್ನು ಮಾಡಿಕೊಡುವುದರ ಜೊತೆಗೆ ಇಂದಿನ ಮುಖ್ಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಎಚ್ ಶ್ರೀಧರ್ ರಾವ್ ಸರ್ ಅವರ ಪರಿಚಯವನ್ನು ಕೂಡ ಮಾಡಿಕೊಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಅಶ್ವಥ್ ಕುಮಾರ್ ಅವರಿಗೆ ಸ್ವಾಗತ ಬಯಸಿದ್ದಕ್ಕಾಗಿ ಶ್ರೀಧರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಡಾಕ್ಟರ್ ಅಶ್ವಥ್ ಅವರು ಮತ್ತು ಅವರ ಶ್ರೀಮತಿಯವರೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅವರ ಶ್ರೀಮತಿಯವರು ಇವತ್ತು ಚನ್ನವೀರ ಕಣಿವೆ ಬಗ್ಗೆ ಅವರ ಕವನವನ್ನ ಮೊದಲು ಪ್ರಾರಂಭಿಸಿದ್ರು. ಹೋದ ವರ್ಷ ಇದೇ ಸಮಯದಲ್ಲಿ ಸೋಮಶೇಖರ್ ಅವರು ಚನ್ನವೀರ ಕಣಿವೆಯವರನ್ನ ಜೂನ್ ತಿಂಗಳಲ್ಲಿ ಪರಿಚಯ ಮಾಡಿಕೊಟ್ಟಿದ್ರು. ಅದು 10ನೇ ತಾರೀಕು ಆಗಿತ್ತು. ಅದೇ 10/6/1948ರಲ್ಲಿ ದೇವನೂರು ಮಹಾದೇವ ಅವರು ಮೈಸೂರು ಜಿಲ್ಲೆಯ ನಂಜನಗೂಡಿನ ತಾಲೂಕಿನ ದೇವನೂರು ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಈ ಲೇಖಕ ಕ್ರಾಂತಿಕಾರಿ. ಪ್ರಾರಂಭದ ಅವರ ವಿದ್ಯಾಭ್ಯಾಸ ಎಲ್ಲ ಅವ್ರ ಊರು ದೇವನೂರಿನಲ್ಲೇ ನಡೀತು. ಅದಾದ ಮೇಲೆ ಅವರು ನಂಜನಗೂಡಿನಲ್ಲಿ ಓದಿದ್ರು. ಆಮೇಲೆ MA ಮೈಸೂರಿನಲ್ಲಿ ಮಾಡಿದ್ರು. ವೃತ್ತಿನಲ್ಲಿ ಪ್ರಾರಂಭದಲ್ಲಿ ಇವರು ಮೈಸೂರು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ನಲ್ಲಿ 1975ರಿಂದ 89 ತನಕ ಕಳೆದ್ರು. ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನ ಮತ್ತೆ ದೆಸೆನ್ನ ತೋರಿಸಿದವರು ದೇವನೂರು ಮಹಾದೇವಪ್ಪ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಆಗ ನವ್ಯೋತ್ತರ ಸಾಹಿತ್ಯ ಸಂದರ್ಭದ ಒಂದು ವಿಶೇಷವಾದ ದಿನಗಳು. ಇವರು ನವ್ಯೋತ್ತರ ಅಂತ ಹೇಳಿದ್ರೆ ನವ್ಯ ಮುಗಿದು ಬಂಡಾಯಕ್ಕೆ ಬಂದಾಗ ಬಂಡಾಯ ಸಾಹಿತ್ಯದಲ್ಲಿ ಅಗ್ರಗಣ್ಯರು. ಇವರು ತುಂಬಾ ಪುಸ್ತಕಗಳನ್ನೇನು ಬರೆದಿಲ್ಲ, ಆದರೆ ಇವರಿಗೆ ಎಲ್ಲ ಸಮಾರಂಭಗಳಲ್ಲಿ ಗೌರವವನ್ನು ಕೊಡ್ತಾ ಇದ್ರು. ಆಮೇಲೆ ಅನೇಕ ಪ್ರಶಸ್ತಿಗಳು ಬಂತು. ಪ್ರಶಸ್ತಿಗಳನ್ನು ಇವರು ವಾಪಸ್ ಕೊಟ್ಬಿಟ್ರು. ಇವ್ರಿಗೆ ಅನೇಕ ಎಲ್ಲಾ ವಿಚಾರಗಳಲ್ಲೂ ಒಂದು ರೀತಿ ಬಂಡಾಯ ಅಂತಾನೆ ಹೇಳ್ಬೋದು. ಇವರು ಮೊದಲನೇದಾಗಿ ಪ್ರಕಟ ಆಗಿದ್ದು ಇವರ ಕಥೆ 1967ರಲ್ಲಿ. ಅಂದ್ರೆ ಅವ್ರಿಗಿನ್ನು 19 ವರ್ಷ. ಆ ಬಿಸಿ ರಕ್ತದ ಯುವಕ ಹೊಸ ಅಲೆಯ ಕಥೆಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದ್ರು.
ಇವರು ವಿದ್ಯಾರ್ಥಿಯಾಗಿದ್ದಾಗ ನರ ಅನ್ನೋ ಒಂದು ಪ್ರತಿಭಟನಾ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ರು. ಜಯಪ್ರಕಾಶ್ ನಾರಾಯಣ್ 1977ರಲ್ಲಿ ನಮ್ಗೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ. ಎಮರ್ಜೆನ್ಸಿ ಮುಗಿದ ಮೇಲೆ ಜಯಪ್ರಕಾಶ್ ನಾರಾಯಣ್ ಬಹಳ ಪ್ರಸಿದ್ಧಿಗೆ ಬಂದಿದ್ರು. ಅವರ ಒಂದು ಕಾರ್ಯಕ್ರಮದಲ್ಲಿ ದೇವನೂರ್ ಅವರ ಹೆಸರು ಮಿಂಚಕ್ಕೆ ಶುರು ಆಯ್ತು. ಅಲ್ಲಿಂದ ಅವರು ತುಂಬಾ ಹೆಸರನ್ನ ಗಳಿಸಿದವರಾಗಿದ್ರು. ನಾನು ನವ್ಯರಿಗೆ ಹಿರಿ ತಮ್ಮ, ಬಂಡಾಯಕ್ಕೆ ಹಿರಿ ಅಣ್ಣ ಅಂತ ದೇವನೂರು ತಾವೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹುಟ್ಟು ಬೆಳವಣಿಗೆ ಅದರ ಕಾರಣಕರ್ತರಲ್ಲಿ ಇವರು ಬಹಳ ಪ್ರಮುಖರು ಅಂತ ನನಗನ್ಸುತ್ತೆ. ದೇವನೂರು ಪ್ರಕಟಿಸಿರೋದು ಬಹಳ ಕಮ್ಮಿ ಪುಸ್ತಕಗಳು. ದೇವನೂರು ಅನ್ನೋ ಒಂದು 7 ಕಥೆಗಳಿರೋ ಒಂದು ಸಂಗ್ರಹ, ಒಡಲಾಳ ಅಂತ ಒಂದು ದೀರ್ಘವಾದ ಕಥನ, ಮತ್ತು ಕುಸುಮಬಾಲೆ ಅನ್ನೋದಕ್ಕೆ ಪ್ರಯೋಗಶೀಲ ಕಾದಂಬರಿ ಅಂತ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. RSS ಆಳ ಅಗಲ ಅಂತ ಇವರು ಒಂದನ್ನ ಪ್ರಕಟಿಸಿದ್ದಾರೆ. ಜೊತೆಗೆ ಬಾಲ್ಯದಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ರು, ಕವನಗಳು, ಸಾಂಸ್ಕೃತಿಕ ಕಲೆಗಳು, ಇವನ್ನೆಲ್ಲ ಅವರು ಮುಖ್ಯವಾಗಿ ಬರೆದಿದ್ರು. ಇವರು ನೃಪತುಂಗ ಪ್ರಶಸ್ತಿ ರಾಜ್ಯಸಭೆಯ MP ಪಟ್ಟ ನಿರಾಕರಿಸ್ಬಿಟ್ರು. ಇವ್ರಿಗೆ ರಾಜ್ಯಸಭೆಯಲ್ಲಿ MP ಆಗಿ ಹೇಳ್ಕೊಂಡಿದ್ರು, ಅದನ್ನ ನಿರಾಕರಿಸ್ಬಿಟ್ರು. ಇವರಿಗೆ ಪದ್ಮಶ್ರೀ ಕೊಟ್ಟಿದ್ರು, ಅದನ್ನು ವಾಪಸ್ ಕೊಟ್ಬಿಟ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು, ಅದನ್ನು ವಾಪಸ್ ಕೊಟ್ಬಿಟ್ರು. ಇವರು ಒಂದು ರೀತಿ ಕ್ರಾಂತಿಯ ಕಹಳೆ ಎಲ್ಲ ಕಡೆ ಮೊಳಗುತ್ತಾ ಇದ್ರು. ಇವರ ಒಡಲಾಳ ಅಂತ ಏನಿದೆ ನಾಟಕ, ಇದ್ರ ಬಗ್ಗೆ ನಾನು ಮುಖ್ಯವಾಗಿ ಹೇಳ್ಬೇಕು. ಈ ನಾಟಕನ್ನ ಸುಮಾರು 100ಕ್ಕಿಂತ ಹೆಚ್ಚು ಅಜ್ಜಿ ಪಾತ್ರದಲ್ಲಿ ನಮ್ಮಲ್ಲಿ ಪ್ರಸಿದ್ಧಿ ಪಡಿಸಿದ್ದಾರೆ. ಅವರ ನಾಟಕಗಳಲ್ಲಿ ಒಡಲಾಳ ನಾಟಕ ಸುಮಾರು 100ಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಾಗ್ಲಿ, ಬೇರೆ ಬೇರೆ ಊರ್ನಲ್ಲಾಗ್ಲಿ ಇದರ ಪ್ರದರ್ಶನ ಬಹಳ ಜಾಸ್ತಿ ಆಗಿದೆ. ಇದು ನಮ್ಮ ದೇವನೂರವರ ಪರಿಚಯ. ಇನ್ನೊಂದು, ಇವತ್ತು ತಾಸು ಶಾಮರಾಯರ ಬಗ್ಗೆ ಮಾತಾಡ್ಬೇಕು ಅಂತ ನನಗೆ ಆಸೆ ಆಗ್ಬಿಟ್ಟಿದೆ. ಚಿತ್ರದುರ್ಗದ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ತಳುಕು ಗ್ರಾಮದಲ್ಲಿ ಅದನ್ನ ಜ್ಞಾಪಿಸ್ಕೊಳ್ಳಕ್ಕೆ ಇಬ್ರು ಅಣ್ತಮ್ಮಂದಿರಿದ್ದಾರೆ. ಶ್ರೀ TS ವೆಂಕಣ್ಣಯ್ಯ, ತಾಸು ಶಾಮರಾಯ, ಇವರಿಬ್ರು ಅಣ್ತಮ್ಮಂದ್ರು. ವೆಂಕಣ್ಣಯ್ಯನವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಕುವೆಂಪು ಅವರ ಗುರುಗಳು. ಕುವೆಂಪು ಅವರು ರಾಮಾಯಣ ದರ್ಶನ ಮುಗಿಯೋದ್ರ ಮೊದಲೇನೆ ಇವ್ರಿಗೆ ಅರ್ಪಿಸ್ಬಿಟ್ಟಿದ್ರು ವೆಂಕಣ್ಣಯ್ಯನವ್ರಿಗೆ. ಅಷ್ಟು ದೊಡ್ಡ ಸಾಹಿತಿ ಅವರು, ಅಷ್ಟು ದೊಡ್ಡ ಪ್ರಚಾರಕರು, ಎಲ್ಲರನ್ನು ಹುರಿದುಂಬಿಸಿದವರು. ಅವರ ತಮ್ಮ ಶಾಮರಾಯರು. ಶಾಮರಾಯರು ಬಹಳ ಒಳ್ಳೆ ಮನುಷ್ಯ, ಸ್ವಚ್ಛವಾಗಿರ್ತಾರೆ, ತುಂಬಾ ಚೆನ್ನಾಗಿ ಬಟ್ಟೆಗಳನ್ನ ಹಾಕ್ತಾರೆ. ಅವ್ರು ಬಂದ್ರು ಅಂತ ಹೇಳಿದ್ರೆ ಶಿಸ್ತು, ಅವ್ರು ಬಂದ್ರು ಅಂತ ಹೇಳಿದ್ರೆ ಒಳ್ಳೆತನ, ಈ ತರ ಅವರ ಪರಿಚಯ. ನಾಟಕಗಳ ವಿಸ್ತಾರವಾದ ಅಧ್ಯಯನದಿಂದ ಇವರು 500 ಪುಟಗಳ ಕನ್ನಡದ ಒಂದು ನಾಟಕಗಳ ಬಗ್ಗೆ ಸಂಶೋಧನೆ ನಡೆಸಿದ್ರು. ಆಗ ಇವರು MA ಓದ್ತಾ ಇದ್ರು. ಶಿಷ್ಯರು ಯಾರೇ ಯಾವುದೇ ವಯಸ್ಸಿನವ್ರು ಇರ್ಲಿ, ಅವ್ರು ಕರೀತಾ ಇದ್ದಿದ್ ಮಗು ಅಂತಾನೆ. ಶಾಮರಾಯರ ಯಾರೇ ಶಿಷ್ಯರು ನಿಮಗೆ ಸಿಕ್ಕರು ಅವ್ರು ಹೇಳ್ತಾರೆ, ಶಾಮರಾಯರು ನಮ್ಮನ್ನ ಮಗು ಅಂತಾನೆ ಕರೀತಿದ್ರು ಅಂತ. ಶಾಮರಾಯರು ಸಂಶೋಧನೆ ಇಂದ ಶಿವಶರಣ ಕಥಾ ರತ್ನಕೋಶ ಅಂತ ಬರೆದ್ರು. ಇದು ವೀರಶೈವ ಕಾವ್ಯಗಳ ಕೈಪಿಡಿ ಅಂತ ಅಂದ್ರೆ ತಪ್ಪಾಗಲ್ಲ. ಇವರು ವಿಮರ್ಶಾತ್ಮಕ ಕಿರುಹೊತ್ತಿಗೆಗಳು ಅನೇಕ ಬರೆದಿದ್ದಾರೆ. ರತ್ನಾಕರ ವರ್ಣಿ, ಮುದ್ದಣ್ಣ, ಪಂಪ ಪ್ರಖ್ಯಾತಿಯಾಗಿದೆ. ಶಾಮರಾಯರ ವಚನ ರಾಮಾಯಣ ಮತ್ತು ವಚನ ಭಾಗವತ ಬಹಳ ಪ್ರಸಿದ್ಧಿ. ಶಾಮರಾಯರ ಒಳ್ಳೆತನ, ಶುಚಿತ್ವ ಅಪಾರ ಕೀರ್ತಿಗೆ ಪಾತ್ರ ಆಗಿದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಚಾವುಂಡರಾಯ ಪ್ರಶಸ್ತಿ, ಕನ್ನಡ ವಿಶ್ವವಿದ್ಯಾನಿಲಯ ಇವರಿಗೆ ಡಾಕ್ಟರೇಟ್ ಕೊಟ್ಬಿಡ್ತು. ಇದು ಶಾಮರಾಯರ ಬಗ್ಗೆ ಒಂದು ನೆನಪು. ನಾವು ಅವ್ರನ್ನ ಮರೆತು ಬಿಡ್ತೀವಿ. ಅತ್ಯಂತ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ಲೇಖಕ, ತುಂಬಾ ಒಳ್ಳೆ ಮನುಷ್ಯ ಅಂತ ನನ್ನ ಅನಿಸಿಕೆ. ಸುಮಾರು ಪತ್ರಿಕೆಗಳಲ್ಲಿ ಇವ್ರ ಬಗ್ಗೆ ಅದೇ ಬರೆದಿರೋದು. ನೀವೇ ಯಾರಾದ್ರೂ ಒಳ್ಳೆ ಮನುಷ್ಯ ಯಾರು ಲೇಖಕರಲ್ಲಿ ಅಂದ್ರೆ ಶಾಮರಾಯರು ಅಂತ ಹೇಳೋರು ಬಹಳ ಜನ ಇದ್ದಾರೆ.
ಜೂನ್ ತಿಂಗಳಲ್ಲಿ ಚನ್ನವೀರ ಕಣ್ವಿ ಅವರು ಹುಟ್ಟಿದ್ದಾರೆ. ಅದನ್ನ ಹೋದ ವರ್ಷ ನಾವು ಪರಿಚಯ ಮಾಡಿಕೊಟ್ಟಿದೀವಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಧರ ರಾವ್ ಅವರು ಬರ್ತಾ ಇದ್ದಾರೆ. ಎಚ್ ಶ್ರೀಧರ ರಾವ್ ಇವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸ ಮಾಡಿದವರು. ಈಗ 73 ವರ್ಷ, ಯಾವಾಗ್ಲೂ ಮಂದಹಾಸ, ಆಮೇಲೆ ಶುಭ್ರವಾದ ವಸ್ತ್ರಗಳನ್ನ ಯಾವಾಗ್ಲೂ ಧರಿಸ್ತಾರೆ. ನಾನು ಮೈಸೂರು ಬ್ಯಾಂಕ್ ನಲ್ಲೇ ಕೆಲಸ ಮಾಡಿದವನು. ಮೈಸೂರು ಬ್ಯಾಂಕ್ ನಲ್ಲಿ ಇವ್ರ ಬಗ್ಗೆ ಏನಿತ್ತು ಅಂತ ಹೇಳಿದ್ರೆ, ಬಹಳ ಚೆನ್ನಾಗಿ ಕಾಣುವಂತ ಒಬ್ಬ DGM, ಎಲ್ಲಾರ್ಗೂ ಇಷ್ಟ ಆಗುವಂತ ಒಬ್ಬ DGM ಸ್ಥಾನ ಪಡಿಬೇಕಾದ್ರೆ ಬಹಳ ಮೇಲ್ಮಟ್ಟದ್ದು. ಆ ಸ್ಥಾನಕ್ಕೆ ಏರ್ಬೇಕಾದ್ರೆ ಬಹಳ ಶ್ರಮ ಇರುತ್ತೆ, ಆಮೇಲೆ ಶ್ರದ್ಧೆ ಇರುತ್ತೆ, ಆಮೇಲೆ ಒಂದು ರೀತಿ ಸಾಹಸ ಅಂತಾನೆ ಹೇಳ್ಬೋದು. ಎಷ್ಟೊಂದು ಶಾಖಗಳನ್ನ ನೋಡ್ಕೊಳ್ಳುವಂತ ವಿಚಾರ. ಆದ್ರೆ ಯಾವತ್ತೂ ಗಲಾಟೆ ಏನು ಇಲ್ಲದೆ ಸಂತೋಷವಾಗಿ ಎಲ್ರನ್ನು ಹುರಿದುಂಬಿಸಿ ತಾವೂ ಖುಷಿಯಾಗಿದ್ದು ನಡೀತಾ ಇದ್ದಿದ್ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀಧರ ರಾವ್ ಅಂತ ಹೇಳ್ಬೋದು. ಇವರು ಎಲ್ಲಾರ ಜೊತೆ ಬಹಳ ಚೆನ್ನಾಗಿ ಬೆರೀತಾರೆ. ಇವರು ಮೈಸೂರು ಬ್ಯಾಂಕ್ ನಲ್ಲಿ 1972ರಲ್ಲಿ ಸೇರಿದ್ರು. ಅವರ ಬುದ್ಧಿಮತ್ತೆ ಮತ್ತೆ ಪರಿಶ್ರಮದಿಂದ DGM ಲೆವೆಲ್ ತನಕ ಹೋದ್ರು. ಬ್ಯಾಂಕ್ ನಲ್ಲಿ ಕನ್ನಡ ಸಂಘದಲ್ಲಿ ಇವರು ಬಹಳ ಆಸಕ್ತಿ, ಚಟುವಟಿಕೆ ಎರಡರನ್ನು ಇಟ್ಕೊಂಡಿದ್ರು. ಬ್ಯಾಂಕ್ ನಲ್ಲಿ ಕನ್ನಡ ಭಾಷಣದಲ್ಲಿ ಆಸಕ್ತರಾಗಿದ್ರು. ಇವರು ನಾಟಕಗಳಲ್ಲಿ ಬಹಳ ಆಸಕ್ತರು. ಇವರು ಸಾಕಷ್ಟು ನಾಟಕಗಳ ನಟನೆ ಮಾಡಿದ್ದಾರೆ. ಇವರು ನಾಟಕ ಪ್ರದರ್ಶನ ನಾನು ನೋಡಿದ್ದೀನಿ. ಆಮೇಲೆ 40 ವರ್ಷದ ಹಿಂದೆ ತಂತ್ರಜ್ಞಾನ ಬಹಳ ಕಮ್ಮಿ ಇತ್ತು ಬ್ಯಾಂಕ್ನಲ್ಲಿ. ಆಗ ಮೈಸೂರು ಬ್ಯಾಂಕ್ನಲ್ಲಿ ತಂತ್ರಜ್ಞಾನಕ್ಕೆ ಒಂದು ವಿಭಾಗನ ಪ್ರಾರಂಭಿಸಿದ್ರು. ಅದರಲ್ಲಿ ಸುಮಾರು ಜನ ಬುದ್ಧಿವಂತ ಅಧಿಕಾರಿಗಳನ್ನ ಆಯ್ಕೆ ಮಾಡಿದ್ರು. ಆ ಆಯ್ಕೆ ಮಾಡಿದ ಬುದ್ಧಿವಂತ ಅಧಿಕಾರಿಗಳಲ್ಲಿ ವಾಸುದೇವನ್, ಶ್ರೀಧರ ರಾವ್ ಇವರೆಲ್ಲ ಸೇರಿದವರು. ಅವರೆಲ್ಲ ಬಹಳ ಬುದ್ಧಿವಂತರು ಅಂತ ಹೆಸರು ತಗೊಂಡ್ಬಿಟ್ಟಿದ್ರು. ವಾಸುದೇವನ್ ಆಮೇಲೆ ನನಗೆ ಮಳವಳ್ಳಿನಲ್ಲಿ ಸಿಕ್ಕಿದ್ರು. ಆಮೇಲೆ GM ಆಗಿ ರಿಟೈರ್ ಆದ್ರು. ಈ ಶ್ರೀಧರ ರಾವ್ ಅವರು 1985ರಲ್ಲಿ ಗಣಕ ವಿಭಾಗ ಪ್ರಾರಂಭ ಆದಾಗ ಮೊದಲ ಅಧಿಕಾರಿಗಳಾಗಿ ಆಯ್ಕೆ ಆದವರು. 2010ರಲ್ಲಿ ಇವರು ನಿವೃತ್ತರಾದರು. ಬ್ಯಾಂಕಿಂಗ್ ಗೋಷ್ಠಿ, ಭಾರತೀಯ ಬ್ಯಾಂಕ್ನ ಒಂದು ಸಮನ್ವಯ ಸಮಿತಿ ಅಂತಿದೆ, ಅದು ಬಹಳ ಜನಕ್ಕೆ ಗೊತ್ತಿರಬೇಕು. ಅಲ್ಲಿ ನಾನು ಒಬ್ಬ ಸದಸ್ಯ. ಅಲ್ಲಿ ಬರೋ ಕಥೆಗಳು, ಕವನಗಳು, ಸಾಹಿತ್ಯ, ಅಲ್ಲಿ ಬರೆಯೋ ರೀತಿ ನನಗೆ ಅಚ್ಚರಿ ತಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಆ ಮಟ್ಟದಲ್ಲಿ ಬರೀತಾರೆ. ಅಲ್ಲಿಂದ ಸುಮಾರು ಒಂದು 10 ಜನನ್ನ ನಾನು ಈ ವೇದಿಕೆಯಲ್ಲಿ ಭಾಷಣ ಮಾಡಕ್ಕೆ ಆಹ್ವಾನಿಸಿರೋದುಂಟು. ಅಶ್ವಥ್ ಅವರು ಅವ್ರಿಗೆ ಫೋನ್ ಮಾಡಿ ಖಂಡಿತ ಬರ್ಬೇಕು ಅಂತ ಹೇಳಿ ನಾವು ಆಹ್ವಾನಿಸಿದೀವಿ. ಯಾಕಂತ ಹೇಳಿದ್ರೆ ತುಂಬಾ ಉತ್ತಮವಾದ ಭಾಷಣಗಳನ್ನ ಮಾಡೋ ಅಂತವ್ರು ಅವರು. ರವೀಂದ್ರ, ಶಾಂತ, ನಾಗಮಂಗಲ, ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ. ಅವ್ರನ್ನೆಲ್ಲ ಕರಿಬೇಕು ಅಂತ ನನಗೆ ಬಹಳ ಆಸಕ್ತಿ ಇದೆ. ಶ್ರೀಧರ ಬಾಣಾವರ ಅವರು ಭಾಷಣ ಮಾಡಿದ್ರು. ಅವ್ರದ್ದು ಇವತ್ತು ವಿಜಯ ಕರ್ನಾಟಕದಲ್ಲಿ ನಿವೃತ್ತಿ ಆದ್ಮೇಲೆ ಹೇಗೆ ಉಳಿಸ್ಬೇಕು, ಹೇಗೆ ಬೆಳೆಸ್ಬೇಕು ಅಂತ ಒಂದು ಕಾಲಮ್ ಇದೆ. ಇವರು ಸಮನ್ವಯ ಸಮಿತಿನಲ್ಲಿ ಕೃತಕ ಬುದ್ಧಿಮತ್ತೆ AI ಅಂತಾರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದ್ರ ಬಗ್ಗೆ ಮಾತಾಡಿದ್ರು. ನಾನು ಅನ್ಕೊಂತಿದ್ದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಷ್ಟೊಂದು ಮಾತಾಡ್ಬೋದಾ ಅಂತ. ಬಹಳ ಸೊಗಸಾಗಿ ಮಾತಾಡಿದ್ರು ಅವತ್ತು ಶೃಂಗೇರ್ ಶರ್ಮಾ ಅವರು ಇವರನ್ನ ಪರಿಚಯ ಮಾಡಿಕೊಟ್ರು ಜನಕ್ಕೆ. 73 ಹರೆಯದಲ್ಲೂ ಇವರು ಯುವಕರಂತೆ ಪ್ರತಿ ತಿಂಗಳು ಸುಮಾರು 6-7 ದಿನ ಈ ಬಹಳ ಉನ್ನತ ಮಟ್ಟದ ಅಧಿಕಾರಿಗಳಾಗುವಂಥವ್ರಿಗೆ ಸಂದರ್ಶನಗಳನ್ನ ತಗೊಳ್ತಾರೆ. ಆಮೇಲೆ ತಾವು ನಿವೃತ್ತರಾದ ಮೇಲೆ 13 ವರ್ಷಗಳಿಂದ ಮಾನವ ಸಂಪನ್ಮೂಲದಲ್ಲಿ ಬಹಳ ಶ್ರದ್ಧೆ ಇಟ್ಟು ಅನೇಕ ದೇಶೀಯ ವಿದೇಶೀಯ ಕಾರ್ಪೊರೇಟ್ಗಳಿಗೆ ಇವರು ಬಹಳ ಉತ್ತೇಜನ ನೀಡ್ತಾ ಇದ್ದಾರೆ. ಆಮೇಲೆ ಕೋವಿಡ್ ಸಮಯದಲ್ಲಿ ಲೇಖಕರಾಗ್ಬಿಟ್ರು. ಅವರು ಇವಾಗಲೇ 3 ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ತುಂಬಾ ಉತ್ತಮವಾದ ಭಾಷಣಕಾರ, ಆಮೇಲೆ ಸಮಯ ಪ್ರಜ್ಞೆ ಹೆಚ್ಚು. ಈಗ ಶ್ರೀಧರ ರಾವ್ ಅವರು ದಯವಿಟ್ಟು ಮಾಸ್ತಿ ಅವರ ಬಗ್ಗೆ ಮಾತನಾಡಬೇಕು ಅಂತ ನಾನು ಸಮಾನ ಮನಸ್ಕರು ಗುಂಪಿನ ಪರವಾಗಿ ಪ್ರಾರ್ಥಿಸ್ಕೊಳ್ತೇನೆ. ದಯವಿಟ್ಟು ಸರ್.
ಧನ್ಯವಾದಗಳು ಜಗನ್ನಾಥ್ ಅವರಿಗೆ. ಕಾಣಿಸ್ತಾ ಇದ್ದೀನಾ? ಕೇಳಿಸ್ತಿದ್ದೀರಾ? ಓಕೆ, ಧನ್ಯವಾದಗಳು. ಬಹುಶಃ ನನಗೆ ಎಷ್ಟು ಸಲ್ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀವು ನನ್ನ ಬಗ್ಗೆ ಪರಿಚಯ ಮಾಡಿಸಿದ್ರೇನೋ ಅಂತ ಅನಿಸ್ತು ನನಗೆ. ಆಮೇಲೆ ಇದು ಒಂದು ಸಮಾನ ಚಿಂತಕರು ಅಥವಾ ಸಮಾನ ಮನಸ್ಥಿತಿ ಇರುವವರು, ಆದ್ರಿಂದ ಇಲ್ಲೊಂದು ಅಡ್ವಾಂಟೇಜ್ ಇದೆ ನನಗೆ. ತಪ್ಪುಗಳಾಗಿದ್ದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಆದ್ರಿಂದ ನನ್ನ ತಪ್ಪನ್ನ ಎಲ್ಲರೂ ಕ್ಷಮಿಸ್ಕೋತಾರೆ. ಹಾಗೇನೆ ಏನಾದ್ರೂ ತೊಂದರೆಗಳಾದ್ರೂ ಕೂಡ ಅದನ್ನ ಸಹಿಸ್ಕೊಳ್ತಾರೆ ಅನ್ನೋ ಒಂದು ಧೈರ್ಯ ನನಗೆ ಇಲ್ಲೇ ಬಂತು. ಬೆಳಗ್ಗೆ ನನಗೆ ಅಶ್ವಥ್ ಕುಮಾರ್ ಅವರು ಮಾತಾಡಿದ್ರು. ಅವರು ಹೀಗೆ ಸಮಾನ ಚಿಂತಕರು ಏನೇನು ಯೋಚನೆ ಮಾಡ್ತಾ ಇದ್ದೀರಿ ಮತ್ತು ಅದರಿಂದ ಯಾವ ತರ ನೀವು ಪ್ರೋಗ್ರಾಮ್ಸ್ ಗಳನ್ನ ಮನಸ್ಕರು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ತುಂಬಾ ಸಂತೋಷ ಆಯ್ತು. ಹಾಗೆ ನೋಡಿದ್ರೆ ಈ ನಿಮ್ಮ ಒಂದು ಗುಂಪಿನಲ್ಲಿ ಸಮಾನ ಮನಸ್ಕನಾಗಿ ಸೇರೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ಬಹಳ ಸಂತೋಷ ತಂದಿದೆ ನನಗೆ. ಯಾಕೆಂದ್ರೆ ಸಮಾನ ಮನಸ್ಕರು ಇವತ್ತಿನ ದಿನ ಸಿಗೋದು ಬಹಳ ಕಷ್ಟ. ಅಂಥದ್ರಲ್ಲಿ ಇಷ್ಟೊಂದು ಜನನ ಕಲೆ ಹಾಕಿದ್ದೀರಿ, ಅದರಲ್ಲಿ ನಾನು ಒಬ್ಬ ಆಗಿದ್ದೀನಿ ಅನ್ನೋದು ನನಗೆ ತುಂಬಾ ಸಂತೋಷವನ್ನ ಕೊಡ್ತಾ ಇದೆ. ಆಮೇಲೆ ಇದರಲ್ಲಿ ನೀವು ಇನ್ನೊಂದು ವಿಚಾರವನ್ನ ಹೇಳಿದಿರಿ, ಕನ್ನಡದ ಬಗ್ಗೆ ಮತ್ತು ಬದುಕು ಬದಲಿಸೋಣ ಅನ್ನೋ ಒಂದು ವಿಚಾರ ಇದೆಯಲ್ಲ, ಇದು ಬಹಳ ಸೂಕ್ತವಾದ ವಿಚಾರ. ಬದುಕನ್ನು ಬದಲಿಸ್ಬೇಕಾದ್ರೆ ನಾವು ಬದುಕನ್ನು ಆಗಾಗ ಅರ್ಥ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ, ಅದನ್ನು ಬೆಳೆಸ್ಕೊತಾ ಇರ್ಬೇಕಾಗುತ್ತೆ, ಹೊಸ ಚಿಂತನೆಗಳನ್ನ ತರ್ತಾ ಇರ್ಬೇಕಾಗುತ್ತೆ. ಹೊಸ ಚಿಂತನೆಗಳನ್ನ ಎಲ್ಲಿಂದ ತರ್ಲಿಕ್ಕಾಗ್ತದೆ? ನಾವು ಅದು ತರಬೇಕಾದ್ರೆ ನಾವು ಇಂತಹ ಸಾಹಿತಿಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ, ಅವರ ಪುಸ್ತಕಗಳನ್ನು ಓದ್ಕೋಬೇಕಾಗುತ್ತೆ, ಮತ್ತು ಅವರ ನಡೆದು ಬಂದ ದಾರಿಯನ್ನ ನಾವು ಕೂಡ ಪಾಲಿಸೋಕೆ ಪ್ರಯತ್ನ ಮಾಡ್ಬೇಕಾಗುತ್ತೆ. ಈ ದಿಸೆನಲ್ಲಿ ಜಗನ್ನಾಥ್ ಮತ್ತು ಅಶ್ವಥ್ ಕುಮಾರ್ ನೀವುಗಳು ಮಾಡುತ್ತಿರುವಂತಹ ಒಂದು ಕಾರ್ಯ ಬಹಳ ಸಾಹಸಮಯ ಕಾರ್ಯ ಅಂತಾನೆ ಹೇಳ್ಬೇಕು. ಇಷ್ಟೊಂದು ಜನವನ್ನ 3 ವರ್ಷದಿಂದ ಇಷ್ಟೊಂದು ಜನವನ್ನ ಸೇರಿಸ್ಕೊಂಡು ಪ್ರತಿ ವಾರವೂ ಬಿಡದಂತೆ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಇದ್ರ ಬಗ್ಗೆ ನಾನು ಎಷ್ಟೊಂದು ಧನ್ಯವಾದಗಳನ್ನು ಹೇಳಿದ್ರು ಸಾಲದು, ಯಾಕೆಂದ್ರೆ ಇದೊಂದು ಸಾಹಿತ್ಯ ಸೇವೆ. ಅದಕ್ಕೋಸ್ಕರ ಈಗ ಬಹುಶಃ ಪ್ರಸ್ತುತ ನಾನು ನಮ್ಮ ತಾತ ಮಾಸ್ತಿ ಕನ್ನಡದ ಆಸ್ತಿ, ಯಾಕೆಂದ್ರೆ ತಾತ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವರು ನೋಡಿದಾಗ ನನಗೆ ತಾತ ಅನ್ನೋ ಫೀಲಿಂಗೇ ಬಂತು. ನಾನು ಚಿಕ್ಕಂದಿನಲ್ಲಿ ಒಂದು ಇನ್ಸಿಡೆಂಟ್ ಅನ್ನ ನಿಮ್ಗೆ ಹೇಳ್ಕೊಂಡ್ಬಿಟ್ಟು ಅಲ್ಲಿಂದ ಮುಂದುವರ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. 1969 ಬಹುಶಃ ಮೇ ತಿಂಗಳು ಅಂತ ನನಗೆ ನೆನಪು. ನಾನಾಗ ಶಿವಮೊಗ್ಗದಲ್ಲಿ ನಮ್ಮ ಅಜ್ಜನ ಮನೆಯಲ್ಲೇ ಇದ್ದುಕೊಂಡು BSc 2ನೇ ವರ್ಷದಲ್ಲಿ ಓದುತ್ತಲಿದ್ದೆ. ಬಹುಶಃ ಆ 1969ರಲ್ಲಿ ಇಲ್ಲಿರೋ ಎಷ್ಟೋ ಜನ ಹುಟ್ಟಿರ್ಲಿಕ್ಕಿಲ್ಲ. ನಮ್ಮ ನೆರೆಮನೆಯಲ್ಲಿ ರಾಜಾರಾಮ ಅಯ್ಯಂಗಾರ್ ಅಂತ ಅವರ ಕುಟುಂಬ ಇತ್ತು. ಅದೊಂದು ದಿನ ಅವರು ನಮ್ಮ ತಾತನ ಬಳಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅನ್ನೋ ವಿಚಾರ ಮಾತನಾಡ್ತಾ ಇದ್ರು. ನನಗೆ ನನ್ನ ಕಿವಿ ನಿಮಿರಿತು. ಯಾಕೆಂದ್ರೆ ಆಗ ಅವರ ಕಾದಂಬರಿ ಚಿಕ್ಕವೀರ ರಾಜೇಂದ್ರ ಇದೆಯಲ್ಲ, ಆ ಕಾದಂಬರಿ ನಮಗೆ BSc 2ನೇ ವರ್ಷದಲ್ಲಿ ನಾನ್ ಡೀಟೇಲ್ ಟೆಕ್ಸ್ಟ್ ಆಗಿತ್ತು. BSc 1 ಮತ್ತು 2ನೇ ವರ್ಷಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾನ್ ಡೀಟೇಲ್ ಟೆಕ್ಸ್ಟ್ ಆಗಿತ್ತು. ಹಾಗಾಗಿ ಅವರ ಬಗ್ಗೆ ನಾವು ತಿಳ್ಕೊಂಡಿದ್ದೆ. ನಂತರ ಅದೇ ಕಾದಂಬರಿಗೆ 1983ನೇ ಇಸ್ವಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು. ಅವರ ಬಗ್ಗೆ ಈ ಪಾಠ ಮಾಡುವಾಗೆಲ್ಲ ನಮ್ಮ ಕನ್ನಡ ಲೆಕ್ಚರರ್ ಒಬ್ಬರಿದ್ರು, ಶ್ರೀ ಪಾಂಡುರಂಗ ಉಡುಪರು ಅಂತ ಪ್ರೊಫೆಸರ್. ಅವರು ಯಾರು ಅಂದ್ರೆ ನಮ್ಮ ಕನ್ನಡದ ಹೆಸರಾಂತ ಕಥೆಗಾರ್ತಿ ಶ್ರೀಮತಿ ವಸುಮತಿ ಉಡುಪ ಅಂತ ನಿಮ್ಗೆ ಬಹುಶಃ ಎಲ್ಲ ಗೊತ್ತಿರುತ್ತೆ. ಸಣ್ಣ ಕಥೆಗಳನ್ನು ತುಂಬಾ ಬರ್ತಿದ್ದಾರೆ. ಮೊನ್ನೆ ಇತ್ತೀಚೆಗೆ ಅವರಿಗೆ ಮೈಸೂರಿನಲ್ಲಿ ಸನ್ಮಾನ ಕೂಡ ಆಯ್ತು. ಅವರು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಮಾಸ್ತಿ ಕನ್ನಡದ ಆಸ್ತಿ ಕಣೋ ಅಂತ. ಅವರು ನನಗೆ ಸ್ವಲ್ಪ ಸಲಿಗೆ ಜಾಸ್ತಿ ಇತ್ತು. ನಾನು ಮತ್ತು ಉಡುಪರು ಬಹಳ ಸಲಿಗೆಯಿಂದ ಇರ್ತಿದ್ವಿ. ನಾವು ಒಂದೇ ವಟಾರದಲ್ಲಿ ಇದ್ವಿ. ಹಾಗಾಗಿ ಮಾಸ್ತಿ ಅಂದ್ರೆ ಏನಂತ ತಿಳ್ಕೊಂಡಿದ್ಯೋ, ಕನ್ನಡದ ಆಸ್ತಿ ಅಂತ ಆಗಾಗ ಹೇಳ್ತಾ ಇದ್ರು ಅವ್ರು ನನ್ಗೆ. ಇಂತಹ ಮಹಾನ್ ಕೃತಿಕಾರರು ನೋಡುವ ಭಾಗ್ಯ ನನಗೆ ಒದಗಿತಲ್ಲ ಎಂದು ಬಹಳ ಹೆಮ್ಮೆ ಆಯ್ತು. ನಾನು ಆ ದಿನಕ್ಕಾಗಿ ಕಾಯ್ತಾ ಇದ್ದೆ. ನಮ್ಮ ಅಜ್ಜನ ಮನೆಗೆ ರಾಜಾರಾಮ ಅಯ್ಯಂಗಾರ್ ಮನೆಗೆ ಬರೋ ದಿನ ಕಾಯ್ತಾ ಇದ್ದೆ. ಅವರೊಂದು ಕನ್ನಡ ಸಂಘ ಅಂತ ಇದೆ ಶಿವಮೊಗ್ಗದಲ್ಲಿ. ಅಲ್ಲಿ ಆಗಾಗ ಕನ್ನಡ ಸಾಹಿತ್ಯ ವಿಚಾರಗೋಷ್ಠಿಗಳು ಅದು ಮಾಡ್ತಾ ಇರ್ತಿದ್ರು. ಆ ಒಂದು ಸಾಹಿತ್ಯ ಸಮಾರಂಭಕ್ಕೆ ಅವರು ಅತಿಥಿಯಾಗಿ ಬಂದಿದ್ರು. ಆ ದಿನ ಬೆಳಗಿನ ಉಪಹಾರಕ್ಕೆ ದಂಪತಿ ಸಮೇತ ರಾಜಾರಾಮ ಅಯ್ಯಂಗಾರ್ ಮನೆಗೆ ಬರುವಂತಹ ಒಂದು ಪ್ರೋಗ್ರಾಮ್ ಅವರಿಂದ ಪೂರ್ವ ತಯಾರಿ ನಡೆದಿತ್ತು. ಹಾಗೇನೆ ಅವರ ಜೊತೆಯಲ್ಲಿ ನಿಟ್ಟೂರು ಶ್ರೀನಿವಾಸ ರಾಯರು, ಆವಾಗ ಅವರು ಹೈಕೋರ್ಟ್ ಜಡ್ಜ್ ಆಗಿದ್ರು, ಅವರು ಕೂಡ ಜೊತೆನಲ್ಲೇ ಬಂದಿದ್ರು. ನಾನು ಅವ್ರು ಬರೋದ್ರೊಳಗಡೆನೆ ಹೋಗಿ ರಿಸೀವ್ ಮಾಡ್ಕೊಳ್ಳಕ್ಕೆ ಹೋದೆ. ಅವ್ರು ಫಸ್ಟ್ ನೋಡಿದಾಗ ಅಷ್ಟೊಂದು ಸಂಭ್ರಮ ಅನಿಸ್ತು ನನಗೆ. ಕಚ್ಚೆ ಪಂಚೆ ಪೂರ್ಣ ತೋಳಿನ ಅಂಗಿ ಹಾಕೊಂಡಿದ್ರು, ಅದರ ಮೇಲೆ ಕರಿ ಕೋಟು ಮತ್ತೆ ಕರಿ ಟೊಪ್ಪಿ.
ಅದಲ್ಲದೆ ಒಂದು ಅವರ ಉದ್ದನೆ ಮುಖ, ಅವ್ರು ಬಹುಶಃ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಅದರಲ್ಲಿ ಉದ್ದನೆಯ ನಾಮ, ಅಯ್ಯಂಗಾರ ನಾಮ ಇದೆಯಲ್ಲ, ಉದ್ದನೆಯ ನಾಮ, ಅವರ ಒಂದು ಆಕೃತಿಗೆ ಸರಿ ಹೊಂದುವಂತೆ ಉದ್ದದ ನಾಮ. ಮುಖದಲ್ಲಿ 70ರ ಮುಗ್ಧ ನಗು, ಬಹಳ ಚೆನ್ನಾಗಿ ನಗುತ್ತಾರೆ. ಆಮೇಲೆ ನಾನು ಹಸ್ತಲಾಗುವ ಕೊಡುವಷ್ಟು ದೊಡ್ಡವನಲ್ಲ ಅಂತ ಅಂದ್ಬಿಟ್ಟು ಕಾಲ್ ಮುಟ್ಲಿಕ್ಕೆ ಹೋದೆ, ಬೆನ್ನಿಗೆ 2 ಹೊಡೆದ್ರು, ಅಂದ್ರೆ ಬೆನ್ನು ತಟ್ಟಿದ್ರು. ಬಹಳ ಸಂತೋಷ ಆಯ್ತು ನನಗೆ ಸಂಭ್ರಮ. ಯಾಕೆಂದ್ರೆ ಅವರಿಗೆ ಕಾಫಿ ತಿಂಡಿ ಸೇವೆ ಮಾಡ್ತಿದ್ದೀನಲ್ಲ ಅನ್ನೋ ಒಂದು ಸಂತೃಪ್ತಿ ಬೇರೆ ನನ್ನಲ್ಲಿ ಇತ್ತು ಅವತ್ತಿನ ದಿನ. ಆಮೇಲೆ ಅವರ ಮಾತನ್ನು ಕೇಳೋದ್ರಲ್ಲಿ ಅದೇನೋ ಆನಂದ. ಏನೋ ಮಾತಾಡ್ತಾ ಇದ್ರು ರಾಜಾರಾಮ್ ಅಯ್ಯಂಗಾರ್ ಅವರು. ಸ್ವಲ್ಪ ತಮಿಳ್ನಲ್ಲೂ ಮಾತಾಡ್ತಾ ಇದ್ರು, ಸ್ವಲ್ಪ ಕನ್ನಡದಲ್ಲೂ ಮಾತಾಡ್ತಾ ಇದ್ರು. ತಮಿಳು ನನಗೆ ಅರ್ಥ ಮಾಡ್ಕೊಳ್ಳೋಷ್ಟು ಆಗ್ಲೇ ನನಗೆ ಗೊತ್ತಿತ್ತು, ಹಾಗಾಗಿ ನನಗೆ ಮಾತಾಡ್ಲಿಕ್ಕೆ ಮಾತ್ರ ಬರ್ತಿರ್ಲಿಲ್ಲ ಅವಾಗ, ಆದ್ರೂ ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಆಮೇಲೆ ಅದೇ ಟೈಮ್ನಲ್ಲಿ ನಮ್ಮ ಅಜ್ಜ ಅವರು ಒಂದು ಫೋಟೋಗ್ರಾಫರ್ ಅನ್ನು ಕರೆಸಿದ್ರು, ಒಂದು ಫೋಟೋ ಎಲ್ಲರೂ ಸೇರಿ ಒಟ್ಟಿಗೆ ತೆಗಿಬೇಕು ಅಂತ. ಅದು ನನ್ನ ಅದೃಷ್ಟ. ಆವತ್ತು ಆ ಫೋಟೋದಲ್ಲಿ ನಾನು ಇದ್ದೆ. ನಾನು ಅವ್ರನ್ನೆಲ್ಲ ಕುರ್ಚಿಯಲ್ಲಿ ಕೂರಿಸ್ಕೊಂಡು ನಾನು ಕೆಳಗಡೆ ಅವರ ಕಾಲಿನ ಹತ್ರ ಕೂತ್ಕೊಂಡಿದ್ದೆ. ಆದ್ರೆ ಆ ಫೋಟೋ ಹುಡುಕಾಡ್ದೆ, ನಿಮ್ಗೆ ಇವತ್ತು ಸಾಧ್ಯವಾದ್ರೆ ತೋರ್ಸೋಣ ಅಂತ. ಆದ್ರೆ 55 ವರ್ಷ ಹಳೆ ಕತೆ ಅಲ್ವಾ, ಅದು ಇವತ್ತು ಸಿಕ್ಲಿಲ್ಲ ನನಗೆ. ಹಾಗಾಗ್ಬಿಟ್ಟು ಅದೊಂದು ಸ್ವಲ್ಪ ಬೇಸರ ಇದೆ ನನಗೆ. ಆಮೇಲೆ ಅವ್ರು ಹೋಗುವಾಗ ಮತ್ ಪುನಃ ಕಾಲು ಮುಟ್ಟಿ ಹಿರಿಯ ಚೇತನಕ್ಕೆ ನಮಸ್ಕರಿಸಿದೆ. ನನ್ನ ಬೆನ್ನು ಸವರಿ ಚೆನ್ನಾಗಿ ಓದು ಎಂದು ಹರಸಿದ್ದು ನನಗೆ ಇನ್ನೂ ಕೂಡ ಚೆನ್ನಾಗಿ ನೆನಪಿದೆ. ಇದಿಷ್ಟು ಪ್ರಾಸ್ತಾವಿಕವಾಗಿ ಯಾಕೆ ಹೇಳಿದೆ ಅಂತಂದ್ರೆ, ಒಂದು ವ್ಯಕ್ತಿಯನ್ನ ನೋಡಿದಾಗ ನಮಗೆ ಅನಿಸುವ ಭಾವನೆಗಳನ್ನ, ಅದು ನೋಡಿ, ನಾನೀಗ 55 ವರ್ಷ ಹಳೆ ಕತೆ ಹೇಳ್ತಾ ಇದ್ದೀನಿ. ಬಟ್ ಇವತ್ತಿಗೆ ನೀವು ಈ ಕಥೆಯನ್ನ, ನಾನು ಈ ವಿಚಾರವನ್ನು ಹೇಳುವಾಗ ನಾನು ಅಂದು ಅವರನ್ನು ನೋಡಿದ್ದು ಹೇಗೆ ಅನ್ಸುತ್ತೋ ಇವತ್ತು ಕೂಡ ನನಗೆ ಹಾಗೆ ಅನಿಸ್ತಾ ಇದೆ. ಅಂದ್ರೆ ಅಂತಹ ಮಹಾನ್ ಚೇತನ ಅವರು. ಅದಕ್ಕೋಸ್ಕರ ಈ ವಿಚಾರವನ್ನು ಹೇಳೋಣ ಅಂತ ಅನಿಸ್ತು. ಈಗ ಮಾಸ್ತಿಯವರ ಕುರಿತಾಗಿ ನಾವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಪ್ರಾರಂಭಿಸೋಣ. ನಿಮ್ಗೆಲ್ಲ ಗೊತ್ತು, ಜೂನ್ ತಿಂಗಳು 6ನೇ ತಾರೀಕು ಈ ತಿಂಗಳು ಅಂತ ಜಗನ್ನಾಥ ಆಗ್ಲೇ ಹೇಳಿದ್ರು. 1891ರಲ್ಲಿ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿಯಲ್ಲಿ ಜನನ. ಅಪ್ಪಟ ಶ್ರೀ ವೈಷ್ಣವ ಕುಟುಂಬ. ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಿರುಮಲ್ಲಮ್ಮ ಅವರ ಮಗನಾಗಿ ಜನಿಸಿದರು. ಶ್ರೀಮಂತಿಕೆಯಲ್ಲಿದ್ದ ಕುಟುಂಬ ಕಾರಣಾಂತರದಿಂದ ಕೊಡು ಬಡತನಕ್ಕೆ ಬಂದಿತ್ತು. ಪ್ರಾಯಶಃ ಬಡತನ ಅನ್ನೋದಿದೆಯಲ್ಲ, ಅದು ಬಹಳಷ್ಟು ಪ್ರಖ್ಯಾತ ಬರಹಗಾರರು ಮತ್ತು ಸಾಧಕರನ್ನು ಸೃಜಿಸುತ್ತದೆ ಅಂತ ನನಗನ್ಸುತ್ತೆ. ನೀವು ಬಹುಶಃ ಸಾಧಕರು ಮತ್ತು ಚಿಂತನಕಾರರು ಮತ್ತು ನೀವು ಬರಹಗಾರರು ಅಥವಾ ದೊಡ್ಡ ದೊಡ್ಡ ಕವಿಗಳು ಇವುಗಳನ್ನೆಲ್ಲ ಹುಡ್ಕೊಂಡು ಹೋದಾಗ ಅವರ ಒಂದು ಚಿಕ್ಕಂದಿನಲ್ಲಿ ಪಟ್ಟಿರುವಂತಹ ಬವಣೆ ಇದು ಮುನ್ನೆಲೆಗೆ ಬರೋದು ನಮಗೆ ಕಾಣಿಸುತ್ತೆ. ಹುಟ್ಟುವಾಗಲೇನೆ ಸಿಲ್ವರ್ ಸ್ಪೂನ್ ಅಲ್ಲಿ ಹುಟ್ಟಿರುವಂತಹವರು ಆ ಮಟ್ಟಕ್ಕೆ ಏರೋದಕ್ಕಿಂತ ಬಡತನದಲ್ಲಿರುವವರು ಆ ಮಟ್ಟಕ್ಕೆ ಏರೋದು ಬಹಳ ಜಾಸ್ತಿಯಾಗಿ ನಮಗೆ ಕಾಣಿಸ್ತಾ ಇದೆ, ಯಾವುದೇ ಇತಿಹಾಸ ತೆಗೆದುಕೊಂಡ್ರು ಕೂಡ. ಹಾಗಾದ್ರೆ ನನ್ಗೇನ್ ಅನ್ಸ್ತು ಅಂದ್ರೆ, ಪ್ರಖ್ಯಾತರಾಗ್ಬೇಕಾದ್ರೆ ಅಥವಾ ಛಲವಂತರಾಗಿಯೂ ಶ್ರಮಜೀವಿಗಳಾಗಿಯೂ ಇರಬೇಕಾದದ್ದು ನಿತ್ಯ ಸತ್ಯ. ಪ್ರಖ್ಯಾತರಾಗ್ಬೇಕಾದ್ರೆ ಅವೆರಡೂ ಇರ್ಬೇಕು. ಅವೆರಡೂ ಇರ್ಬೇಕು ಅಂದ್ರೆ ಬಡತನನೂ ಇರಬೇಕು ಅಂತ ನನ್ಗೆ ಅನ್ಸುತ್ತೆ ಒಂದೊಂದ್ಸಾರಿ. ಹಾಗೇನೆ ಮಾಸ್ತಿಯವರು ಕೂಡ ಆ ಬಡತನದಿಂದ ಮೇಲಕ್ಕೆ ಬಂದರು. ವಿದ್ಯಾಭ್ಯಾಸ ಮಾಡುವಾಗ ವಾರದ ಮನೆ ಊಟ. ಹಿಂದಿನ ಕಾಲದಲ್ಲಿ ಸಿರಿವಂತರಿಗೆಲ್ಲ ಒಂದು ಅನ್ನದಾನ ಮಾಡುವಂತಹ ಒಂದು ಸಂಪ್ರದಾಯ. ಪ್ರತಿಯೊಬ್ಬರು ಕೂಡ ಹಿರಿಯರು, ಅನುಕೂಲಸ್ಥರು, ಅವರಿಗೆ ಒಂದು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿದ್ರೆ ಅದರಲ್ಲಿ ಏನೋ ಒಂದು ಸಂತೋಷ ಅವರಿಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಕಾರಣಗಳು ಇದೆ. ಯಾಕೆಂದ್ರೆ ಸ್ಕೂಲ್ಗಳೆಲ್ಲ ಈಗಿನ ಹಾಗೆ 1-2-3 ಕಿಲೋಮೀಟರ್ಗೆ ಅಥವಾ 1 ಕಿಲೋಮೀಟರ್ಗೂ ಸ್ಕೂಲ್ಗಳು ಇರ್ತಿರ್ಲಿಲ್ಲ. ಹಳ್ಳಿಗಳಲ್ಲಿ ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ ಸುಮಾರು ಕಿಲೋಮೀಟರ್ಗಳಷ್ಟು ದೂರ ನಡ್ಕೊಂಡು ಹೋಗಿ ಅಲ್ಲಿ ನಾವು ವಿದ್ಯಾಭ್ಯಾಸ ಮಾಡಬೇಕಿತ್ತು. ಬೆಳಗ್ಗೆ ಏನೋ ತಿಂಡಿನೋ ಏನೋ ತೆಗೆದುಕೊಂಡು ಹೋದ್ರೆ ಮತ್ತೆ ಅಲ್ಲಿ ಮಧ್ಯಾಹ್ನ ಊಟ ಎಲ್ಲ ಕಷ್ಟ ಆಗ್ತಿತ್ತು. ಬಹುಶಃ ಆ ಕಾರಣದಿಂದನೂ ಏನೋ ವಾರನ್ನದ ಊಟ ಅನ್ನೋದು ಒಂದು ಸಂಪ್ರದಾಯ ಬೆಳೆದ್ಕೊಂಡು ಬಂದಿತ್ತು. ಆ ವಾರನ್ನದ ಊಟವನ್ನ ಮಾಡಿಕೊಂಡು ಇವರು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಕೂಡ ಅವ್ರು ಹೇಳ್ಕೊತಾರೆ ಅವರ ಇದರಲ್ಲಿ, ನಾನು ಕೂಡ ವಾರದ ಮನೆಯ ಊಟವನ್ನು ಉಂಡಿದ್ದೆ, ವಾರದ ಮನೆಯ ವಿದ್ಯಾರ್ಥಿಯಾಗಿದ್ದೆ ಅಂತ ಹೇಳ್ತಾರೆ. ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಊಟ. ಕೆಲವು ಸಂದರ್ಭದಲ್ಲಿ ಕೆಲವರ ಮನೆಯಲ್ಲಿ ಯಾವ ರೀತಿ ಆಯ್ತು ಅನ್ನೋದನ್ನು ಕೂಡ ಹೇಳ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮನೆಯಲ್ಲಿ ಒಂದು ವಿದ್ಯಾರ್ಥಿನಿ, ಆಕೆ SLCಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಪಾಸ್ ಮಾಡಿರ್ತಾಳೆ. ಇವರು ಅವಾಗ ಆ ವರ್ಷ SLCನಲ್ಲೋ ಏನೋ ಇರ್ತಾರೆ. ಆಮೇಲೆ ಅವಳು ಸ್ವಲ್ಪ ಇವರನ್ನ ಒಂದು ಕೀಳಾಗಿ ನೋಡೋದ ಒಂದು ಅಭಿಪ್ರಾಯನ ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಇವರು SLCಯಲ್ಲಿ ಇವರು ಫಸ್ಟ್ ರ್ಯಾಂಕ್ ಬರ್ತಾರೆ. ಅಂದ್ರೆ ಮೊದಲ ಶ್ರೇಣಿಯಲ್ಲೇ ಮೊದಲನೇವರಾಗಿ ಬರ್ತಾರೆ ಆ ಶಾಲೆಗೆ. ಮತ್ತು
ಆಗ ಆಕೆಗೆ ಸ್ವಲ್ಪ ಅದ್ರ ಬಗ್ಗೆ ಇವ್ರ ಬಗ್ಗೆ ನಾನು ಆಗ ಆಡಬಾರ್ದಿತ್ತು ಅನ್ನೋ ಒಂದು ಪ್ರಜ್ಞೆ ಬರುತ್ತೆ ಅನ್ನೋದು ಎಲ್ಲೋ ಒಂದ್ ಕಡೆ ಬರುತ್ತೆ ನಾನು ಓದಿದ್ರಲ್ಲಿ ನನ್ಗೆ ನೆನಪು ಅಷ್ಟೇ. ಸೊ ಇದು ವಾರನ್ನದ ಹುಡುಗರಲ್ಲಿ ಇದ್ದಂತಹ ಕಷ್ಟಗಳು. ಈ ಪರಿಸ್ಥಿತಿಯಲ್ಲಿ ಮಾಸ್ತಿಯವರು ಮಳವಳ್ಳಿ ಮತ್ತೆ ಮೈಸೂರು ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಪ್ರತಿ ತರಗತಿಯಲ್ಲಿಯೂ ಮೊದಲನೇ ರ್ಯಾಂಕು. ಮೈಸೂರಿನಲ್ಲಿ ಅಂಡರ್ ಗ್ರಾಜುಯೇಷನ್ ಮುಗಿಸಿದ ಮೇಲೆ ಸೆಂಟ್ರಲ್ ಕಾಲೇಜಿಗೆ ಬರ್ತಾರೆ ಬೆಂಗಳೂರಿನಲ್ಲಿ, ಅಲ್ಲಿ BA ಮಾಡ್ತಾರೆ. BA ಮುಗಿಸಿದ ನಂತರ ಎಲ್ಲ ಪ್ರೊಫೆಸರ್ಗಳು ಕೂಡ BA ನಲ್ಲಿ ಕೂಡ ಇವರು ನಂಬರ್ 1 ಅಂದ್ರೆ ರ್ಯಾಂಕ್ ಬರ್ತಾರೆ, ಕಾಲೇಜ್ನಲ್ಲಿ ಮೊದಲಿಗರಾಗಿ ಬರ್ತಾರೆ. ಅಲ್ಲಿಂದ ಪ್ರೊಫೆಸರ್ಗಳು ತುಂಬಾ ಒತ್ತಾಯ ಮಾಡ್ತಾರೆ, ನೀ ಯಾಕೆ ಮಡ್ರಾಸ್ನಲ್ಲಿ MA ಮಾಡಬಾರ್ದು ಅಂತ. ಅದು ಕೂಡ ಇದರಲ್ಲಿ ಯಾವುದು ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ MA ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ಅದು ಅಲ್ಲಿಯೂ ಕೂಡ MA ಪದವಿನಲ್ಲಿಯೂ ಕೂಡ ಅವರು ಮೊದಲ ರ್ಯಾಂಕ್ ಬರ್ತಾರೆ. ಹಾಗೇನೆ ಕೆಲವು ದಿನ ಅಲ್ಲಿ ಮೊದಲ ರ್ಯಾಂಕ್ ಬಂದ್ಮೇಲೆ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿರ್ತಾರೆ. ಸ್ವಲ್ಪ ದಿನ, ಜಾಸ್ತಿ ಇರುವುದಿಲ್ಲ. ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾರೆ. ಅದೇ ಟೈಮ್ನಲ್ಲಿ ಅವರು ಸಿವಿಲ್ ಪರೀಕ್ಷೆ ತಗೊಳ್ತಾರೆ. ಆಗಿನ ಕಾಲದಲ್ಲಿ ಈಗ IAS ಅಂತ ಏನ್ ಹೇಳ್ತೀವಿ, ಆಗಿನ ಕಾಲದಲ್ಲಿ ಅದನ್ನ ಸಿವಿಲ್ ಪರೀಕ್ಷೆ ಅಂತ ಕರೀತಾ ಇದ್ರು. ಅದರಲ್ಲೂ ಕೂಡ ಪ್ರಥಮ ದರ್ಜೆಯಲ್ಲಿ ತೆರಗಡೆಯಾಗಿ ಮೈಸೂರು ಸರ್ಕಾರದ ಸೇವೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕವಾಗ್ತಾರೆ. ಇಲ್ಲಿ ಒಂದು ಮಿಸ್ಟರ್ ಜಗನ್ನಾಥ್, ನಾನು ಮಾತಾಡ್ತಾನೆ ಇದ್ದೀನಿ, ನಿಮ್ಗೆಲ್ಲ ಹೇಗೆ ಕೇಳಿಸ್ತಾ ಇದೆ ಅನ್ನೋದು ಒಂದು ಅಭಿಪ್ರಾಯ ನಾನು ಕೊಡ್ಬೇಕು. ಜಗನ್ನಾಥ್ ಕೇಳ್ತಾ ಇದೆಯಲ್ಲ? ಮಧ್ಯದಲ್ಲಿ ಏನಾದ್ರು ಇಂಟ್ರಾಕ್ಷನ್ ಚಾನ್ಸಸ್ ಇದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ. ಸರ್ಕಾರಿ ಸೇವೆಯಲ್ಲಿದ್ದಾಗಲೇ 1920ನೇ ಇಸ್ವಿಯಿಂದಲೇ ಕನ್ನಡ ಸಾಹಿತ್ಯ ಸೇವೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಸ್ಕೋತಾರೆ. ಮೊದಲನೇದಾಗಿ ಸಣ್ಣ ಕಥೆಗಳು ಪುಸ್ತಕದಿಂದ ಆರಂಭವಾದ ಅವರ ಸಾಹಿತ್ಯ ಸೇವೆ ಬರವಣಿಗೆಯ ಹಲವಾರು ಪ್ರಕಾರಗಳಲ್ಲಿ ಕೈಯಾಡಿಸ್ತಾರೆ. ನೀಳ್ಗತೆ ಬರೀತಾರೆ, ಕಾದಂಬರಿ ಬರೀತಾರೆ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧಗಳು, ವಿಮರ್ಶೆ, ಅನುವಾದ, ಸಂಪಾದನೆ ಇತ್ಯಾದಿ ಇತ್ಯಾದಿ. ಅವರ ಒಟ್ಟು ಕೃತಿಗಳ ಸಂಖ್ಯೆ 123 ಕೃತಿಗಳನ್ನ ರಚಿಸಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ತಮ್ಮದೇ ಆದ ಜೀವನ ಎಂಬ ಪತ್ರಿಕೆಯನ್ನು ಕೂಡ ಸಂಪಾದಕರಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಅವರ ಸಣ್ಣ ಕಥೆಗಳನ್ನ ಅಲ್ಲಿ ರಾಜಾಜಿಯವರು ತಮಿಳು ಭಾಷೆಗೆ 1-2 ಭಾಷಾಂತರ ಮಾಡಿದ್ರು. ತಮಿಳು ಭಾಷೆಯಲ್ಲಿ ಅವರ ಸಣ್ಣ ಕಥೆಯನ್ನು ಭಾಷಾಂತರ ಮಾಡ್ತಿದ್ರು. ರಾಜಾಜಿಯವರೇ ಅದನ್ನ ಭಾಷಾಂತರ ಮಾಡಿದ್ದಾರೆ ಅನ್ಬೇಕಾದ್ರೆ ಆ ಕಥೆಯ ಸತ್ವ ಮತ್ತು ಮೌಲ್ಯ ಎಷ್ಟಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಹಾಗೆಯೇ ಅವರ ಸಮಕಾಲೀನ ಲೇಖಕರಾದ GP ರಾಜರತ್ನಂ ಇದ್ರು ಮತ್ತು ದಾರಾ ಬೇಂದ್ರೆಯವರು, ಅವರಿಬ್ಬರು ಕೂಡ ಇವರನ್ನು ಹಿರಿಯಣ್ಣ ಅಂತಾನೆ ಕರೀತಾ ಇದ್ರು. ಆಕ್ಚುಲಿ ಅವರಿಂದ ಸ್ಫೂರ್ತಿಯನ್ನು ಕೂಡ ಪಡೆದಿದ್ದರು. ಮಾಸ್ತಿಯವರು ಸಾಹಿತ್ಯ ಪ್ರತಿಭೆ ಎಲ್ಲಿವರೆಗೆ ಹಬ್ಬಿದ್ದು ಅನ್ನೋದಕ್ಕೆ ಇದೊಂದು ಅಂಶ, ಹಿರಿಯಣ್ಣ ಅನ್ಕೊಳ್ಳುವಂತಹ ಒಂದು ಅಂಶ. ಹಾಗೇನೆ ಅವಾಗ ದಾರಾ ಬೇಂದ್ರೆಯವರಾಗ್ಲಿ ಇವರಾಗ್ಲಿ ಸ್ವಲ್ಪ ಕಷ್ಟ ಇತ್ತು, ಅವರಿಗೆ ಜೀವನ ಕಷ್ಟ ಇತ್ತು. ಆ ಪರಿಸರದಲ್ಲಿ ಇವರು ಉತ್ತಮ ಸ್ಥಾನದಲ್ಲಿದ್ರು, ಅಫಿಷಿಯಲ್ ಆಗಿದ್ರು, ಮೈಸೂರು ಸಂಸ್ಥಾನದಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ಅವರು ತಮ್ಮ ಪತ್ರಿಕೆಯನ್ನ ಒಂದು ಹೊಣೆಯನ್ನ ಅವರಿಗೆ ಹೊರಿಸ್ತಾರೆ. ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ಸಹಕಾರವನ್ನು ಕೊಡೋದ್ರಲ್ಲೂ ಕೂಡ ಮುಂದುವರ್ಸ್ಕೊಂಡು ಬರ್ತಾರೆ. ಅವರು ಬರೆದದ್ದು 2 ಕಾದಂಬರಿ. ಅದನ್ನ ಸುಬ್ಬಣ್ಣ ಮತ್ತು ಇದು ಶೇಷಮ್ಮ ಅವೆಲ್ಲ ನೀಳ್ಗತೆ ಅಂತ ಅನ್ಸ್ಕೊಳ್ಳುತ್ತೆ. ಕೆಲವರು ಅದನ್ನ ಕಾದಂಬರಿ ಅಂತಾನೂ ಕೂಡ ಮಾಡ್ತಾರೆ. ಆದ್ರೆ ದೊಡ್ಡ ಕಾದಂಬರಿಗಳು, ಐತಿಹಾಸಿಕ ಕಾದಂಬರಿಗಳು 2 ಅವರು ಬರೆದಿರುವಂತದ್ದು. ಅದರಲ್ಲಿ ಒಂದು ಚಿಕ್ಕವೀರರಾಜೇಂದ್ರ, ನಾನು ಆಗ್ಲೇ ಹೇಳಿದಾಗೆ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು. ಇನ್ನೊಂದು ಕಾದಂಬರಿ ಚನ್ನಬಸವ ನಾಯಕ, ಅದು ಕೂಡ ಐತಿಹಾಸಿಕ ಕಾದಂಬರಿ. ನಿಮ್ಗೆಲ್ಲ ತಿಳಿದಿರುವಂತೆ ಶ್ರೀನಿವಾಸ ಎಂಬುದು ಅವರ ಕಾವ್ಯನಾಮ. ಪ್ರಸಿದ್ಧರಾಗಿದ್ದ ಮಾಸ್ತಿಯವರು ಬರವಣಿಗೆಗಳು, ಕಥೆಗಳು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸ್ತಾ ಇದ್ರು. ಆಮೇಲೆ ಅವರ ಕೃತಿಗಳಲ್ಲಿ ಬಹಳಷ್ಟು ನಮಗೆ ಇಣುಕಾಗ್ತಾ ಇದ್ದಿದ್ದು ಮಾನವೀಯತೆ, ಆಮೇಲೆ ಕುಶಲತೆ, ಕಥೆಯನ್ನು ಹೆಣೆಯುವ ಒಂದು ಕುಶಲತೆ ಮತ್ತು ಜೀವನ ದರ್ಶನ ಅವರಿಗೆ ಆದರ್ಶಪ್ರಾಯವಾಗಿತ್ತು. ಏನಾದ್ರೂ ಹೇಳಿದ್ರೆ ಅದರಿಂದ ಯಾರಿಗಾದ್ರೂ ಸಹಾಯ ಆಗ್ಬೇಕು, ಜೀವನದಲ್ಲಿ ರೂಢಿಸಿಕೊಳ್ಳುವುದಕ್ಕೆ ಅದೊಂದು ಅನುಕೂಲ ಪರಿಸ್ಥಿತಿಯನ್ನು ತಂದುಕೊಡ್ಬೇಕು ಅನ್ನುವಂಥ ಭಾವನೆಯಿಂದ ಅವರು ತಮ್ಮ ಕಥೆಗಳನ್ನ ಹೆಣೆದುಕೊಂಡು ಹೋಗ್ತಾ ಇದ್ದರು. ಭಾರತ ತೀರ್ಥ, ಆದಿಕವಿ ವಾಲ್ಮೀಕಿ, ಶ್ರೀರಾಮ ಪಟ್ಟಾಭಿಷೇಕ ಇವೆಲ್ಲ ಒಂದು ಕಾವ್ಯಗಳು ಅವ್ರು ಬರೆದಿದ್ದು, ಸುಶ್ರಾವ್ಯ ಕಾವ್ಯಗಳು, ಚೆನ್ನಾಗಿ ಹಾಡುವಂಥದ್ದು.
ರಾಮಕೃಷ್ಣ ಪರಮಹಂಸರ ಬಗ್ಗೆ ಮತ್ತು ರವೀಂದ್ರನಾಥ್ ಠಾಗೂರರ ಬಗ್ಗೆ ಕೂಡ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅವರ ಲೇಖನಿಂದ ಮೂಡಿಬಂದ ಕಾವ್ಯ ಸಂಕಲನಗಳು ಕೂಡ ಬಹಳ ಇವೆ. ಒಂದೆರಡು ಹೇಳ್ಬೇಕು ಅಂದ್ರೆ ಭಿನ್ನಹ ಆಯ್ತು, ಅರುಣ ಆಯ್ತು, ತಾವರೆ, ಸಂಕ್ರಾಂತಿ, ನವರಾತ್ರಿ, ಆಮೇಲೆ ಮಲಾರ, ಮತ್ತೆ ಹೀಗೆ ಹಲವಾರು. ಅದರಲ್ಲೂ ಇನ್ನೊಂದು ಖಂಡಕಾವ್ಯ ಅಂತ ಬರೆದ್ರು, ಶ್ರೀರಾಮ ಪಟ್ಟಾಭಿಷೇಕ ಅನ್ನುವಂಥದ್ದು ಖಂಡಕಾವ್ಯ ಆಕ್ಚುಲಿ. ಇದಿಷ್ಟು ಅವರ ಮೂಡಿಬಂದ ಕಾವ್ಯ ಸಂಕಲನಗಳು. ಅದು ಬಂದ್ರೆ ಮುಂದೆ ನಾಟಕಗಳಿಗೆ ಹೋದ್ರೆ ತಾಳಿಕೋಟೆ ಅಂತ ಒಂದು, ಹ್ಯಾಮ್ಲೆಟ್, ಆಮೇಲೆ ಚಂಡಮಾರುತ, ಕಾಳಿದಾಸ ಇತ್ಯಾದಿ ನಾಟಕಗಳು ಕೂಡ ಜನಮನ ಸೂರೆಗೊಂಡಿದ್ದವು. ಅದಲ್ಲದೆ ಎಲ್ಲರೂ ಬಹುಶಃ ನಾವು ನೀಳ್ಗತೆಗೆ ಹೋಗ್ಬೇಕು ಅಂದ್ರೆ ಸುಬ್ಬಣ್ಣ ಮತ್ತು ಶೇಷಮ್ಮ ಅನ್ನೋದು ಅಂದಿನ ದಿನದಲ್ಲಿ ಮನೆ ಮಾತಾಗಿತ್ತು. ಒಂದು ರೀತಿಯಲ್ಲಿ ಬಹಳ ಪ್ರಚಲಿತವಾಗಿದ್ದಂತಹ ಒಂದು ಸುಬ್ಬಣ್ಣನ ಕಥೆ ಆಗಿರ್ಬೋದು, ಶೇಷಮ್ಮನ ಕಥೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅವರ ಒಟ್ಟು ಬರವಣಿಗೆಗಳ ಅಗಾಧತೆ ಎಷ್ಟು ಅಂತಂದ್ರೆ ಬಹುಶಃ ನಮ್ಮೆಲ್ಲರ ಇಮ್ಯಾಜಿನೇಷನ್ಗೂ ಮೀರಿದ್ದು. 15,000 ಪುಟಗಳು, 15,000 ಪುಟಗಳಷ್ಟು ಅವರು ಲೇಖನಗಳನ್ನ ಬರೆದಿದ್ದಾರೆ ಅಂತಂದ್ರೆ ನೋಡಿ ಎಷ್ಟೊಂದು ಅದರಲ್ಲಿ ಅಗಾಧತೆ ಇದೆ ಮತ್ತು ಜೀವನ ಸತ್ವ ಇದೆ, ಮೌಲ್ಯ ಇದೆ ಅನ್ನೋದನ್ನ ನಾವು ತಿಳ್ಕೋಬಹುದು. ಹಾಗೇನೆ ಅವರಿಗೆ ಸಂದ ಡಾಕ್ಟರೇಟ್ಗಳಿಗೂ ಏನು ಕಡಿಮೆ ಇಲ್ಲ. ಹಲವಾರು ಯೂನಿವರ್ಸಿಟಿಗಳು ಕೂಡ ಅವರಿಗೆ ಡಾಕ್ಟರೇಟ್ ಅನ್ನು ಕೊಟ್ಟಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು 14 ವರ್ಷಗಳ ಕಾಲ ಅವರು ಅದನ್ನು ಸೇವೆ ಸಲ್ಲಿಸಿದ್ರು. ಆಮೇಲೆ 1953ರಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರು ಕೂಡ ಆಗಿದ್ದರು. ಮತ್ತೆ ಹಲವಾರು ಕಥೆಗಳಿಗೆ ಮತ್ತು ಕೃತಿಗಳಿಗೆ ಅವರಿಗೆ ಬಹಳಷ್ಟು ಶ್ರೇಷ್ಠ ಪ್ರಶಸ್ತಿಗಳು ಬಂದಿವೆ. ಅದರೆಲ್ಲ ಅತಿ ಮುಖ್ಯವಾಗಿ ಹೇಳಬೇಕಾಗಿರೋದು ಅಂತಂದ್ರೆ ಒಂದು, ಮೈಸೂರು ಮಹಾರಾಜರಿಂದ ರಾಜಸೇವಾ ಪ್ರಸಕ್ತ ಎಂಬ ಒಂದು ಬಿರುದು ಮಾಸ್ತಿಯವರಿಗೆ ದಕ್ಕಿದ್ದು. ಅದಕ್ಕಿಂತ ಮಿಗಿಲಾಗಿ ಹೇಳಬೇಕು ಅಂತಂದ್ರೆ ಕನ್ನಡದ ಜನತೆಯಿಂದ ಸಿಕ್ಕಿರುವಂತಹ ಒಂದು ದೊಡ್ಡ ಟೈಟಲ್, ಬಿರುದು ಯಾವುದಪ್ಪ ಅಂದ್ರೆ ಮಾಸ್ತಿ ಕನ್ನಡದ ಆಸ್ತಿ ಅನ್ನುವಂಥದ್ದು. ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ಒಂದು ಅರ್ಥ ಇದೆ ಅಂತ. ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳ್ಬೇಕಾದ್ರೆ ಜನಮನದನ್ನ ಹೇಗೆ ಅವರು ಸೂರೆಗೊಂಡಿರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಇಂತಹ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತವ್ರು ಎಷ್ಟು ಜನ ಇದ್ದಾರೆ? ಬಹಳ ಕಡಿಮೆ ಇದ್ದಾರೆ. ಅತ್ಯುನ್ನತ ಗೌರವವನ್ನು ಇವರು, ಅದನ್ನ ನಾವು ಅತ್ಯುನ್ನತ ಗೌರವ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಕನ್ನಡದ ಜನತೆಯ ಪರವಾಗಿ ಅವರಿಗೆ ಮಾಸ್ತಿ ಕನ್ನಡದ ಆಸ್ತಿ ಎಂಬಂತಹ ಬಿರುದು ಬಂದಿರುವಂತದ್ದು. ನಾನು ಆಗಲೇ ಹೇಳಿದಂತೆ ಅವರ ಕೆಲವು ಕೃತಿಗಳನ್ನ ಪರಿಚಯ ಮಾಡ್ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಓದಿದ ಕಾದಂಬರಿ, ಆದ್ರಿಂದ ಅದ್ರ ಬಗ್ಗೆ ನಾನು ಸ್ವಲ್ಪನಾರು ಮಾತನಾಡದೇ ಇದ್ರೆ ಸರಿ ಹೋಗುದಿಲ್ಲ. ಅದರಿಂದ ಅದ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿಕ್ಕವೀರ ರಾಜೇಂದ್ರ ಅನ್ನೋದು ಕಾದಂಬರಿ ಕೊಡಗಿನ ರಾಜಕೀಯಕ್ಕೆ ಸೇರಿತ್ತು. ಹೇಗೆ ತಮ್ಮ ಸ್ವಾತಂತ್ರ್ಯವನ್ನು ಕೊಡಗಿನ ಜನ ಕಳೆದುಕೊಳ್ಳುತ್ತಾರೆ ಎಂಬುದು ಒಂದು ರೀತಿಯಲ್ಲಿ ದುರಂತ. ಹಾಗೂ ಬ್ರಿಟಿಷರ ಕಪಿಮುಷ್ಟಿಯೊಳಗಡೆ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂಬುದರ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಚಿಕ್ಕವೀರ ರಾಜ ಹಾಗೂ ಅವನ ದುಷ್ಟ ಒಬ್ಬ ದೋಸ್ತಿ ಇರ್ತಾನೆ, ಕುಂಟ ಬಸ ಅಂತ, ಹಾಗೂ ಅವನ ಕೂಟ, ಅದು ತರ ದುಷ್ಟಕೂಟನೇ ಇರುತ್ತೆ. ಆ ನಾಯಕ ಹೇಗೆ ಪತನಗೊಳ್ಳುತ್ತಾನೆ ದುಷ್ಟಕೂಟದಿಂದ ಅಂತ ಈಗಿನ ಬಹುಶಃ ಪ್ರಸಕ್ತ ರಾಜಕೀಯದಲ್ಲೂ ಕೂಡ ನಾವು ನೋಡ್ಬೋದು. ದುಷ್ಟಕೂಟಗಳನ್ನು ನಾವು ಕಂಡುಹಿಡಿಬಹುದು. ರಾಜಕೀಯ ಅಂದ ತಕ್ಷಣ ದುಷ್ಟಕೂಟ ಇದ್ದೇ ಇರುತ್ತೇನೋ ಅಂತ ನನ್ಗೆ ಅನ್ಸುತ್ತೆ. ಯಾವಾಗದಿಂದನೂ ಅದೇ ಕಾಣಿಸುತ್ತೆ ಅದು. ಅದನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಮೈಸೂರಿನ ಸಂಸ್ಥಾನದಲ್ಲಿ 2 ಬಾರಿ ಕೆಲಸ ಮಾಡಿದ್ರು ಯಾರು, ಮಾಸ್ತಿಯವರು. ಆವಾಗ ಕೊಡಗಿನ ಇತಿಹಾಸವನ್ನ ಕೇಳಿದ್ರು. ಚಿಕ್ಕವೀರ ರಾಜೇಂದ್ರ ನಾಟಕವನ್ನೇ ಮಾಡೋಣ, ಆ ಒಂದು ಕಥೆಯನ್ನ ಆಧಾರವಾಗಿಟ್ಕೊಂಡು ಆ ಐತಿಹಾಸಿಕ ಘಟನೆಗಳನ್ನ ವಾಸ್ತವಿಕಕ್ಕೆ ತಂದು ಒಂದು ನಾಟಕ ಮಾಡೋಣ ಅಂತ ಪ್ರಯತ್ನ ಮಾಡಿದರು. ಆದ್ರೆ ಚಿಕ್ಕವೀರ ರಾಜೇಂದ್ರದಲ್ಲಿ ಬರುವಂತಹ ಘಟನೆಗಳು ಮತ್ತು ಅದರಲ್ಲಿ ಬರುವಂತಹ ಪಾತ್ರಗಳು ಮತ್ತು ಅದರಲ್ಲಿ ಬರುವಂತಹ ಹರವು, ಅಂದ್ರೆ ಆ ವಿಶಾಲತೆ, ಇವೆಲ್ಲ ನೋಡಿದಾಗ ನಾಟಕ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಂದ್ಬಿಟ್ಟು ಕೊನೆಗೆ ಅದನ್ನ ಅವರು ಕಾದಂಬರಿಯಾಗಿ ಪರಿವರ್ತಿಸ್ತಾರೆ. ಆ ಕಾದಂಬರಿ ಇವಾಗ ಅದರಲ್ಲಿ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ. ಚಿಕ್ಕವೀರ ರಾಜೇಂದ್ರ ಒಂದು ರೀತಿಯಲ್ಲಿ ಕೆಟ್ಟು ಬಂದವನು, ಅಂದ್ರೆ ಕೆಡುಕುತನದಿಂದನೇ ಬಂದಿದ್ದು.
ಅವನಿಗೇನಾಯ್ತು ಅಂದ್ರೆ 20ನೇ ವರ್ಷಕ್ಕೆ ಅಧಿಕಾರ ಸಿಕ್ಕಿಬಿಡ್ತು. ಅಪ್ಪನಿಂದ ಅಧಿಕಾರ 20 ವರ್ಷಕ್ಕೆ ಸಿಕ್ಕಿದ್ರಿಂದ ಜೊತೆಗೆ ಅವನ ದುಷ್ಟ ದೋಸ್ತಿ ಕುಂಟ ಬಸವ ಅವನನ್ನೇ ಮಂತ್ರಿ ಕೂಡ ಮಾಡ್ಬಿಟ್ಟಿದ್ದ. ಈ ದುಷ್ಟ ಶಕ್ತಿಗಳ ಹಿಡಿತದಿಂದ ನಾಡನ್ನು ಉಳಿಸ್ಬೇಕು ಅಂತ ಬಹಳ ಜನ ಈ ನಮ್ಮ ಕೊಡಗಿನ ಜನ ಬಹಳ ಪ್ರಯತ್ನ ಪಡ್ತಾ ಇದ್ರು. ಆದರೆ ಸಂದರ್ಭ ಒದಗಿ ಬಂದಿರಲೇ ಇಲ್ಲ. ಅದು ಅಲ್ಲದೆ ಈ ಒಂದು ಚಿಕ್ಕವೀರನ ಸ್ಥಾನಕ್ಕೆ ಬರಲು ಅವನ ದಾಯವಾದಿ ಒಬ್ಬ ವೀರಣ್ಣ ಅಂತ ಅವನು ಬೇರೆ ಆಸೆ ಪಡ್ತಾ ಇದ್ದ. ಅವ್ರು ಏನ್ ಮಾಡಿದ ಅಂದ್ರೆ ಕನ್ನಡ ಕಾವೇರಿ ಮಕ್ಕಳು ಅಂತ ಒಂದು ಕೂಟ ಮಾಡ್ಕೊಂಡ್ಬಿಟ್ಟ. ಎಲ್ಲ ಊರ ಜನಗಳನ್ನೆಲ್ಲ ಸೇರ್ಕೊಂಡು ಒಂದು ಕಾವೇರಿ ಮಕ್ಕಳು ಎಂಬ ಕೂಟ ಕಟ್ಟಿಕೊಂಡು ದೊರೆಯ ಅನ್ಯಾಯವನ್ನು ಅಂದ್ರೆ ಈ ಚಿಕ್ಕವೀರನ ಅನ್ಯಾಯವನ್ನು ತಡಿಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದ. ಅವರಿಗೆ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತಲೇ ಇದ್ದೆ. ನೋಡು ಅವನು ಹಂಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ, ರಾಜ ಸರಿ ಇಲ್ಲ ಅನ್ನೋದನ್ನ ಆಗಾಗ ಎಲ್ಲರ ವಿಚಾರವಾಗಿ ತಿಳಿಸ್ತಾನೆ ಇದ್ದ. ಆಮೇಲೆ ದೊರೆಯ ತಂಗಿ ಒಬ್ಳಿರ್ತಾಳೆ ದೇವಮ್ಮಾಜಿ ಅಂತ, ಅವರ ಗಂಡ ಒಬ್ಬ ಚನ್ನಬಸವಯ್ಯ ಅಂತ, ಅವನು ಕೂಡ ಗಾದಿ ಮೇಲೆ ಆಸೆ ಪಡ್ತಾ ಇರ್ತಾನೆ. ಚನ್ನಬಸವಯ್ಯ ಅಂದ್ರೆ ಇವನಿಗೆ ಭಾವನೆಂಟ ಆಗ್ತಾನಲ್ಲ ಅವನು. ಅದು ತನ್ನ ಹೆಂಡತಿಗೆ ಸಲ್ಬೇಕಾಗಿದ್ದು ಅಂತ ಅವನ ಲೆಕ್ಕಾಚಾರ. ಇದು ಯಾವುದು ರಾಜ್ಯಭಾರ ನನಗೆ ಸಿಕ್ಬೇಕಾಗಿತ್ತು ಅಂತ ಅವನು ಇತ್ತು. ಆ ಚನ್ನಬಸವಯ್ಯ ಅನ್ನೋನು ಇನ್ನೊಂದು ಒಂದು ಪ್ಲಾನ್ ಮಾಡ್ತಾ ಇರ್ತಾನೆ. ಈ ಬ್ರಿಟಿಷ್ ಜೊತೆ ಆಗಾಗ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದ. ಈ ರಾಜ್ಯನ ಅಥವಾ ಈ ರಾಜನನ್ನ ಹೇಗೆ ಸದೆಬಡಿಯುವುದು ಅನ್ನೋದ್ರ ಬಗ್ಗೆ ಮಂತ್ರಾಲೋಚನೆ ಮಾಡ್ಕೋತಾ ಇದ್ದ. ಅವೊಂದು ಸರಿಯಾದ ಅವಕಾಶ ಕೂಡ ಕಾಯ್ತಾ ಇದ್ದ ಅಂತ ಕಾಣಿಸುತ್ತೆ ಇದರಲ್ಲಿ. ರಾಜನಿಗೂ ಇದು ತಿಳಿದಿತ್ತು, ಇವನು ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಿತ್ತು. ಅವನು ಏನ್ ಮಾಡ್ದ, ತಂಗಿಯನ್ನು ಸೆರೆಯಲ್ಲಿ ಇಟ್ಬಿಟ್ಟ. ಆಮೇಲೆ ಈ ಇವನ ಜೊತೆ ಸೇರ್ಕೊಳ್ಳದೆ ಇರುವಂತೆ, ಯಾರು ಚಿಕ್ಕ ಬಸವಯ್ಯನ ಜೊತೆ ಸೇರ್ಕೊಳ್ಳದೆ ಇರುವಂತೆ ಒಂದು ಅರೇಂಜ್ಮೆಂಟ್ ಮಾಡ್ದ. ಚನ್ನಬಸವಯ್ಯನ ಜೊತೆ ಸೇರ್ಬಾರ್ದು ಅಂತಂದ್ಬಿಟ್ಟು ಕೂಡ ಪ್ರಯತ್ನ ಮಾಡ್ದ. ಆದ್ರೆ ಅವನ ಹೆಂಡತಿ ರಾಣಿ ಗೌರಮ್ಮಾಜಿ ಪಾಪ ಗಂಡ ಹೆಂಡತಿನ ಯಾಕೆ ದೂರ ಮಾಡ್ಬೇಕು, ಈ ತರ ಅನ್ಯಾಯ ಮಾಡಿದಾನೆ, ತಂಗಿನಂತೂ ಜೈಲಲ್ಲಿ ಇಟ್ಟಿದ್ದಾನೆ, ಪಾಪ ಇವನಿಗೆ ಯಾಕೆ ತೊಂದರೆ ಮಾಡ್ಬೇಕು ಅಂತ ಆಗಾಗ ಅವರಿಗೆ ಭೇಟಿ ಮಾಡಿಸ್ತಾ ಇದ್ದ. ಇದರಿಂದ ಏನಾಯ್ತು ಅಂತಂದ್ರೆ ಇದು ಜೈಲಿನಲ್ಲಿ ಇದ್ರು ಕೂಡ ಅವಳು ಬಸರಾಗ್ತಾಳೆ. ಆಮೇಲೆ ಮಗು ಕೂಡ ಆಗುತ್ತೆ. ಮಗು ಆದಾಗ ರಾಜ ಮತ್ತೊಂದು ಆರೋಪನ ಹೊರಿಸ್ತಾನೆ. ಒಂಥರ ಅಪ್ರಾಪ್ತವಾಗಿ ಅಂದ್ರೆ ನಡೆದೆಗೆಟ್ಟೋಳು ಅನ್ನೋ ತರ ಅಪವಾದವನ್ನ ತಂಗಿ ಮೇಲೆ ಹೊರಿಸಿ, ಉದ್ದೇಶ ಏನು ಅಂತಂದ್ರೆ ರಾಜಕೀಯದಿಂದ ಅವಳನ್ನ ಹೇಗಾದ್ರೂ ಸೈಡ್ ಲೈನ್ ಮಾಡ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಆತರ ಮಾಡ್ತಾನೆ. ಕುಂಟ ಬಸವ ಮತ್ತು ಲಿಂಗರಾಜನ ಅಕ್ರಮ ಸಂಬಂಧದಿಂದ ಹುಟ್ಟಿದವನೇ ಆಗಿ ಇವನಿದಾನಲ್ಲ, ಕುಂಟ ಬಸವ ಇದಾನಲ್ಲ, ಅವನು ಈ ಚಿಕ್ಕವೀರರಾಜೇಂದ್ರನ ಅಪ್ಪ ಲಿಂಗರಾಜ ಅಂತ ಬಿಟ್ಟಿದಾರಲ್ಲ, ಅವರ ಅಕ್ರಮ ಸಂಬಂಧದಿಂದ ಹುಟ್ಟಿದವನೇ ಅವನು. ಅವನ ತಾಯಿಗೆ ಅದು ಗೊತ್ತಿರುತ್ತೆ. ಅವಳು ಏನ್ ಮಾಡ್ತಾಳೆ, ಹೇಗಾದ್ರೂ ಮಾಡಿ ಈಗ ಈ ರಾಜ ವೀಕ್ ಇದ್ದಾನೆ, ಅಂದ್ರೆ ಅಷ್ಟು ಶಕ್ತಿವಂತನಲ್ಲ, ಆದ್ರಿಂದ ನಮ್ಮ ಬಸವನೇ ಯಾಕೆ ಮತ್ತೆ ಪುನಃ ರಾಜ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅವಳು ಕೂಡ ಅಲ್ಲಿಂದ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೀಗೆ ಒಂದು ಈ ರಾಜನನ್ನ ಇಳಿಸಿ ಅಧಿಕಾರಕ್ಕೆ ಬರೋದಕ್ಕೆ ಹೀಗೆ 2-3 ದುಷ್ಟ ಶಕ್ತಿಗಳು ಕೂಡ ಪ್ರಯತ್ನವನ್ನ ಮಾಡ್ತಾ ಇತ್ತು. ರಾಜ ಕೂಡ ದುಷ್ಟನೇ ಆಗಿದ್ದ. ಇತ್ತ ದೊರೆಯ ಕಾಟ ಎಲ್ಲೇ ಮೀರಿತ್ತು, ಜನಗಳಿಗೆ ಸಹಿಸ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಗೆ ಹೋಗಿತ್ತು. ಆವಾಗ ಮಂತ್ರಿಗಳು ರಾಣಿಯನ್ನು ರಾಜ್ಯ ವಹಿಸ್ಕೊಳ್ಳುವಂತೆ ಪ್ರಾರ್ಥಿಸ್ತಾರೆ, ಯಾರು ಚೆನ್ನಮ್ಮಾಜಿನ. ಬಟ್ ಅವಳು ಒಪ್ಕೊಳಕ್ ಆಗೋದಿಲ್ಲ, ಯಾಕೆಂದ್ರೆ ಇವನು ಬಿಡೋದಿಲ್ಲ. ಆಗ ನವರಾತ್ರಿ ಹಬ್ಬಕ್ಕೆ ಆಹ್ವಾನಿತದ ಮೇಲೆ ಬ್ರಿಟಿಷರು ಅಲ್ಲಿ ಕೊಡಗಿನಲ್ಲಿ ನವರಾತ್ರಿ ಹಬ್ಬ ಜೋರಾಗಿ, ಮೈಸೂರು ಮತ್ತು ಕೊಡಗು 2 ಕಡೆ ಜೋರಾಗಿ ನಡೀತಾ ಇತ್ತು ಅಂತದಕ್ಕೆ ಇವ್ರನ್ನ ಆಹ್ವಾನಿಸ್ತಾರೆ. ಬ್ರಿಟಿಷರು ಅವ್ರ ತಂಡದವರು ಈ ಒಂದು ಸಂದರ್ಭ ಒಳ್ಳೆ ಈಗ ಕರೆಕ್ಟ್ ಆಗಿದೆ, ನಾವು ಅಧಿಕಾರ ತಗೊಳ್ಳಕ್ಕೆ ಒಂದು ಸರಿಯಾದ ಸಮಯ ಅಂತ ಮುಂದಾಲೋಚನೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಳಸಂಚು ನಡೆಸ್ತಾ ಇರ್ತಾರೆ. ಯಾರು ಅಂತಂದ್ರೆ ನಮ್ಮ ಬ್ರಿಟಿಷರು. ಅವರು ಚನ್ನಬಸವಯ್ಯನಿಗೆ ಬೆಂಗಳೂರಿಗೆ ಬಾ, ನಿನ್ಗೆ ಆಶ್ರಯ ನೀಡ್ತೀವಿ, ನೀನ್ ಇಲ್ಲಿ ಇರ್ಬೇಡ, ನೀನ್ ಇಲ್ಲಿದ್ಬಿಟ್ರೆ ನಿನ್ನ ಸಾಯಿಸ್ಬಿಡ್ತಾನೆ ಅಂತಂದ್ಬಿಟ್ಟು ಅವನ್ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಆಮೇಲೆ ಅತಿಥಿಗಳಿಗಾಗಿ ಒಂದು ಚನ್ನಬಸವ ಒಂದು ನಾಟಕವನ್ನು ಮಾಡಿರ್ತಾನೆ. ಆ ನಾಟಕದಲ್ಲಿ ಒಂದು ದೊರೆಗೆ ಅವಮಾನ ಆಗುವಂತ ಒಂದು ದೃಶ್ಯ ಇವನ ಬಹುಶಃ ಇಂಟೆನ್ಷನಲಿ ಮಾಡಿದ್ನೋ ಏನೋ ಗೊತ್ತಿಲ್ಲ. ಒಂದಕ್ಕೆ ಚನ್ನಬಸವನೇ ಕಾರಣ ಅಂತ ದೊರೆ ಅವರ ಮನೆಗೆ ಕಾವಲು ಹಾಕಿ ಮನೆಯಿಂದ ಹೌಸ್ ಅರೆಸ್ಟ್ ಮಾಡಿಬಿಡ್ತಾನೆ. ಮನೆಯಿಂದ ಆಚೆ ಈಚೆ ಹೋಗದೆ ಇರುವಂತೆ ತಡೆ ಹಾಕ್ತಾನೆ. ಆಗ ಏನ್ ಮಾಡ್ತಾನೆ ಇವನು ಬಸವ ಹೆದರಿ ಬಿಡ್ತಾನೆ, ನನಗೆ ಇವನು ಬಹುಶಃ ಸಾಯಿಸ್ಬಿಡ್ತಾನೆ ನನಗೆ. ಚನ್ನಬಸವ ಹೆದರ್ಕೊಂಡ್ಬಿಟ್ಟು ಹೆಂಡತಿ ಮಕ್ಕಳೊಡನೆ ಊರು ಬಿಟ್ಟು ಹೋಗೋಕೆ ಪ್ರಯತ್ನ ಮಾಡ್ತಾನೆ. ಆಗ ಏನಾಗುತ್ತೆ ಅಂದ್ರೆ ಊರು ಬಿಟ್ಟು ರಾಜ್ಯದ ಹೊರಗಡೆ ಹೋಗ್ತಾ ಇರುವಾಗ ಮಗು ಬೇರೆ ಸಣ್ಣ ಮಗು ಅಂತ ಹೇಳಿದ್ವಲ್ಲ, ಯಾರಿಗೋ ಹುಟ್ಟಿದ ಮಗು ಅನ್ನೋ ತರ ಅಪವಾದ ಮಾಡಿದ್ನಲ್ಲ, ಆ ಮಗುನು ಕರ್ಕೊಂಡು ಹೋಗ್ತಾ ಇರ್ತಾರೆ.
ಆ ಮಗುವನ್ನು ಕರ್ಕೊಂಡು ಹೋಗ್ತಾ ಇರುವಾಗ ಅದು ಗಡಿನಲ್ಲಿ ತೊಟ್ಟಲಿದ್ದ ಜಾರಿ ಕೆಳಗಡೆ ಬಿದ್ದು ಬಿಡುತ್ತೆ. ಕಾವಲುಗಾರರು ಆ ಮಗುನ ಹಿಡ್ಕೊಂಡ್ ಬಂದು ನೀನ್ ಕೊಡೋದಿಲ್ಲ ಅಂತೇಳಿ ಅವನು ಹಿಡಿದು ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಹಾಗಾಗಿ ಆ ಮಗುನ ಏನ್ ಮಾಡ್ತಾನೆ ಮತ್ ಪುನಃ ಆಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರೆ. ಯಾರು? ಈ ಕಾವಲುಗಾರರು. ಇದರಿಂದ ಏನಾಗುತ್ತೆ ಅಂತಂದ್ರೆ ಮತ್ತೆ ಆ ಮಗುನ ಹುಡ್ಕೋಕ್ಕೋಸ್ಕರ ಚನ್ನಬಸವ ಬೇರೆ ಇವ್ರುಗಳನ್ನ ಬಿಡ್ತಾನೆ, ಆಳುಗಳನ್ನ ಬಿಡ್ತಾನೆ. ಆಳು ಮಗುನ ಹುಡುಕ್ತಿದ್ದಾರೆ ಅಂತ ಹೇಳ್ಬಿಟ್ಟೆ ಆ ಆಳನ್ನ ಇವನು ಶೂಲಕ್ಕೇರಿಸ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ. ಅಂದ್ರೆ ಅವನಿಗೆ ಬಹಳ ಸಲೀಸಾಗ್ಬಿಟ್ಟಿದೆ ಈ ಒಂದು ಸಾವು ನೋವುಗಳನ್ನು ಉಂಟು ಮಾಡುವಂಥದ್ದು ಜನಗಳಿಗೆ, ಯಾಕೆಂದ್ರೆ ಅಷ್ಟೊಂದು ದುಷ್ಟತ್ವ ಅವನ ಹತ್ರ ಇರುತ್ತೆ. ಆಮೇಲೆ ಅಲ್ಲಿಂದ ಮುಂದೆ ಏನಾಗುತ್ತೆ ಅಂದ್ರೆ ಆ ಮಗುವನ್ನು ಬ್ರಿಟಿಷರು ಅವಾಗ ಇದೊಂದು ಅವರಿಗೂ ನೆವ ಬೇಕಾಗಿತ್ತು, ಏನಾದ್ರೂ ಒಂದು ಕುಂಟು ನೆಪ ಬೇಕಾಗಿತ್ತು. ಈಗ ಚನ್ನಬಸವ ನಮ್ಮ ಆಶ್ರಯದಲ್ಲಿದ್ದಾನೆ, ಅವನ ಮಗು ನಿಮ್ಮ ಹತ್ರ ಇದೆ, ಚಿಕ್ಕವೀರ ರಾಜೇಂದ್ರ ನಿಮ್ಮ ಹತ್ರ ಇದೆ, ನೀವು ಆ ಮಗುವನ್ನು ಇವನಿಗೆ ಕಳಿಸ್ಕೊಡ್ಬೇಕು, ಇಲ್ಲ ಆದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಒಂದು ವಾರ್ನಿಂಗ್ ಕೊಡ್ತಾರೆ. ಹಾಗೆ ಇವನ್ ಎಷ್ಟುವರೆಗೆ ದುಷ್ಟತ್ವಕ್ಕೆ ಇಳಿತಾನೆ ಅಂತಂದ್ರೆ ಆ ಮಗುವನ್ನೇ ಸಾಯಿಸ್ಬಿಡ್ತಾನೆ. ಚನ್ನಬಸವ ಅವರ ಮಗುವನ್ನ, ಚಿಕ್ಕ ಮಗುವನ್ನೇ ಕೂಡ ಸಾಯಿಸ್ಬಿಡ್ತಾನೆ. ಅದು ರಾಜನೇ ತನ್ನ ಕೈಯಾರೆ ಸಾಯಿಸ್ತಾನೆ. ಇಂತಹ ಒಂದು ದುಷ್ಟತ್ವವನ್ನು ಅವನಲ್ಲಿ ಪ್ರತಿಪಾದಿಸ್ಕೊಂಡು ಹೋಗ್ತಾನೆ. ಈ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ, ರಾಜ ಮಗುವನ್ನು ಕೈಯಿಂದಲೇ ಸಾಯಿಸಿದಾಗ ಇದನ್ನು ಕಂಡ ಜನರು ಕೊಡವರ ಹಿತರಕ್ಷಣೆಗಾಗಿ ರಾಜನನ್ನು ಹೇಗಾದರೂ ಮಾಡಿ ಅಧಿಕಾರದಿಂದ ಇಳಿಸಲೇಬೇಕು ಎಂಬುದಾಗಿ ಚನ್ನಬಸವನ ಮುಖಾಂತರ ಬ್ರಿಟಿಷರ ಮೊರೆ ಹೋಗುತ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಅಧಿಕಾರ ತಗೊಳ್ತಾರೆ, ಸಿಂಹಾಸನ ಶೂನ್ಯವಾಗುತ್ತೆ. ಅಲ್ಲಿಗೆ ಒಂದು ಸಂಸ್ಥಾನ ಸಂಪೂರ್ಣವಾಗಿ ನಿರ್ನಾಮವಾಗಿ ಹೋಗುತ್ತೆ. ಇದು ಚಿಕ್ಕವೀರ ರಾಜೇಂದ್ರನ ಕತೆ. ಆಮೇಲೆ ಬ್ರಿಟಿಷರು ಏನ್ ಮಾಡ್ತಾರೆ, ಚಿಕ್ಕವೀರ ಅಲ್ಲಿಂದ ಸುರಂಗ ಮಾರ್ಗದಿಂದ ತಪ್ಪಿಸ್ಕೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ಅವನನ್ನು ಸೆರೆ ಹಿಡಿತಾರೆ. ಸೆರೆ ಹಿಡಿದು ಕುಟುಂಬ ಸಮೇತ ಅವರನ್ನು ತಗೊಂಡೋಗಿ ಅಲ್ಲಿ ವೆಲ್ಲೂರಲ್ಲಿ ಒಂದಿಷ್ಟು ದಿನ ಇರ್ತಾನೆ, ಇಂಪ್ರಿಸನ್ಮೆಂಟ್ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಅಲ್ಲಿಂದ ನೋಡಪ್ಪ ನಿನ್ಗೇನು ಕಾಟ ಕೊಡಲ್ಲ, ನಿನ್ ಪಾಡಿ ನಿನ್ ಕಾಶಿಗೆ ಹೊರಟೋಗು ಅಂತ ಹೇಳಿ ಕಾಶಿಗೆ ಕಳಿಸ್ಬಿಡ್ತಾರೆ. ಅಲ್ಲಿಗೆ ಕತೆ ಸಮಾಪ್ತಿ ಆಗುತ್ತೆ. ಈ ಕಾದಂಬರಿಯನ್ನು ವಿಮರ್ಶೆ ಮಾಡ್ತಾ ಹಾಮಾನಾಯಕರು ಒಂದಿಷ್ಟು ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮಾಸ್ತಿಯವರು ಸಂದರ್ಭಗಳನ್ನ ಇಲ್ಲಿ ಉಸಿರು ಕಟ್ಟುವಂತೆ ಚಿತ್ರಿಸಬಲ್ಲರು ಎಂಬುದಕ್ಕೆ ಈ ಕಾದಂಬರಿಯಲ್ಲಿ ಬರುವ ಕೊಲೆಗಳೇ ಉದಾಹರಣೆ ಅಂತ ಒಂದು ಕೊಲೆ ಬಗ್ಗೆ ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ ಹಾಮಾನಾಯಕರು. ತಂಗಿಯ ಮಗುವನ್ನು ತನ್ನ ಕೈಯಾರೆ ಕೊಂದ ಪ್ರಸಂಗವಂತೂ ಧ್ವನಿರಮ್ಯತೆಯಿಂದ ತುಂಬಿ ಹೋಗಿದೆ. ಇದನ್ನು ಓದುವಾಗ ಎದೆ ಡವಗುಟ್ಟುತ್ತದೆ. ಅದು ನಿಜಕ್ಕೂ ಅದೇ ವಿಚಾರ. ಯಾಕಂದ್ರೆ ನಾವು ಆ ಕತೆ ಓದಿದೀವಲ್ಲ, ಹಾಗಾಗಿ ನಮಗೂ ಹಾಗೆ ಅನ್ಸ್ತಾ ಇತ್ತು, ಏನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಪರಿಣಾಮ. ಆ ತರ ತೆಗೆದುಕೊಂಡು ಹೋಗಿದ್ದಾರೆ, ಅದನ್ನ ಅಷ್ಟೊಂದು ಸೂಕ್ಷ್ಮತೆಯಿಂದ ತೆಗೆದುಕೊಂಡು ಹೋಗಿದ್ದಾರೆ. ಈ ಸತ್ವಶಾಲಿ ಪ್ರಸಂಗಗಳು ನಮ್ಮ ಕಾದಂಬರಿಗಳ ಪ್ರಪಂಚದಲ್ಲಿಯೇ ಅತ್ಯಂತ ಗಮನಾರ್ಹ ಸನ್ನಿವೇಶಗಳಾಗಿದೆ ಅಂತ ಹಾಮಾನಾಯಕರು ಹೇಳ್ತಾರೆ. ಆಮೇಲೆ ಮುಂದುವರೆದು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯ ಸನ್ನಿವೇಶಗಳನ್ನು ವರ್ಣಿಸುವಾಗ ಮಾಸ್ತಿಯವರು ತಮ್ಮ ಲೋಕದ ಅಜ್ಞಾನವನ್ನು ಮತ್ತು ರಾಜತಾಂತ್ರಿಕ ತಿಳುವಳಿಕೆ, ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲೇ ಇದ್ದಿದ್ದಲ್ವಾ ಮೈಸೂರು ಸಂಸ್ಥಾನದಲ್ಲಿ, ಅವುಗಳನ್ನು ಕೂಡ ಅಲ್ಲಿ ಆದಷ್ಟು ಮುಂದ್ಗಡೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ರಾಜಕೀಯವನ್ನು ಕೇವಲ ರಾಜಕೀಯವಾಗಿ ನೋಡದೆ ಹಿನ್ನೆಲೆಯ ವ್ಯಕ್ತಿಗಳ ನಡವಳಿಕೆ ಮತ್ತು ಅದರ ಹಿಂದಿನ ದೈವದ ಆಟವನ್ನು ಕೂಡ ಗುರುತಿಸುವುದು, ಅಂದ್ರೆ ವಿಧಿ ಬಗ್ಗೆ ಅವರಿಗೆ ಸ್ವಲ್ಪ ಕಲ್ಪನೆ ಮತ್ತು ನಂಬಿಕೆ ಜಾಸ್ತಿ ಇರುತ್ತೆ ಮಾಸ್ತಿ ವೆಂಕಟೇಶ್ವರ. ಮಾಸ್ತಿಯವರ ಜೀವನ ಧೋರಣೆಯನ್ನು ಸೂಚಿಸ್ತದೆ ಅಂತ ಹಾಮಾನಾಯಕರು ಹೇಳ್ತಾರೆ. ಇನ್ನು ಮುಂದುವರೆದು ಏನ್ ಹೇಳ್ತಾರೆ ಅವರು ಅಂತಂದ್ರೆ, ಕೆಟ್ಟ ಪಾತ್ರಗಳನ್ನು ಸೃಷ್ಟಿಸಲು ಹೋಗುವುದೇ ಇಲ್ಲ ಯಾರು? ಮಾಸ್ತಿಯವರು. ಕ್ರೌರ್ಯ ದುಷ್ಟತೆಗಳನ್ನು ಅವರು ಸರಳೀಕರಿಸಿ ಬಿಡ್ತಾರೆ. ಅಲ್ಲಿ ಕ್ರೌರ್ಯ ಇದೆ, ದುಷ್ಟತೆ ಇದೆ, ಆದ್ರೂ ಕೂಡ ಅದನ್ನೆಲ್ಲ ಸರಳೀಕರಿಸ್ತಾರೆ. ಅದು ಬಿಟ್ಬಿಟ್ಟು ಬಹಳ ಅದನ್ನ ವೈಭವೀಕರಿಸುವುದು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಕೆಟ್ಟದನ್ನು ಒಂದು ದೌರ್ಬಲ್ಯವೆಂದು ತಳ್ಳಿ ಹಾಕುತ್ತಾರೆ ಹೊರತು ಅದನ್ನ ವೈಭವೀಕರಿಸಲಿಕ್ಕೆ ಹೋಗುವುದಿಲ್ಲ ಅವರು. ತಮ್ಮ ಗುಣ ಸ್ವಭಾವದಂತೆ ಪಾತ್ರಗಳ ವಿಚಾರದಲ್ಲೂ ಮಾಸ್ತಿಯವರಿಗೆ ತುಂಬಾ ಪ್ರೀತಿ, ಆದರ, ಅಭಿಮಾನ ಮತ್ತು ಗೌರವ ಅಂತ ಹೇಳ್ತಾರೆ. ನೋಡಿ, ಇದು ಎಷ್ಟು ಸುರಳವಾಗಿದೆ ಮತ್ತು ಸುಂದರವಾಗಿದೆ ಅಂತಂದ್ರೆ, ಪಾತ್ರಗಳ ಬಗ್ಗೆ ಯಾರೇ ಕಥೆಗಾರ ಆಗಿರ್ಲಿ, ನೀವೇ ಆಗ್ಲಿ ನಾನೇ ಆಗ್ಲಿ, ಏನಾದ್ರು ಬರಿತೀವಿ ಅಂತಂದ್ರೆ ಆ ಪಾತ್ರಗಳ ಬಗ್ಗೆ ನಮ್ಗೆ ಇರಬೇಕಾದ ಒಂದು ಭಾವನೆ ಏನ್ ಗೊತ್ತಾ? ಆ ಪಾತ್ರದ ಮೇಲೆ ಪ್ರೀತಿ, ಆ ಪಾತ್ರದ ಮೇಲೆ ಆದರ, ಆ ಪಾತ್ರದ ಮೇಲೆ ಅಭಿಮಾನ ಮತ್ತು ಗೌರವ. ಆವಾಗ ಪಾತ್ರಕ್ಕೆ ಕಳೆ ಕಟ್ಟುತ್ತೆ, ಅದಕ್ಕೆ ಮೌಲ್ಯ ಉಂಟಾಗುತ್ತೆ. ಅದನ್ನ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ ಯಾರು? ನಮ್ಮ ಇವರು ಹಾಮಾನಾಯಕ. ಹಾಗೆ ಒಮ್ಮೆ ರಾಜಗೋಪಾಲಾಚಾರ್ಯವರು ಕೂಡ ಅವ್ರದ್ದು ಇನ್ನೊಂದು ಕಾದಂಬರಿ ಚನ್ನಬಸವ ನಾಯಕನ್ನ ಅವರು ಓದ್ತಾರೆ, ರಾಜಾಜಿಯವರು ಓದ್ತಾರೆ. ಓದಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇಂತಹ ಕಾದಂಬರಿ ಬರೆಯುವವರು ಕೇವಲ ಶಕ್ತನಾಗಿದ್ರೆ ಸಾಲದು, ಬರೆಯೋ ಶಕ್ತಿ ಇದ್ರೆ ಸಾಲದು, ಅವನು ಒಳ್ಳೆಯ ಮನುಷ್ಯನೂ ಆಗಿರ್ಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ.
ಕೇವಲ ಒಂದು ಶಕ್ತಿ, ಬರೆಯೋಣಿಗೆ ಶಕ್ತಿ ಇದ್ರೆ ಸಾಕಾಗಲ್ಲ, ಅವನಿಗೆ ಒಳ್ಳೆಯ ಹೃದಯ ಬೇಕು, ಒಳ್ಳೆಯ ಮನಸ್ಸು ಬೇಕು, ಒಳ್ಳೆಯ ಮನುಷ್ಯ ಆಗಿರ್ಬೇಕು ಅಂತ ಹೇಳ್ತಾರೆ. ಹೀಗೆ ಇದಾದ್ಮೇಲೆ ನಾನು ಸ್ವಲ್ಪ ನಾಟಕಕ್ಕೆ ಹೋಗ್ತೀನಿ. ಜಗನ್ನಾಥ್, ನನಗೆ 45 ನಿಮಿಷ ಟೈಮ್ ಕೊಟ್ಟಿದ್ದೀರಿ, ಕರೆಕ್ಟ್ ತಾನೆ? ಹೌದು ಸರ್, ಹೌದೌದು. ಯಾಕೆಂದ್ರೆ ನಾನು ಯಾಕಂದ್ರೆ ಮೊನೋಲಾಗ್ ಆಗ್ಬಾರ್ದು, ಅದಕ್ಕೋಸ್ಕರ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಆಸಕ್ತಿಯಿಂದ ಕೇಳ್ತಾ ಇದ್ದೀವಿ. ಓಕೆ, ವೆರಿ ಗುಡ್, ಬಹಳ ಸಂತೋಷ. ಮಾಸ್ತಿಯವರ ನಾಟಕಗಳೆಲ್ಲ ಬಹಳ ವಿಶಿಷ್ಟ ಕೃತಿ. ಬಹುಶಃ ನೀವುಗಳೇ ಹೇಳ್ಬೋದು, ಯಾವುದು ಹೇಳ್ತೀರಾ? ವಿಶಿಷ್ಟ ಕೃತಿ ಅದು. ಅದ್ ನಾಟಕವೂ ಆಯ್ತು, ಸಿನಿಮಾವೂ ಆಯ್ತು. ಯಾರು ಹೇಳ್ತೀರಾ? ಹಾ, ಕಾಕನ ಕೋಟೆ. ಹೆಗ್ಗಡದೇವನ ಕೋಟೆಯ ಕಾಕನ ಕೋಟೆ ಈಗಲೂ ಕಾಡು ಕುರುಬರು ವಾಸಿಸುವಂತಹ ಸ್ಥಳ ಅದು. ಈ ಪ್ರದೇಶವನ್ನು ಮಾಸ್ತಿಯವರು ಹತ್ತಿರದಿಂದ ನೋಡಿದ್ದರು, ಯಾಕೆಂದ್ರೆ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾಗ ಹತ್ತಿರದಿಂದ ನೋಡಿದ್ದರು. ಅವರ ವಿಸ್ತಾರವಾದ ಸಂಸ್ಕೃತಿಯನ್ನು ಬಲ್ಲವರಾಗಿದ್ದರು. ಅದನ್ನ ಹಿಡಿದಿಡುವುದಕ್ಕೋಸ್ಕರ ಈ ನಾಟಕವನ್ನು ಅವರು ಬರೆದಿದ್ದು ಅಂತಂದ್ರೆ ಅದರಲ್ಲಿ ಹೆಚ್ಚುಗಾರಿಕೆ ಏನಲ್ಲ. ಅದಕ್ಕೂ ಹೆಚ್ಚಾಗಿ ಒಂದು ಗುಡ್ಡಕಾಡು ಸಂಸ್ಕೃತಿಯನ್ನ ಹಿಡಿದಿಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಆ ನಾಟಕದಲ್ಲಿ. ಅಥವಾ ಆ ಒಂದು ಚಿತ್ರ ಕೂಡ ತುಂಬಾ ಚೆನ್ನಾಗಿ ಬಂತದು. ಕಾಕನ ಕೋಟೆ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಾಯ್ತು. ಈ ನಾಟಕದ ನಾಯಕ ಒಬ್ಬ ಸಾಮಾನ್ಯ ಕಾಡು ಕುರುಬ. ಅವನ ಹೆಸರು ಕಾಕ ಅಂತಾನು ಕರೀತಾರೆ, ಕಾಚ ಅಂತಾನು ಕರೀತಾರೆ. ಅವನು ಏನ್ ಮಾಡಿದ್ದ ಅಂದ್ರೆ, ಆಗಿನ ಕಾಲದಲ್ಲಿ, ಆವಾಗ ಅವನ ಕಾಲದಲ್ಲಿ ಮೈಸೂರು ಮಹಾರಾಜ ನರಸರಾಜ ಒಡೆಯರ ಕಾಲದಲ್ಲಿ ಇದ್ದಿದ್ದವನು. ಒಂದು ಸಾರಿ ಮದಭರಿತ ಆನೆಯ ಮೇಲೆ ಕೂತ್ಕೊಂಡಿದ್ರು ಇವರು. ಅವಾಗ ಆನೆಗೆ ಮದ ಬರುತ್ತೆ. ಮದ ಬಂದಾಗ ಇನ್ನೇನು ಮಹಾರಾಜನನ್ನ ಬೀಳಿಸುವಂತಹ ಪರಿಸ್ಥಿತಿಯಲ್ಲಿ, ಆಗ ಕಾಕ ಏನ್ ಮಾಡ್ತಾನೆ ಅಂತಂದ್ರೆ, ಆ ಆನೆಯನ್ನ ಹಿಡಿತಕ್ಕೆ ತಗೊಳ್ತಾನೆ. ಮದಭರಿತ ಆನೆಯನ್ನ ಹಿಡಿತಕ್ಕೆ ತಗೊಳ್ತಾನೆ. ಹಿಡಿತಕ್ಕೆ ತೆಗೆದುಕೊಂಡಾಗ ಅಲ್ಲಿಂದ ಇವರು ಮಹಾರಾಜರು ಸಂತೃಪ್ತ ಆಗ್ತಾರೆ, ಬಚಾವಾಗ್ತಾರೆ. ಅಂದ್ರೆ ಅವರ ಅಪಾಯದಿಂದ ಪಾರಾಗ್ತಾರೆ. ಆವಾಗ ಅವನಿಗೆ ಒಂದು ವರ ಕೊಡ್ತಾರೆ. ಇದನ್ನು ವರ ಅಂತ ಬೇಕಾದ್ರೆ ತಿಳ್ಕೋಬಹುದು. ಕಾಕ, ನೀನ್ ಯಾವಾಗ ಹೇಳಿದ್ರು ನಿಮ್ಮ ಊರಿಗೆ ಬಂದು ನಿನ್ನ ಹಾಡಿನಲ್ಲಿ ನಾನು ನಿಮ್ಮನ್ನೆಲ್ಲ ಬಂದು ಮಾತಾಡಿಸ್ತೀನಿ. ಬೇರೆ ಎಲ್ಲ ಉಡುಗೊರೆ ಕೊಟ್ಟಿದ್ದು ಬೇರೆ ವಿಚಾರ, ಅದಲ್ಲದೆ ಇದೊಂದು ವರ ಕೊಟ್ಬಿಡ್ತಾನೆ. ನೀನ್ ಯಾವಾಗ ಕರಿತೀಯೋ ಅವಾಗ ನಾನು ಅಲ್ಲಿಗೆ ಬರ್ತೀನಿ. ಎಷ್ಟು ಸುಂದರವಾಗಿದೆ ನೋಡಿ ಕಲ್ಪನೆ. ಎಲ್ಲೋ ಒಂದು ಕಾಡಿಗೆ ಹೋಗಿ ಕಾಡು ಕುರುಬರ ಜೊತೆ ಮಹಾರಾಜ ಹೇಳುವಂಥದ್ದು, ನೀನ್ ಯಾವಾಗ ಕರೆದ್ರು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಎಷ್ಟೊಂದು ಆ ಮಹಾರಾಜರ ಒಂದು ಘನತೆ ಎಂಥದ್ದು ಅಂತ ಅನ್ನೋದು ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ನಾಟಕದಲ್ಲಿ ಯಾರಿಗೆ ಕಾಕನಿಗೆ ಬಹಳ ತೊಂದರೆ ಬರುತ್ತೆ, ಕಾಡು ಕುರುಬರಿಗೆ. ಅಲ್ಲಿ ಅವಾಗೆಲ್ಲ ಈ ಕಂದಾಯದ ಅಧಿಕಾರಿಗಳಿಗೆ ಹೆಗ್ಗಡೆಗಳು ಅಂತ ಹೇಳ್ತೀವಿ, ಹೆಗ್ಗಡೆಯವರು ಅಂತ ಹೇಳ್ತಾ ಇದ್ರು. ಹೆಗ್ಗಡೆಯವರು ಕಂದಾಯ ಅಧಿಕಾರಿಗಳು. ಈ ಕಂದಾಯ ಅಧಿಕಾರಿಗಳು ಹೋಗಿ ಇವರಿಗೆ ಕಾಕನ ಕೋಟೆಯಲ್ಲಿ ಬಹಳ ಕಾಟ ಕೊಡ್ತಿದ್ರು. ಏನಯ್ಯ, ನೀನು 10 ಜೇನ್ ಕಡ್ದಿದ್ಯಾ, ನನಗೆ 4 ನೀನ್ ಕೊಡ್ಲೇಬೇಕು. ನೀನು ಬಿದಿರು ಅಷ್ಟು ಕಡ್ದಿದ್ಯಾ, ನನ್ಗೆ ಇಷ್ಟು ಕೊಡ್ಲೇಬೇಕು. ಈ ತರ ಕಂದಾಯ ವಸೂಲಿ ಮಾಡ್ತಾ ಇದ್ರು. ಕಾಡಿನ ಸಂಪನ್ಮೂಲಗಳು ಪಾಪ ಅವ್ರ ಜೀವನಕ್ಕೋಸ್ಕರ ಏನು ಸಂಗ್ರಹಿಸ್ತಾರೋ ಅದರಲ್ಲಿ ಹೆಗ್ಗಡೆಯವರು ಇಲ್ಲ, ನಮ್ಗಿಷ್ಟು ಪಾಲು ಕೊಡ್ಲೇಬೇಕು ನೀನು ಅಂತ. ಈ ತರ ತುಂಬಾ ಸಮಸ್ಯೆ ಇತ್ತು. ಯಾವ ಸ್ಟೇಜಿಗೆ ಹೋಯ್ತು ಆ ಸಮಸ್ಯೆ ಅಂತಂದ್ರೆ, ಅಂತ ಒಂದು ಲಾಲಚಿ ಹೆಗಡೆಯವರು ಆಗ ಇದ್ದಿದ್ದು ಅಧಿಕಾರಿಗಳು. ಅದನ್ನ ಈಗ್ಲೂ ಕಾಣ್ತೀವಿ. ಬಹುಶಃ ಎಲ್ಲಾ ಕಡೆದಲ್ಲೂ ಇದು ನಿತ್ಯ ಸತ್ಯ. ಇದು ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ಈ ತರ ಒಂದು ಅಪಭ್ರಂಶಗಳು ಇರ್ತವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಇವನು ಕಳಿಸ್ತಾನೆ ಮಹಾರಾಜರಿಗೆ, ಹೀಗೆ ಕಾಕ ಅಂತ ತಾವು ಒಂದ್ಸಾರಿ ನಾನು ವಿಸಿಟ್ ಮಾಡ್ತೀನಿ ಅಂತ, ನನ್ನನ್ನ ಇಲ್ಲಿ ನಮ್ಮ ಹಾಡಿಗೆ ಬರ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಬರ್ಬೇಕು, ನಮಗ್ ಸ್ವಲ್ಪ ತೊಂದರೆ ಇದೆ ಅಂತ ಒಂದು ಮಾತು ಕಳಿಸ್ತಾನೆ. ಅವರಿಗೆ ನೆನಪಾಗುತ್ತೆ, ಕಾಚ ನೆನಪಾಗುತ್ತೆ, ಯಾಕಂದ್ರೆ ಜೀವ ರಕ್ಷಿಸಿದವನು. ಆದ್ರೆ ಇಲ್ಲಿ ಬಂದು ಹೇಳಿದವನು ಇವನು ಹೋಗ್ಲಿಲ್ಲ, ಇವನಿಗೆ ಹೋಗಿ ಭಯ, ಮಹಾರಾಜ ಹತ್ರ ಹೋಗ್ಲಿಕ್ಕೆ ಭಯ ಇವನಿಗೆ ಕಾಕ, ಯಾಕಂದ್ರೆ ಕಾಡು ಗುರುಬ, ಅವನಿಗೆ ಭಯ. ಆಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಯಾರ ಹತ್ರನೂ ಕಳಿಸ್ತಾನೆ. ಆಮೇಲೆ ಸತ್ಯಾಸತ್ಯತೆ ನೋಡೋಣ, ಅದು ಸತ್ಯನ ಸುಳ್ಳು ಅಂತೇಳಿ ಮಹಾರಾಜ ಮಾರುವೇಷದಲ್ಲಿ ಬರ್ತಾರೆ. ಇವನ ಹಾಡಿಗೆ ಮಾರುವೇಷದಲ್ಲಿ ಬರ್ತಾರೆ. ಬಂದು ನೋಡಿದಾಗ ಇವನೇ ಕಾಚ. ನೋಡಿ ತುಂಬಾ ಸಂತೋಷ ಪಡ್ತಾರೆ. ಆಯ್ತಾ, ಸಂತೋಷ ಪಟ್ಟು ಆಮೇಲೆ ಅವರ ಈ ಒಂದು ಯಾವುದು ಕಂದಾಯದ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ಆಯ್ತಾ, ಇಲ್ಲಿ ಇದು ಒಂದು ವಿಚಾರ. ಆದ್ರೆ ಈ ನಾಟಕದಲ್ಲಿ ಅವರು ಏನ್ ಹೇಳಕ್ ಇಷ್ಟಪಟ್ಟಿದ್ದಾರೆ, ಪ್ರಾದೇಶಿಕತೆ, ಕಾಡು ಕುರುಬರ ಜೀವನ ಪದ್ಧತಿ, ಸಂಪ್ರದಾಯಗಳು, ಶ್ರದ್ಧೆ, ಆಸೆ ಆಕಾಂಕ್ಷೆಗಳು ಮತ್ತು ಪ್ರಣಯ ಜೀವನ, ಅದನ್ನು ಕೂಡ ಹೇಳೋದಕ್ಕೆ ಇಲ್ಲಿ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಯಾರು? ಮಾಸ್ತಿಯವರು. ಅದರಲ್ಲಿ ಒಂದೇ ಒಂದು ಸೆಂಟೆನ್ಸ್ ಬರೀತಾರೆ ಅವ್ರ ನಾಟಕದಲ್ಲಿ, ಇದೆ, ಇದು ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗಂಡಾಗಲಿ ಹೆಣ್ಣಾಗಲಿ ಮನಸ್ಸು ಕಾಯ್ಬೇಕು. ಅಂದ್ರೆ
ಗಂಡಾಗ್ಲಿ ಹೆಣ್ಣಾಗ್ಲಿ ಮನಸ್ಸು ಕಾಯ್ಬೇಕು ಅಂದ್ರೆ ಏನರ್ಥ? ಮನಸ್ಸು ಒಂದು ಆಸೆ ಪಡ್ಬೇಕು, ಒಂದು ಮನಸ್ಸು ಬೆರಿಬೇಕು, ಒಬ್ರಿಗೊಬ್ರಿಗೆ ಆಸೆ ಹುಟ್ಟಬೇಕು. ಮನಸ್ಸು ಬೆರೆತ ಮೇಲೆ ಆಗಿನ ಸಂಪ್ರದಾಯ ಕಾಡಿಗೆ ಹೋಗ್ಬೇಕು. ಈಗಿನ ಡೇಟಿಂಗ್ ತರ ಅವಾಗ್ಲೂ ಕೂಡ ಕಾಡಿಗೆ ಹೋಗ್ತಾ ಇದ್ರಂತೆ ಕಾಡು ಕುರುಬರು. ಚೆನ್ನಾಗಿದೆ ಅಲ್ಲ ಅದು? ಓಕೆ, ಕಾಡಿಗೆ ಹೋಗಿದ್ದು ಆಮೇಲೆ ಗೂಡಿಗೆ ಬರ್ಬೇಕು, ಮತ್ತೆ ಪುನಃ ಊರಿಗೆ ಬರ್ಬೇಕು. ಊರಿಗೆ ಬಂದ್ಮೇಲೆ ಜೊತೆಯಾಗಿ ನಡಿಬೇಕು. ಯಾರು ಕಾಡಿಗೆ ಹೋಗಿ ಬಂದಿದಾರಲ್ಲ ಅವರಿಬ್ರು ಜೊತೆಯಾಗಿ ನಡಿಬೇಕು. ಒಬ್ಬರು ಮೆಚ್ಚಿದೀವಿ ಅಂದ್ರೆ ಸಾಕಾಗೋದಿಲ್ಲ, ಇಬ್ಬರೂ ಮೆಚ್ಚಬೇಕು. ಇಬ್ಬರು ಮೆಚ್ಚಿದ ಮೇಲೆ ಮೈ ಕೂಡ್ಬೇಕು. ಆಮೇಲೆ ನೀವು ಲಗ್ನ ಏನಾದ್ರು ಮಾಡ್ಕೊಳ್ಳಿ ಅಂತ ಒಂದು ನೋಡಿ, ಎಷ್ಟೊಂದು ಸ್ವಾರಸ್ಯವಾಗಿದೆ ಇದು. ಕಾಡು ಕುರುಬರ ಮಾತಿನಲ್ಲಿ ಮಾಸ್ತಿಯವರು ಹೇಳಿರುವಂತಹ ಒಂದು ಸಂಸ್ಕೃತಿಯ ಸತ್ಯ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಇದು ಆ ಜನರ ಜೀವನ ಪದ್ಧತಿಯನ್ನು ಮತ್ತು ಅದರಲ್ಲಿ ಕಂಡುಬರುವ ನೈತಿಕತೆಯನ್ನು ಸಾರುತ್ತದೆ. ಹೇಗೋ ಇರೋ ಹಾಗೆ ಇಲ್ಲ, ಇದೇ ಒಂದು ನೈತಿಕತೆ. ನಿಂಗೆ ಯಾರ ಮೇಲಾದ್ರೂ ಇಷ್ಟ ಆಯ್ತಾ, ಕಾಡಿಗೆ ಹೋಗು, ಆಮೇಲೆ ಇಬ್ರು ಹೋಗಿ ಡೇಟಿಂಗ್ ಮಾಡ್ಕೊಳ್ಳಿ, ಆಮೇಲೆ ಬನ್ನಿ, ಇಷ್ಟ ಆಯ್ತು ಅಂತ ಇಬ್ರು ಹೇಳಿ, ಆಮೇಲೆ ಮುಖಂಡನ ಹತ್ರ ಬಂದು ಇಬ್ರು ಒಟ್ಟಿಗೆ ಸೇರಿ ಮದುವೆ ಮಾಡ್ಕೊಳ್ಳಿ ಅನ್ನೋದು ಅಲ್ಲಿಯ ಇದ್ದಂತದ ಒಂದು ನೈತಿಕತೆ. ಈ ಇನ್ಸಿಡೆಂಟ್ ಇಲ್ಲಿ ಬರೋದು ಯಾರಪ್ಪ ಅಂತಂದ್ರೆ ಮೊಲ್ಲೆ ಎನ್ನುವ ಕುರುಬರ ಹುಡುಗಿ. ಆದ್ರೆ ಹುಡುಗ ಮಾತ್ರ ಬಹಳ ವಿಚಿತ್ರ. ಹೆಗ್ಗಡೆಯವರ ಮಗನ, ಯಾರೋ ಕಂದಾಯ ವಸೂಲಿ ಮಾಡ್ತಿದ್ನಲ್ಲ, ಹೆಗ್ಗಡೆಯವರ ಮಗನಿಗೂ ಈ ಕಾಡು ಕುರುಬರ ಮಗಳು ಮೊಲ್ಲೆ ಅನ್ನೋಳಿಗೂ ಕೂಡ ಒಂದು ಪ್ರೇಮಾರ್ಪಣ ಆಗುತ್ತೆ. ಆಯ್ತಾ? ಇದು ಒಂದು ಮೋಹದ ಪ್ರಸಂಗವನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅದನ್ನ. ಕಾಕನಕೋಟೆ ಕೂಡ ನಾನು ಓದಿದ್ದೆ, ನಾಟಕ ನೋಡಿದ್ದೆ, ಸಿನಿಮಾ ನೋಡಿದ್ದೆ. ಹಾಗಾಗಿ ಇನ್ನೂ ನನ್ಗೆ ಅದು ನೋಡಿದ ಹಾಗೆ ಅನ್ಸುತ್ತಾ ಇದೆ. ತುಂಬಾ ಚೆನ್ನಾಗಿದೆ. ಬಹುಶಃ ಶಂಕರ್ನಾಗು ಅದರಲ್ಲಿ ಹೀರೋ ಪಾತ್ರ ಮಾಡಿದ್ದು ಅಂತ ನನಗನ್ಸುದು. ಅವ್ರದ್ದೇ ಡೈರೆಕ್ಷನ್ ಅವ್ರು ಇರ್ಬೇಕು. ಮಾಸ್ತಿಯವರ ಕವನಗಳಲ್ಲಿ ಇನ್ನು ಕವನಕ್ಕೆ ಬರ್ತಾ ಇದ್ದೀನಿ ಸ್ವಲ್ಪ. ಮಾಸ್ತಿಯವರ ಕವನಗಳಲ್ಲಿ ಅವರ ಸಂವೇದನೆ ಬಹಳ ಸೌಮ್ಯ ಮತ್ತು ಸರಳ. ವಿಮರ್ಶಕ ಸಿ.ಪಿ. ಕೃಷ್ಣಸ್ವಾಮಿ ಅವರು ಒಂದು ಕಡೆ ಅವರ ಕವನಗಳನ್ನು ವಿಮರ್ಶಿಸುವಾಗ ಚೆನ್ನಾಗಿ ಹೇಳ್ತಾರೆ. ಅವರ ಕಾವ್ಯ ಘೋರ್ಗರೆಯುವ ದುಮ್ಮಿಕ್ಕುವ ಜಲಪಾತವೂ ಅಲ್ಲ, ಬಂಡೆಗಳಿಗೆ ಅಪ್ಪಳಿಸಿ ಧಾವಿಸುವ ಪ್ರವಾಹವೂ ಅಲ್ಲ, ಸಮತಲದಲ್ಲಿ ಹರಿಯುವ ಸೌಮ್ಯ ಗಂಭೀರದ ನದಿಯ ಸೊಗಸು ಅವರದು. ನಾಟ್ಯ ಆಡ್ಕೊಂಡು ಗಂಭೀರವಾಗಿ ಸಮತಲದಲ್ಲಿ ನದಿ ಹೋಗುವಾಗ ಎಷ್ಟೊಂದು ಚೆನ್ನಾಗಿರುತ್ತೆ. ಜುಲು 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 ನಾದ ಪಡಿಸ್ಕೊಂಡು ಹೋಗೋದು ಹೇಗಿರುತ್ತೆ. ಅದೇ ನೀವು ಶಿಂಷಕ್ ಹೋಗಿ ಅಥವಾ ನಿಮ್ಮ ಬೇರೆ ಎಲ್ಲಾದ್ರೂ ಹೋಗಿ ಜಲಪಾತಗಳಿಗೆ ಹೋದಾಗ ಅಲ್ಲಿ ಆರ್ಭಟ ಹೇಗಿರುತ್ತೆ, ಬಟ್ ಇಲ್ಲಿ ಇದು ಸಮತಲದಲ್ಲಿ ಹೋಗುವಾಗ ಹೇಗಿರುತ್ತೋ ಹಾಗೆ ಅವರ ಕಾವ್ಯ ಇದೆ ಅಂತ ಹೇಳ್ತಾರೆ. ಅವರ ಆಗಿನ ಒಂದು ಕವಿತೆ ನನಗೆ ಮೊನ್ನೆ ಅದು ಓದಿದಾಗ ನನಗೆ ನಮ್ಮ ಊರಿನ ನೆನಪಾಯ್ತು. ನಮ್ಮ ಊರು ಮಲೆನಾಡು. ನಾನು ಶಿವಮೊಗ್ಗ ಆ ಕಡೆ ಮಲೆನಾಡವನು. ನಾವೆಲ್ಲ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬೆಳೆದು ಬಂದವರು. ಹಾಗಾಗಿ ನಮಗೂ ಸ್ವಲ್ಪ ಈ ಕಾಡು ಗಿಡು ಅಂದ್ರೆ ಬಹಳ ಇಷ್ಟ. ಅದೇನೇ ಇರ್ಲಿ, ಇಲ್ಲಿ ನಮ್ಮೂರು ಹೇಗಾಗಿದೆ ಅನ್ನೋದನ್ನ ಆಗಿನ ದಿನದಲ್ಲಿ ಅವ್ರು ಏನೋ ಒಂದು ಕವನ ಬರೆದಿದಾರಲ್ಲ, ಅದು ಈಗ ನಮ್ಮೂರು ಹಾಗಾಗಿದೆ. ಅದನ್ನ ನೋಡಿ ತುಂಬಾ ಖೇದ ಕೂಡ ಆಯ್ತು, ತುಂಬಾ ಬೇಸರ ಆಯ್ತು ನನಗೆ. ಹಾಳೂರು ನೋಡು, ಹಾಳು ಗೋಡೆಗಳು, ಹಾಳಾದ ಹೊಲ ಮಡಿಯ ಹಾಳು ಗುಡಿಯ, ತೋಟ ಗಿಟ್ಟ ಗದ್ದೆಗಿದ್ದೆ ಎಲ್ಲ ಹಾಳಾಗಿದೆ, ಗುಡಿ ಗಿಡಿ ಎಲ್ಲನೂ ಹಾಳಾಗಿದೆ. ಹಾಳೂರು, ಗೋಡೆಗಳೆಲ್ಲ ಬಿದ್ದು ಹೋಗಿದ್ದಾವೆ. ಇಂದುವಿಗೆ ಕಳೆ ಎಲ್ಲ ತುಂಬಿರಲಿ ನೋಡಿ. ಇಂದು ಅಂದ್ರೆ ಯಾರು? ಚಂದ್ರನಿಗೆ ಕಳೆ ಎಲ್ಲ ತುಂಬಿದೆ ಇವಾಗ. ಅಂದ್ರೆ ಪೂರ್ಣಿಮೆ ಇದು. ಪೂರ್ಣಿಮೆ ಆದ್ರೂ ಕೂಡ ಚಂದಮಾಮ ಬಾ ಎಂಬುವರಿಲ್ಲ, ಚಂದಮಾಮನ್ ಕರೆಯೋರೇ ಇಲ್ಲ. ಯಾಕೆಂದ್ರೆ ಇದೀಗ ಹಾಳೂರಾಗಿದೆ. ಮುಚ್ಚಿಕೊಳ್ಳಲು ಸಂಜೆ ಅಂದ್ರೆ ಸಂಜೆ ಆವರಿಸೋದ್ರೊಳಗೆ ಮನೆಯ ಸೊಡರ ಹಚ್ಚಿ ಬಾಗಿಲೊಳಿರಿಸಿ ವನಿತೆಯರೇ ಇಲ್ಲ. ಮನೆಯಲ್ಲಿ ಬಾಗಿಲಲ್ಲಿ ದೀಪ ಹಚ್ಚೋದು ಇದೆಯಲ್ಲ, ಅದನ್ನ ಮಾಡೋಣ ಅಂದ್ರೆ ವನಿತೆಯರೇ ಇಲ್ಲ. ಅಷ್ಟು ಹಾಳೂರಾಗಿದೆ ಈ ಊರು. ಸೊಡರ ಹಚ್ಚಿ ಬಾಗಿಲಿರಿಸಿ ವನಿತೆಯರೇ ಇಲ್ಲ. ತಿಳಿಯ ತಿಂಗಳ ಹೊನಲು ಹರಿಯುತ್ತಿರೆ. ಚಂದಮಾಮನ ಅಷ್ಟು ಒಳ್ಳೆಯ ಒಂದು ತಂಪಾದ ಒಂದು ಅವನ ಯಾವುದು ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದ್ರು ಕೂಡ ನೆಲದಿ ಒಲಿದ ಯೌವನಿಗರ ಸರಸವಿಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಓಡಾಡೋದಾಗ್ಲಿ, ಯೌವನ ಯುವತಿಯರು ಒಟ್ಟಿಗೆ ಓಡಾಡೋದಕ್ಕೆ ಸಂಭ್ರಮವೇ ಇಲ್ಲ. ಯಾಕೆಂದ್ರೆ ಅದು ಹಾಳು ಜನಗಳು ಇವಾಗ ಇಲ್ಲ.
ಅಂದು ಅಂದು ನೋಡಿದ ಸೊಬಗು ಏನಾಯಿತೆಂದು ಯಾರು ಕೇಳ್ತಾನೆ ಗೊತ್ತಾ? ಅಂದು ನೋಡಿದ ಸೊಬಗು ಏನಾಯಿತೆಂದು ಆಕಾಶದಲ್ಲಿ ಬಂದಿರುವ ಚಂದಿರನು ನೋಡುವ ಮ್ಲಾನನಾಗಿ ಬೇಜಾರಾಗ್ಬಿಟ್ಟಿದೆ ಅವನಿಗೇನೆ. ಯಾರಿಗೆ? ಚಂದಿರನಿಗೆ ಬೇಜಾರಾಗ್ಬಿಟ್ಟಿದೆ. ಏನಪ್ಪಾ ಇದು, ಯಾಕೆ ಹೀಗಾಯ್ತು, ಊರ್ ಯಾಕೆ ಹಾಳಾಯ್ತು? ಈ ಕಲ್ಪನೆ ನೋಡಿ, ಚಂದ್ರ ಅಲ್ಲಿಂದ ನೋಡ್ತಾ ಇದ್ದಾನೆ, ಈ ಊರು ಹಾಳು ಯಾಕಾಯಿತು ಎಂದು. ಮಾಸ್ತಿಯವರ ಕಲ್ಪನೆ ಎಷ್ಟೊಂದು ಸುಂದರ. ಆಮೇಲೆ ಅದು ಮುಂದುವರೆದು ಹೇಳ್ತಾರೆ, ಕವಿಯಾದವನಿಗೆ ಎಲ್ಲಾ ಕಡೆನೂ ಕವಿತೆ ಕಾಣಿಸುತ್ತಂತೆ. ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ಅದನ್ನು. ಮಾಸ್ತಿಯವರು ಎಲ್ಲೆಲ್ಲೂ ಚೆಲುವಿಹುದು, ಎಲ್ಲ ಕಡೆನೂ ಚೆಲುವಿದೆ, ಬಲ್ಲವನ ಗೋಚರಕ್ಕೆ ಎಂಬ ಸತ್ಯವನ್ನು ಪ್ರತಿಪಾದಿಸ್ತಾರೆ. ಯಾರಿಗೆ ಎಲ್ಲೆಲ್ಲೂ ಚೆಲುವಿದೆ? ಬಲ್ಲವನಿಗೆ, ಅವನಿಗೆ ಗೋಚರಕ್ಕೆ ಎಲ್ಲಿದೆ ಅದು, ಇದು ಯಾವುದು ಚೆಲುವಿದೆ. ಆ ಚೆಲುವು ನಿಜದಲ್ಲಿ ನೋಡೆ ತಳಿರಿನಲ್ಲಿ, ಹೂವಿನಲ್ಲಿ, ಚಿಗುರುದ ಮಾವಿನಲ್ಲಿ ಎಂತೆಂತೆ ಲೆಕ್ಕ ಕಡತಗಳ ಹಿಂಗದೆ ಅವಿತು ಎಲ್ಲೆಲ್ಲೋ ಹಿಂಗಡೆ ಎಲ್ಲ ಅವಿತ್ಕೊಂಡಿರುತ್ತೆ. ನಮ್ಮ ಹಿಡಿಬಾ ಎಂದು ಕರೆಯುತ್ತಿದೆ. ಯಾವುದು? ಚೆಲುವು. ನಮ್ಮನ್ನು ಹಿಡಿಬಾ ಎಂದು ಕರೆಯುತ್ತಿವೆ. ಆ ಚೆಲುವನ್ನು ನೋಡಿ ಕತೆ ಮತ್ತು ಕವಿತೆಗಳು. ಮಾನವನ ಬಾಳು ಸೋಕಿದ ಎಲ್ಲ ತಾವಿನಲ್ಲಿ ನೋವು ನಗೆಯುಪವನದಿ ಕಾದಿದೆ ರಸಕ್ರೀಡೆ. ನಿನ್ಗೇನಾರು ಇಷ್ಟ ಇದ್ದಿದೆ, ನಿನ್ನ ಮನಸ್ಸು ಒಳ್ಳೇದಿದೆ, ನೀನ್ ನೋಡುವಂತ ಶಕ್ತಿ ಇದೆ ಅಂದಾಗ ನೀನು ಎಲ್ಲಿ ಓಡಾಡಿದ್ರು, ಈ ಒಂದು ಪರಿಸರದಲ್ಲಿ ಎಲ್ಲೇ ನೋಡಿದ್ರು ಕೂಡ ನಿನಗೆ ಕವನ ಕಾಣಿಸುತ್ತೆ, ಕತೆ ಕಾಣಿಸುತ್ತೆ. ನೀನು ಅದನ್ನ ತೆಗೆದುಕೊಳ್ಳುವಂಥದ್ದು ನಿನ್ನ ಮನೋಕಲ್ಪನೆಗೆ ಬಿಟ್ಟಿರುತ್ತೆ. ಬಹುಶಃ ಅದಕ್ಕೋಸ್ಕರ ಅವರು 15,000 ಪುಟಗಳಷ್ಟು ಕಥೆಗಳನ್ನು ಬರೆಯೋದು ಸಾಧ್ಯ ಆಯ್ತು ಅಂತ ಕಾಣುತ್ತೆ. ಯಾಕೆಂದ್ರೆ ಎಲ್ಲೂ ನೋಡಿದ್ರು ಅವರಿಗೆ ಕಥೆಗಳೇ ಕಾಣ್ತಾ ಇತ್ತು, ಕವಿತೆಗಳೇ ಕಾಣ್ತಾ ಇತ್ತು. ಅದಕ್ಕೂ ಹೆಚ್ಚಾಗಿ ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಅವರು ಪಡೆದಿರುವಂತಹ ಅನುಭವ ಅಗಾಧ, ಬೇಕಾದಷ್ಟು ಮುಂದೆ ಅವ್ರದ್ದು ಭಾವ ಅನ್ನುವಂತಹ ಒಂದು ಆತ್ಮಚರಿತ್ರೆನಲ್ಲಿ ಬರುತ್ತೆ. ಅದು ಆತ್ಮಚರಿತ್ರೆ ಅಂತ ಅವ್ರು ಕರೆಯಲ್ಲ, ಅದನ್ನ ಹೇಳ್ತೀನಿ ನಾನು. ಮುಂದೆ ನೀಳ್ಗತೆ ಬಗ್ಗೆ ಮಾತಾಡ್ತೀನಿ. ಮಾಸ್ತಿಯವರ ನೀಳ್ಗತೆ ಅಥವಾ ಮಿನಿ ಕಾದಂಬರಿ ಸುಬ್ಬಣ್ಣ ವ್ಯಕ್ತಿಯ ಬದುಕಿನ ಚಿತ್ರಣವನ್ನು ಬಹಳ ವಿಶಾಲವಾದ ಹರಿವಿನಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರು ಎರಡು ಜನಾಂಗದ ವಿಚಾರವನ್ನ ಅಲ್ಲಿ ಹೇಳಲಿಕ್ಕೆ ಹೋಗಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು, ಇದು ಕೂಡ ಮಹಾರಾಜರ ಆಗಿನ, ಯಾಕೆಂದ್ರೆ ಆಗಿನ ಪ್ರಸ್ತುತ ಪರಿಸ್ಥಿತಿ ಹಾಗೆ, ಮಹಾರಾಜರಿದ್ದರು, ಇವರು ಕೂಡ ಆಸ್ಥಾನದಲ್ಲಿದ್ದರು. ಸಂಸ್ಕೃತ ವಿದ್ವಾಂಸ ನಾರಾಯಣ ಶಾಸ್ತ್ರಿಗಳ ಮಗ ಸುಬ್ಬಣ್ಣ ಅವರೆಲ್ಲಿದ್ರು? ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿದ್ದರು. ಮಗ ಸಂಸ್ಕೃತ ಪಂಡಿತನಾಗಬೇಕು ಎಂಬುದು ಶಾಸ್ತ್ರಿಗಳ ವಾದ. ಆದರೆ ಸುಬ್ಬಣ್ಣ ತನ್ನದೇ ಆದ ಸ್ವರ ಸಂಗಮದಲ್ಲಿ ತೇಲಾಡ್ತಾ ಇದ್ದ. ಅವನಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ನಾನು ಸಂಗೀತಗಾರನೆಂಬ ಒಂದು ಛಲ ಅವನಿಗೆ ಪಾಪ. ಆದರೆ ಆಗಿನ ಸಾಮಾಜಿಕ ಕಟ್ಟಳೆ ಸ್ವಲ್ಪ ವಿಚಿತ್ರವಾಗಿತ್ತು. ಸಂಗೀತ ಅಂದ್ರೆ ಯಾರು ಗೊತ್ತಾ? ಸಾಮಾನ್ಯರು, ಯಾವುದಕ್ಕೂ ಕೆಲಸಕ್ಕೆ ಬಾರದಿದ್ದವರು ಮತ್ತು ವೇಶ್ಯೆಯರು ಅನ್ನೋಂಥ ಭಾವನೆ ಇತ್ತು ಅವರು ಆಗಿನ ಪರಿಸರದಲ್ಲಿ. ವೇಶ್ಯೆಯರ ಸ್ವತ್ತೆಂಬ ಅನಾದರ ಸಮಾಜದಲ್ಲಿ ಪ್ರೋತ್ಸಾಹ ಸಿಗದಿದ್ದಾಗ ಸುಬ್ಬಣ್ಣ ಬೇರೆ ದಾರಿ ಇಲ್ಲ, ಯಾರು ನನ್ನ ಸಹಕಾರ ಮಾಡ್ತಾ ಇಲ್ಲ, ಸಂಗೀತ ಬಿಟ್ಟು ನಾನು ಇರಕ್ಕಾಗೋದಿಲ್ಲ, ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ನಾನು ವೇಶ್ಯೆ ನೀಲಾಸಾನಿಯ ಬರಿಯೇ ಹೋಗ್ಬೇಕು ಅಂತ ಹೋಗ್ತಾನೆ. ನೀಲಾಸಾನಿ ಅಂತ ವೇಶ್ಯೆ ತುಂಬಾ ಸಪೋರ್ಟ್ ಮಾಡ್ತಾಳೆ, ತುಂಬಾ ಸಹಕಾರ ಕೊಡ್ತಾಳೆ. ಅವನ ವಿದ್ವತ್ತಿಗೆ, ಬೇರೆ ಕಾಮುಕ ದೃಷ್ಟಿ ಅಲ್ಲ, ಇಲ್ಲಿ ವಿದ್ವತ್ತಿಗೆ ಬೆಲೆ ಕೊಡ್ತಾಳೆ. ಮನೆ ಮಂದಿಯ ಹಠ, ತನ್ನ ಪ್ರಬಲ ಇಚ್ಛೆಗೆ ಅಡ್ಡಿಪಡಿಸಬಾರ್ದೆಂಬ ಒಂದು ಸಣ್ಣ ಕಲ್ಪನೆಯಿಂದ ಸುಬ್ಬಣ್ಣ ಕೊನೆಗೆ ಒಂದು ಕಠಿಣ ನಿರ್ಧಾರ ತಕ್ಕೋತಾನೆ. ವೇಶ್ಯ ಮನೆಯಲ್ಲಿದ್ದಾನೆ ಅಂತಂದ್ರೆ ಅಪ್ಪನಿಗೆ ಮರ್ಯಾದೆ ಹೋಗುತ್ತೆ, ಅಮ್ಮ ಅಂತೂ ಬಹಳ ಅದ್ರ ತೊಂದರೆ ಆಗುತ್ತೆ ಅಮ್ಮನಿಗೆ. ಆದ್ರಿಂದ ಈ ಊರೇ ಬಿಟ್ಟು ಹೋಗೋಣ ಅಂತ ಹೇಳಿ ಕೊನೆಗೆ ಅವನು ಮೈಸೂರು ಬಿಟ್ಟು ಸೀದಾ ಇದಕ್ಕೆ ಹೋಗ್ತಾನೆ. ಎಲ್ಲಿ? ಕಲ್ಕತ್ತೆಗೆ ಹೋಗ್ತಾನೆ. ಆ ಕಲ್ಕತ್ತೆಗೆ ಹೆಂಡತಿ ಮಕ್ಕಳ ಜೊತೆಗೆ ಹೋಗ್ತಾನೆ. ಅದಕ್ಕೆ ಕೂಡ ಈ ಯಾರು ನೀಲಾಸಾನಿ ಇದ್ದಾಳಲ್ಲ ವೇಶ್ಯೆ, ಅವಳು ಸಹಾಯ ಮಾಡ್ತಾಳೆ, ಹಣ ಸಹಾಯ ಕೂಡ ಅವಳೇ ಮಾಡ್ತಾಳೆ. ಆದ್ರೆ ಅಲ್ಲಿ ಹೋಗ್ತಾನೆ, ಸಂಗೀತದ ಬಗ್ಗೆ ಬಹಳಷ್ಟು ತಪಸ್ಸನ್ನು ಮಾಡ್ತಾನೆ. ಆದ್ರೆ ವಿಧಿ ಆಟ ಬೇರೆನೆ ಇರುತ್ತೆ. ಸುಬ್ಬಣ್ಣ ಶೀತ ಜ್ವರದಿಂದ ಮಗನನ್ನು ಕಳ್ಕೊಂಡ್ಬಿಡ್ತಾನೆ. ಅಲ್ಲಿ ಹೋದ್ಮೇಲೆ ಮಗ ಮತ್ತು ಮಗಳು ಇಬ್ರು ಇರ್ತಾರೆ. ಮಗಳು ಯಾವುದೋ ಒಂದು ಅನಾಹುತದಲ್ಲಿ ಗಂಗೆ ಪಾಲಾಗ್ಬಿಡ್ತಾಳೆ, ಅವಳು ಕೂಡ ಸತ್ತೋಗ್ತಾಳೆ. ಆದ್ರೂ ತನ್ನ ಸಂಗೀತ ದಾಸೋಹವನ್ನು ಬಿಡೋದೇ ಇಲ್ಲ.
ಹೆಂಡತಿಯನ್ನು ಬರಬರುತ್ತಾ ಅರ್ಥ ಮಾಡ್ಕೊಳ್ತಾನೆ. ಅವನಿಗೆ ಆಗ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೆ ಹೆಂಡತಿ ಬಗ್ಗೆ ಕೂಡ ಕಾಳಜಿ ಕಡಿಮೆ ಇರುತ್ತೆ. ಅರೆ, ನಾನು ಎಷ್ಟು ತೊಂದರೆ ಕೊಟ್ಬಿಟ್ಟೆ ಹೆಂಡತಿಗೆ, ಯಾಕೆ ಅವಳನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ಅಂತ. ಅಷ್ಟೊಂದು ಸಾಧ್ವಿ ಹೆಂಗಸವಳು. ಅವಳನ್ನ ಆಧರಿಸ್ಲಿಕ್ಕೆ ಶುರು ಮಾಡ್ತಾನೆ, ಅವಳನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾನೆ. ತನ್ನ ಕಠಿಣತಮ ಮನಸ್ಸು ಇದ್ದಿದ್ದನ್ನ ಅದನ್ನ ಆದಷ್ಟು ದೇವರ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡ್ಬಿಟ್ಟು ತುಂಬಾ ಸಾಧು ಆಗ್ತಾನೆ. ಪೂರ್ಣ ಸಂಸ್ಕಾರ ಪಡೆದುಕೊಂಡು ಅಪರಂಜಿಯಂತೆ ಆಗ್ತಾನೆ. ಆದರೆ ಆ ಸಂತೋಷ ಕೂಡ ಹೆಚ್ಚು ದಿನ ಇರುವುದಿಲ್ಲ. ಅವನ ಹೆಂಡತಿ ಲಲಿತೆ ಕೂಡ ದೇವರ ಪಾದ ಸೇರ್ತಾಳೆ. ಇದರಲ್ಲಿ ಎಲ್ಲ ಪಾತ್ರಗಳು ನೈಜವಾಗಿ ಜೀವನದ ಪಕ್ವತೆಯನ್ನು ಸಾರುವಂಥದ್ದು. ಹೆಂಡತಿ ಲಲಿತೆಯ ಸಹನೆ, ವಿವೇಕ, ಭಕ್ತಿ, ತಾಯಿಯ ಹಠ, ಸ್ವಲ್ಪ ಹಠವಾದಿ, ಅದ್ರ ಬಗ್ಗೆ ನಾನು ಹೇಳಿಲ್ಲ, ಬಟ್ ಅದು ಹೇಳುವಷ್ಟು ಪುರುಷತ್ವ ಇಲ್ಲವೆಲ್ಲ. ಹಠ, ಕಠಿಣತೆ, ಪಕ್ಷಪಾತ ಎಲ್ಲ ಮಾಡ್ತಾ ಇರ್ತಾಳೆ ಅಮ್ಮ. ಶಾಸ್ತ್ರಿಗಳು ಸಮತೋಲ ನಡವಳಿಕೆ. ಸರಿ, ಅವನಿಗೆ ಅದೇ ಇಚ್ಛೆ, ಹೋಗ್ಲಿ, ಬೇಜಾರಿಲ್ಲ ಅಂತ. ಅಲ್ವತ್ತು ವಾಪಸ್ ಬರ್ತಾನೆ ಅಪ್ಪನ್ ನೋಡ್ಬೇಕು ಅಂತ. ನೋಡಕ್ಕಾಗುದೇ ಇಲ್ಲ. ಕೊನೆಗೆ ಇವನು ತಪಸ್ವಿರಿ ಆಗ್ತಾನೆ, ಅದು ಬೇರೆ ವಿಷಯ. ನೀಲಾಸಾನಿಯ ಪ್ರೇಮ, ಔದಾರ್ಯ, ಇವೆಲ್ಲ ನೋಡಿ, ಇವೆಲ್ಲವೂ ಸುಬ್ಬಣ್ಣ ಕಾದರಿಯ ಅರ್ಥವ್ಯಾಪ್ತಿಯಲ್ಲೇ ಬರ್ತವೆ. ಈ ಕತೆ ಬಹಳ ಮಜಾ. ಅಂದ್ರೆ ಮಾಸ್ತಿಯವರು ಹೇಳ್ತಾರೆ, ಇದು ನನ್ನ ಕತೆ ಅಲ್ಲ, ಇದು ನವರತ್ನರಾಮ್ ಅಂತ ಅವರು ಹೇಳಿರುವಂತಹ ಕತೆ ಮಾಸ್ತಿಯವರಿಗೆ ಹಂಚ್ಕೊಂಡಿದ್ರಂತೆ. ನವರತ್ನರಾಮ್ ರಾಯರು ಒಂದು 5 ಪೇಜನ್ನ ಬರೆದಿಟ್ಟಿದ್ರಂತೆ. ಏನ್ ಮಾಡ್ಲಿ, ನನ್ಗೆ ಬರೆಯಕ್ ಇಷ್ಟ ಆಗ್ತಾ ಇಲ್ಲ, ಬಿಟ್ಬಿಡು, ನೀವು ಮಡಿಯಾದ ಬರ್ಕೊಳ್ಳಿ ಅಂತ ಮಾಸ್ತಿಯವರಿಗೆ ಕತೆ ಹೇಳ್ಬಿಟ್ರಂತೆ. ಸೊ ಅವರ ಒಪ್ಪಿಗೆ ತೆಗೆದುಕೊಂಡ್ಬಿಟ್ಟು ಈ ಮಾಸ್ತಿಯವರು ಈ ಸುಬ್ಬಣ್ಣ ಕಾದಂಬರಿಯನ್ನ ಬರೆದಿದ್ರು. ಅದನ್ನ ನೀಳುಗತೆ ಅಂತ ಬೇಕಾದ್ರೆ ಕರಿಬಹುದು, ಅಥವಾ ಮಿನಿ ಕಾದಂಬರಿ ಅಂತ ಬೇಕಾದ್ರೆ ಕರಿಬಹುದು. ಈ ಕಾದಂಬರಿಯಲ್ಲಿ, ಸಣ್ಣ ಕಾದಂಬರಿಯಲ್ಲಿಯೇ 2 ತಲೆಮಾರುಗಳ ಸಂಸ್ಕೃತಿಯ ತಿರುಗಳನ್ನ ಚೆನ್ನಾಗಿ ಚಿತ್ರಿಸ್ಬಿಟ್ಟಿದ್ದಾರೆ. ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲಿಯೂ ಕೂಡ ವಾಸ್ತವವನ್ನು ಬಿಟ್ಟು ಹೋಗೋದೇ ಇಲ್ಲ. ಅಂದಿನ ಸಾಮಾಜಿಕ ನೆಲೆಗಟ್ಟನ್ನು ಕೂಡ ಮೀರದೆ ಬರೆದ ಕಾದಂಬರಿ ಎಂದು ಎಲ್ಲ ವಿಮರ್ಶಕರು ಇದರ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಅದಾದ್ಮೇಲೆ ಮಾಸ್ತಿಯವರಿಗೆ ಬಹಳ ಜನ ಹೇಳ್ತಾರೆ, ಜೀವನ ಚರಿತ್ರೆ ಬರೀರಿ ಬರೀರಿ. 95 ವರ್ಷಗಳ ಕಾಲ ಬದುಕಿದ ಜೀವ, ಅದಕ್ಕೂ ಮೊದಲೇನೆ 50-60 ವರ್ಷ ಆಗುವಾಗ್ಲೇನೆ ನೀವು ಬರೀರಿ ಅಂತ ತುಂಬಾ ಹೇಳ್ತಾರೆ. ಗೆಳೆಯರು ಬಲವಂತ ಮಾಡ್ತಿರ್ತಾರೆ. ಅವರಿಗೆಲ್ಲ ಪ್ರೇರಣೆಯಂತೆ ಮಾಸ್ತಿಯವರು ತಮ್ಮ ಜೀವನದಲ್ಲಿ ಬಂದು ಹೋದ ಘಟನೆಗಳಿಂದ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಮಾತ್ರ ಹಿಡಿದಿಡಕ್ ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ನನ್ನ ಒಂದು ಜೀವನ ಚರಿತ್ರೆ ಅಲ್ಲ, ಯಾಕಂದ್ರೆ ನಾನು ಚರಿತ್ರೆ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಹಾಗೆ ಹೇಳಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಜೀವನ ಚರಿತ್ರೆ ನಾನು ಅಷ್ಟು ಇಷ್ಟಪಡೋದಿಲ್ಲ, ಆದ್ರೆ ನನ್ನ ಜೀವನದ ಘಟನೆಗಳನ್ನ ಸೆರೆ ಹಿಡಿದಿಡ್ತೀನಿ, ನಾನೇನಂತ ದೊಡ್ಡ ಮನುಷ್ಯನಲ್ಲ ಅಂತ ಅದರ ಅಭಿಪ್ರಾಯ ಆಗಿರುತ್ತೆ. ಅವರು ತಮ್ಮ ಮುನ್ನುಡಿಯಲ್ಲೇ ಅದನ್ನ ಹೇಳ್ತಾರೆ, ನನ್ನ ಜೀವನ ಚರಿತ್ರೆ ಒಂದು ವಸ್ತು ಆಗಬಲ್ಲುದು ಎಂದು ನನಗೆ ಅನ್ಸೇ ಇಲ್ಲ. ನಾನು ಭಾವನಾಮ ಸಂವತ್ಸರದಲ್ಲಿ ಇದನ್ನ ಆರಂಭಿಸಿದ್ದೀನಿ, ಆದ್ರಿಂದ ಇದರಲ್ಲಿ ನನ್ನ ಭಾವನೆಗಳಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀನಿ. ಆದ್ರಿಂದ ಇದನ್ನ ಭಾವ ಎಂಬ ಒಂದು ಜೀವನ ಚರಿತ್ರೆ ಆದ್ರೂ ಜೀವನ ಘಟನೆಗಳು ಅಂತ ನಾನು ಅದನ್ನ ನಂಬ್ಕೊಳ್ತೀನಿ ಅಂತ ಹೇಳಿ 3 ವಾಲ್ಯೂಮ್ನಲ್ಲಿ ಬರೀತಾರೆ. ಅದನ್ನ ನೀವು ಎಷ್ಟು ಅಗಾಧತೆ ಅಂತಂದ್ರೆ, ಎಷ್ಟೊಂದು ವಿಚಾರಗಳು ಅದರಲ್ಲಿ ಅದು ಎಷ್ಟು ವಿಚಾರ ಹೇಳಿದ್ದಾರೆ ಅಂತಂದ್ರೆ 1200 ಪುಟಗಳಷ್ಟು ಅವರ ಜೀವನ ಚಿತ್ರಣವನ್ನ, ಘಟನೆಗಳನ್ನ ಅವ್ರು ಹಂಚಿಕೊಂಡಿದ್ದಾರೆ. ಅವ್ರ ನೆನಪಿನ ಶಕ್ತಿ ಬಹಳ ಅಗಾಧ. ಮುನ್ನುಡಿಯಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ಅದನ್ನೆಲ್ಲ ನಮ್ಗೆ ಕ್ಷಮಿಸಿ ಅಂತ ಹೇಳ್ತಾರೆ. ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ. ಅಷ್ಟು ದೊಡ್ಡ ವ್ಯಕ್ತಿ ಆದ್ರು, ಅಷ್ಟು ದೊಡ್ಡ ಕಥೆಗಾರ ಆದ್ರು, ಅಷ್ಟು ದೊಡ್ಡ ಕೃತಿ ರಚನಾಕಾರರಾದ್ರೂ ಕೂಡ ಅವರ ಹಂಬಲ್ನೆಸ್ ಆಗಿದೆ ಅನ್ನೋದನ್ನ ಈ ಒಂದು ವಾಕ್ಯದಿಂದ ನೀವು ತಿಳ್ಕೊಳ್ಬಹುದು. ನೋ ಮ್ಯಾನ್ ಕ್ಯಾನ್ ಟಾಕ್ ಹಿಮ್ಸೆಲ್ಫ್ ಅಂಡ್ ಬಿ ವೈಸ್. ನಮ್ಮ ಬಗ್ಗೆ ನಾವು ಮಾತನಾಡ್ಕೊಂಡು ಬುದ್ಧಿವಂತರಾಗಿರೋದು ಕಷ್ಟ ಆಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನಮ್ಮ ಮೇಲೆ ನಮ್ಗೆ ಮಮತೆ ಇದ್ದೇ ಇರುತ್ತೆ. ನಾವು ಮಮತೆಯಿಂದ ನಮ್ಮ ಬಗ್ಗೆ ಮಾತಾಡುವಾಗ ನಾವು ಸತ್ಯ ಹೇಳ್ತೀವಿ ಅಥವಾ ಕರೆಕ್ಟ್ ಆಗಿ ಹೇಳ್ತೀವಿ ಅನ್ನೋದನ್ನ ಕಲ್ಪನೆ ಮಾಡೋಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಅವರು. ಅದನ್ನ ಹೇಳ್ತಾರೆ. ಈ ಮಮತೆ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ವಿವೇಕವನ್ನ ಸ್ವಲ್ಪ ಅಲ್ಲಾಡ್ಸುತ್ತಂತೆ, ಕೆಡಿಸುತ್ತಂತೆ. ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಎಚ್ಚರದಿಂದಲೇ ಈ ಪುಸ್ತಕದಲ್ಲಿರುವ ಮಾತನ್ನೆಲ್ಲ ಆಡಿದ್ದೇನೆ. ಆದರೂ ಅಲ್ಲಲ್ಲಿ ಎಚ್ಚರ ತಪ್ಪಿದರೂ ಆಶ್ಚರ್ಯವಿಲ್ಲ. ನೋಡಿ ಎಷ್ಟೊಂದು ಸರಳತೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇಹ ಜ್ಞಾನವಾನ್ಯಪಿ ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ದೊಡ್ಡ ದೊಡ್ಡ ಮನುಷ್ಯರುಗಳಿಗೆ ಇದನ್ನು ತಡ್ಕೊಳಕ್ಕಾಗಿಲ್ಲ, ನಾನೆಂತ ಮಹಾ ಮನುಷ್ಯ.
ಮಾತೋ ಅಥವಾ ಯಾವುದೇ ವಿಚಾರನೂ ಆಗಿರ್ಬೋದು, ಅದು ಒಂದೊಂದ್ಸಾರಿ ಎಳೆ ತಪ್ಪಲೇಬೇಕಾಗತ್ತೆ, ಎಳೆ ತಪ್ಪಲೇಬೇಕು, ತಪ್ಪಿರುತ್ತೆ, ನಿಶ್ಚಯವಾಗಿಯೂ ತಪ್ಪಿರುತ್ತೆ. ಓದುವವರು ಕ್ಷಮಿಸ್ಬೇಕು ಎಂದು ವಿನಯದಿಂದ ಕೇಳಿಕೊಳ್ತಾರೆ. ಏನ್ ಮಹಾನ್ ವ್ಯಕ್ತಿ! ಇಂಥದ್ದೆಲ್ಲ ನೋಡಕ್ಕೆ ಸಾಧ್ಯವೇ ಈಗಿನ ದಿನಗಳಲ್ಲಿ? ಅದ್ಭುತ ನೆನಪಿನ ಶಕ್ತಿಯ ಮಾಸ್ತಿಯವರ ಬಾಲ್ಯದ ಹಲವಾರು ಅನುಭವಗಳನ್ನ ಬಿಚ್ಚಿಡ್ತಾರೆ, ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ದೊಡ್ಡ ಕುಟುಂಬದಲ್ಲಿ ಜನಿಸಿದ್ದ ಮಾಸ್ತಿಯವರು ಕೌಟುಂಬಿಕ ಸಾಮರಸ್ಯದ ಬಗ್ಗೆ ಹೇಳ್ತಾರೆ, ಹುಡುಗನಾಗಿದ್ದಾಗ ತಮ್ಮ ತುಂಟಾಟದ ಬಗ್ಗೆ ಹೇಳ್ತಾರೆ, ಶಾಲಾ ದಿನಗಳಲ್ಲಿ ವಾರದ ಊಟದ ಹುಡುಗನಾಗಿ ಹೇಳ್ತಾರೆ ಅನುಭವಗಳನ್ನ. ಅದರಲ್ಲೇ ನಾನು ಆಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಅದರಿಂದನೇ ಬಂದಿರೋದು. ಶಾಲಾ ಕಾಲೇಜುಗಳನ್ನ ಹೆಗ್ಗಳಿಕೆ, ಅಧ್ಯಾಪಕರುಗಳು ಮತ್ತು ಪ್ರೊಫೆಸರ್ಗಳ ಒಡನಾಟ ಮತ್ತು ಅವರಿಂದ ಸಿಕ್ಕುವಂತಹ ಪ್ರೋತ್ಸಾಹಗಳ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾರ್ಯಾರು ಎಷ್ಟೊಂದು ಸಹಾಯ ಮಾಡಿದ್ರು ನನಗೆ. ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಅದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸ್ತಾರೆ. ತಮ್ಮ ಅಧಿಕಾರ ವ್ಯಕ್ತಿತ್ವವನ್ನು, ಸಾಹಿತಿ ವ್ಯಕ್ತಿತ್ವವನ್ನು ಜೊತೆಯಲ್ಲಿ ವಿಕಸನಗೊಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಕಾಲಘಟ್ಟದಲ್ಲಿ ಅವರು ಇರ್ತಾರೆ. ಅದು ಮಾಸ್ತಿಯವರು ಈ ಕಾಲಘಟ್ಟದಲ್ಲಿ ಒಂದು ವಿಚಾರ ಹೇಳ್ತಾರೆ, ಸುತ್ತಾಡುವುದರಲ್ಲಿ ನಾನು ನಮ್ಮ ಜನರ ಉನ್ನತ ಸಂಸ್ಕೃತಿಯ 10 ಮುಖದ ಪರಿಚಯವನ್ನು ಪಡೆದುಕೊಂಡೆನು ಎಂದುಕೊಳ್ಳುತ್ತಾರೆ. ಬಹುಶಃ ಅದರಿಂದಾಗೆ ಅವರ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ, ಕವನಗಳಲ್ಲಿ ಅಷ್ಟೊಂದು ಒಂದು ಅತ್ಯುನ್ನತ ವಿಚಾರಗಳನ್ನ ಪ್ರತಿಪಾದಿಸೋದಕ್ಕೆ ಸಾಧ್ಯವಾಯಿತು, ನೈಜತೆಯನ್ನ ಕೊಡೋದಕ್ಕೆ ಸಾಧ್ಯವಾಯಿತು ಅಂತ ಕಾಣುತ್ತೆ. ಯಾಕೆಂದ್ರೆ ಅಷ್ಟೊಂದು ಸುತ್ತಾಡಿದ್ದಾರೆ, ಅಷ್ಟೊಂದು ಜನರ ಸಂಸ್ಕೃತಿ, ವಿಚಾರ, ಆಚಾರ, ವಿಚಾರಗಳನ್ನ ಅಭ್ಯಸಿಸಿದ್ದಾರೆ. ಅದರಿಂದ ಮತ್ತೆ ತಾವು ಬರೆದಿದ್ದಾರೆ. ಅದುವೇ ಪ್ರಾಯಶಃ ಅವರ ಬರವಣಿಗೆಗೆ ಅವರ ಬರವಣಿಗೆಯ ಮೌಲ್ಯವನ್ನು ಎತ್ತಿಡುವುದರಲ್ಲಿ ಸಾಧನ ಅಂತ ನನಗೆ ಅನಿಸ್ತಾ ಇರೋದು. ಹಾಗೆ ಅನ್ಸುತ್ತೆ, ಅದು ಸತ್ಯವೂ ಕೂಡ. ಆಮೇಲೆ ಕಲಾಪ್ರೇಮಿಗಳಾದ ಸಾಹಿತಿಗಳಾದ ಮಾಸ್ತಿಯವರು ಕಲಾವಿದರಿಗೆ ಮತ್ತೆ ಸಾಹಿತಿಗಳಿಗೆ ನೆರವು ನೀಡುತ್ತಲೇ ಹೋಗ್ತಾರೆ. ಅದರಲ್ಲಿ ಒಂದು 2-3 ವಿಚಾರ ಹೇಳ್ತೀನಿ. ಒಂದು, ಪಿಟೀಲು ವಾದಕ ಟಿ ಚೌಡಯ್ಯ ಅವರಿಗೆ ಚೆನ್ನಾಗಿ ಬಾರಿಸ್ತಾರೆ, ಎಲ್ಲ ಸರಿ, ಅವಕಾಶಗಳೇ ಸಿಕ್ಕುವುದಿಲ್ಲ. ಆದ್ರೆ ಮೊದಲ ಅವಕಾಶ ಕೊಡಿಸಿದ್ದೆ ನಮ್ಮ ಸರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇನ್ನೊಂದು ಆಶ್ಚರ್ಯ ಅಂದ್ರೆ, ಕುವೆಂಪು ಅವರ ಚೊಚ್ಚಲ ಅವರ ಕವನ ಸಂಗ್ರಹ ಕೊಳಲು ಇದೆಯಲ್ಲ, ಅದನ್ನು ಕೂಡ ಪ್ರಕಟಣೆ ಮಾಡಿಸೋದಕ್ಕೆ ಸಹಾಯ ಮಾಡಿದ್ದೆ ಮಾಸ್ತಿಯವರು. ಕುವೆಂಪು ರಾಷ್ಟ್ರಕವಿ ಆದರು, ಆದರೆ ಅವರಿಗೆ ಮೊದಲ ಒಂದು ಆಸರೆ ಕೊಟ್ಟಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸಮಕಾಲೀನ, ಆಗ್ಲೇ ಹೇಳಿದೆ ನಾನು, ಸಮಕಾಲೀನ ಕವಿಗಳಾಗಿರುವಂತಹ ಜಿ ಪಿ ರಾಜರತ್ನಂ ಮತ್ತು ದಾರಾ ಬೇಂದ್ರೆಯವರು ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳೇ ಆಗಲಿಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಇನ್ನೂ ಒಂದು ವಿಶೇಷ ಅಂದ್ರೆ, ಅವರು ಮೈಸೂರು ಸಂಸ್ಥಾನದಲ್ಲಿದ್ದಾಗ ಸರ್ ME ಅವರ ಜೊತೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಮಾಸ್ತಿಯವರಲ್ಲಿ ಯಾವಾಗಲೂ ಹೊಸರಾಗಿದೆ. ಅದನ್ನ ಆಗಾಗ ಅವರು ನೆನಪಿಸ್ಕೋತಾ ಇರ್ತಾರೆ. ಆದರೆ ಅಲ್ಲಿಂದ ಯಾಕೆ ಬಿಡ್ತಾರೆ? ಅವರು ಪೂರ್ತಿ ಅಧಿಕಾರವನ್ನ, ಅಂದ್ರೆ ರಿಟೈರ್ಮೆಂಟ್ ವರೆಗೆ, ನಿವೃತ್ತಿ ಜೀವನದವರೆಗೆ ಉಪಯೋಗಿಸ್ಕೊಳ್ಳೋದಿಲ್ಲ, ಸ್ವಯಂ ನಿವೃತ್ತಿಯನ್ನು ತಗೊಳ್ತಾರೆ. ಕಾರಣ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಜಾತೀಯತೆಯ ಛಾಯೆಯಲ್ಲಿ ತನ್ನ ಅನುಭವಿ ಆಡಳಿತದಲ್ಲಿ ಉನ್ನತ ಹುದ್ದೆಗೆ ಏರ್ಬೇಕಾದವರಿಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಜಾತಿ ಆಧಾರ. ಅದರ ಬಗ್ಗೆ ವಿವರ ನಾನು ಹೇಳಕ್ ಹೋಗೋದಿಲ್ಲ. ಸ್ವಾಭಿಮಾನಿ, ನೀವು ಇದಕ್ಕೋಸ್ಕರ ನೀವು ನನ್ನ ಉನ್ನತ ಹುದ್ದೆಯನ್ನು ಕೊಡೋದಿಲ್ಲ ಅಂದ್ರೆ ನಾನು ಇಲ್ಲಿ ಇರುವುದಿಲ್ಲ ಅಂತ ಹೇಳಿ ಅವರು ರಿಸೈನ್ ಮಾಡ್ತಾರೆ. ಅದ್ರ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಆದ್ರೂ ಕೂಡ ಇವರು ಒಪ್ಕೊಳ್ಳೋದಿಲ್ಲ. ನಾನು ನಿವೃತ್ತಿಯನ್ನು ಪಡಿತೀನಿ, ದಯವಿಟ್ಟು ನನಗೆ ಪರ್ಮಿಷನ್ ಕೊಡಿ. ಬಹಳ ಅವ್ರಿಗೆ ಹೇಳ್ತಾರೆ, ನಿನಗೆ ಬರೋ ಸಂಬಳದಲ್ಲಿ 1/3 ಸಂಬಳ ಕೂಡ ಬರೋದಿಲ್ಲ, ಜೀವನ ಹೇಗೆ ಮಾಡ್ತೀಯ? ಜೀವನ ನಾನು ಕಡು ಬಡತನದಿಂದ ಕಂಡುಕೊಂಡವನು. 1/3 ತಿಂಗಳು ಸ್ಯಾಲ್ರಿ, 3ರಲ್ಲಿ 1 ಅಂಶ ಸ್ಯಾಲ್ರಿ ಕೊಟ್ಟರು ಬದುಕುವ ಕಲೆ ನನಗೆ ಗೊತ್ತಿದೆ. ಆದ್ರಿಂದ ಅದಕ್ಕೋಸ್ಕರ ನಾನು ಬರುವುದಿಲ್ಲ, ಆದ್ರೆ ಜೀವನ ಮೌಲ್ಯವನ್ನು ನಾನು ಬಿಡುವುದಿಲ್ಲ. ಎಷ್ಟೊಂದು ಎದೆಗಾರಿಕೆ. ಮೈಸೂರು ಸಂಸ್ಥಾನಕ್ಕಾದ ನಷ್ಟ ಕನ್ನಡ ಸಾಹಿತ್ಯ ಲೋಕಕ್ಕೆ ಲಾಭವಾಗಿ ಪರಿಣಮಿಸಿತು. ಇದು ಅದೃಷ್ಟವೇ ಸರಿ, ಕನ್ನಡ ಸಾಹಿತ್ಯ ಲೋಕದ ಅದೃಷ್ಟ. ಒಂದು ಸಮಾಜಕ್ಕೆ, ಒಂದು ಸಾಹಿತ್ಯಕ್ಕೆ ಯಾವುದು ಒಳ್ಳೆಯದು ಎಂಬುದನ್ನು ಮಾಸ್ತಿಯವರು ಕೂಲಂಕಷವಾಗಿ ಮನಗಂಡು ಆ ದಿಸೆಯಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಸಾಹಿತ್ಯ ಕೃಷಿಯಲ್ಲಿಯೇ ತೊಡಗಿಸಿಕೊಳ್ತಾರೆ. ಕೆಲವು ಸಾಹಿತಿಗಳು ಮಾಸ್ತಿಯವರ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ವಿಮರ್ಶಿಸುತ್ತಾ
ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು 4 ಮಾತುಗಳನ್ನು ಅದರಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಅವರ ಜೀವನ ವಿಚಾರ ಮಂಥನದ ಬಗ್ಗೆ ಒಂದು 4 ಮಾತು ಹೇಳ್ತೀನಿ. ಡಾಕ್ಟರ್ ದೇ ಜವರೇಗೌಡ ಅವರು ಅವರ ಕಥನ ಮತ್ತು ಕವನಗಳನ್ನು ವಿಮರ್ಶಿಸುತ್ತಾ ಹೇಳ್ತಾರೆ, ಮಾಸ್ತಿಯವರ ಶೈಲಿಯಲ್ಲಿ ಸಿಡಿಲು ಗುಡುಗುಗಳು ಗರ್ಜನೆ ಇಲ್ವೇ ಇಲ್ಲ. ವೀಣಾನಾದದ ಮನೋಹರತೆ ಇದೆ. ಲಂಬಾಣಿ ಹೆಂಗಸರ ಅಲಂಕಾರ ಛಾಯೆ ಭಾರ ಇಲ್ಲ. ನಿರಾವರಣ ಸುಂದರಿಯ ಲಾವಣ್ಯವಿದೆ. ಕಾಠಿಣ್ಯಕ್ಕಿಂತ ಲಾಲಿತ್ಯದ ಕಡೆಗೆ ಅವರ ಒಲವು. ಕನ್ನಡ ಸಾಹಿತ್ಯಕ್ಕೆ ಅನುಕರಣೀಯವಾದ ಭಾಷಾಂತರ ಸಾಧ್ಯವಲ್ಲದ ಶ್ರೀನಿವಾಸ ಶೈಲಿ. ಶ್ರೀನಿವಾಸ ಅಲ್ವಾ, ಅದಕ್ಕೋಸ್ಕರ ಅದನ್ನ ಶ್ರೀನಿವಾಸ ಶೈಲಿಯಲ್ಲಿದೆ ಎಂದು ಹೇಳ್ತಾರೆ. ನಾಟಕಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಇವರು ತಿಪ್ಪೇರುದ್ರ ಸ್ವಾಮಿ ಅವರು ಹೇಳ್ತಾರೆ, ನಾಟಕದ ಎಲ್ಲಾ ಪಾತ್ರಗಳಲ್ಲಿ ನಿರ್ವಹಿಸುವ ಮನೋಧರ್ಮ ಸುಸಂಸ್ಕೃತ ಮನೋಧರ್ಮ. ವಸ್ತುವಿನ ಆಯ್ಕೆಯಲ್ಲಿ ಮತ್ತು ಅದರ ನಿರ್ವಹಣೆಯಲ್ಲಿ ಈ ಮನೋಧರ್ಮವೇ ಕಂಡುಬರುತ್ತೆ. ಸುಸಂಸ್ಕೃತ ಮನೋಧರ್ಮ. ಯಾವುದು ನಾನು ಕೆಟ್ಟದನ್ನ ಯಾರಿಗೂ ಕೊಡಬಾರದು, ಒಳ್ಳೆಯದನ್ನೇ ಕೊಡ್ಬೇಕು. ಸಮಾಜಕ್ಕೆ ನಾನು ಒಳ್ಳೆಯದನ್ನೇ ಕೊಡ್ಬೇಕು, ಕೆಟ್ಟದನ್ನ ಮಾಡಬಾರದು. ಬಹಳ ಕ್ಲಿಯರ್ ಇತ್ತು ಅವರ ಥಾಟ್ ಪ್ರೋಸೆಸ್. ಅವರ ಚಿಂತನೆ ಬಹಳ ನಿರ್ಮಲವಾಗಿತ್ತು. ರುದ್ರ ಭೀಕರವಾದುದಕ್ಕಿಂತ ಲಲಿತ ಸುಂದರವಾದ ಕಡೆಗೆ ಅವರ ಒಲವು. ಶೈಲಿಯಲ್ಲಿ ಆಡಂಬರ ಏನು ಇರ್ತಿರ್ಲಿಲ್ಲ. ಪ್ರೌಢತೆಗಳಿಗಿಂತ ಸಹಜತೆ ಸರಳತೆಗಳು ಅವರಿಗೆ ಕರಗತವಾಗಿತ್ತು. ಸಣ್ಣ ಕಥೆಗಳನ್ನು ವಿಮರ್ಶಿಸುತ್ತಾ ಹೆಜ್ಜೆ ಲೆಕ್ಕಪ್ಪಗೌಡರು ಹೇಳ್ತಾರೆ, ಜನಜೀವನದ ನಿಕಟವಾದ ಅರಿವು, ವಿಶಾಲವೂ ಅಗಾಧವೂ ಅಂತಃಕರಣ ಪೂರ್ವಕವೂ ಆದ ಲೋಕಾನುಭವ, ಸೂಕ್ಷ್ಮ ನಿರೀಕ್ಷಣಾ ಸಾಮರ್ಥ್ಯ, ಸರಳ ಸುಂದರ ಸುಕುಮಾರ ಸತ್ವ ಸಂಪನ್ನವಾದ ಅಭಿವ್ಯಕ್ತಿ, ಆದರ್ಶ ಅಭಿರುಚಿ, ಸ್ವಸ್ಥ ಚಿತ್ತ, ಶಿವಪರವಾದ ಅಂದ್ರೆ ದೇವರ ಪರವಾದ ಜೀವನ ಮೌಲ್ಯ, ಆಸಕ್ತಿ, ಕನ್ನಡ ಸಂಸ್ಕೃತಿಯ ಅದಮ್ಯ ಅಭಿಮಾನ, ಉತ್ತಮ ಕಲಾ ನೈಪುಣ್ಯತೆ, ಇವುಗಳ ಸಮ್ಮಿಲನ ಒಮ್ಮಿಲನಗಳೇ ಮಾಸ್ತಿಯವರ ಕಥೆಗಳು. ಈ ದೃಷ್ಟಿಯಿಂದ ಅವರು ನಿಜವಾಗಿಯೂ, ಲಕ್ಕಪ್ಪನವರು ಒಂದು ಮಾತು ಜಾಸ್ತಿನೇ ಅಂದ್ರೆ ಹೆಚ್ಚಿಗೆನೆ ಹೇಳ್ತಾರೆ, ಕನ್ನಡ ಸಣ್ಣ ಕಥೆಗಳ ಪಿತಾಮಹರು ಅಂತ ಹೇಳ್ತಾರೆ. ಸಣ್ಣ ಕಥೆಗಳ ಪಿತಾಮಹರು ಅಂತ ಹೇಳ್ತಾರೆ. ಮಾಸ್ತಿಯವರು ಇತರ ಸಾಹಿತ್ಯವನ್ನು ವಿಮರ್ಶಿಸುವಾಗ ಇತರರದ್ದು ಸಾಹಿತ್ಯ ಅವರಿಗೆ ಆಗಾಗ ಮುನ್ನುಡಿ ಬರ್ಕೊಡಿ ಅಥವಾ ಇದರ ಬಗ್ಗೆ ಪ್ರಸ್ತಾವನೆ ಕೊಡಿ ಅಂತ ಯಾರು ಹೋದರೆ ಇವರುಗಳು ಕೊಡ್ತಾ ಇದ್ದಿದ್ದು. ಬರವಣಿಗೆಗಾರರಿಗೆ ಸಹಕಾರ ಕೊಡ್ತಾ ಇದ್ದಿದ್ದು. ನಿಮ್ಮ ಧ್ಯೇಯ ದೊಡ್ಡದು, ನಿಮಗೆ ಶಕ್ತಿ ಇದೆ, ದೂರದ ಗುರಿಯ ಮೇಲೆ ಕಣ್ಣಿಟ್ಟು ದೊಡ್ಡ ರೀತಿಯಲ್ಲಿ ಮುನ್ನಡೆಯಿರಿ, ನಿಮ್ಮ ಆಸೆ ಕೈಯಲ್ಲಿ ಅದು ಈಡೇರುವುದೊಂದು ನನಗೆ ನಂಬಿಕೆ ಇದೆ. ನಮ್ಮ ನಾಡಿನ ಆಸೆ ಕೂಡ ಅದೇನೆ, ನಮ್ಮ ನುಡಿಯ ಆಸೆ ಕೂಡ ಅದುವೇ, ಅದು ನಮ್ಮ ಜನತೆಯ ಆಸೆ ಕೂಡ. ಅದಕ್ಕೆ ಸೋಲು ಬರೋದಿಲ್ಲ. ಎಂತಹ ಸಕಾರಾತ್ಮಕ ಸಂದೇಶ ಕೊಡ್ತಾ ಇದ್ರು ಬರವಣಿಗೆಗಾರರಿಗೆ ಅಷ್ಟೊಂದು. ಈಗ ನೀವೇನಾದ್ರು ಒಂದು ಸಣ್ಣ ಕಥೆ ಬರೋಕೆ ಯಾರ ಹತ್ರ ತಕೊಂಡು ಹೋದ್ರೆ ಮುನ್ನುಡಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಕಷ್ಟ ಇದೆ. ಅವರ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಅವುಗಳ ವಿಮರ್ಶೆಗಳಲ್ಲೂ ಕಾಣುತ್ತಿರುವ ಏಕೈಕ ಸಂದೇಶ ನನಗನ್ಸಿದ್ದು ಮಾನವೀಯತೆ, ಸರ್ವಶ್ರೇಷ್ಠತೆ. ಹುಲು ಮಾನವನನ್ನು ಉತ್ತುಂಗಕ್ಕೆ ಏರಿಸಿ ಸರ್ವೋತ್ತಮನನ್ನಾಗಿಸುವ ಮನಸ್ಸಂಕಲ್ಪ, ದೃಢತೆ, ಆತ್ಮವಿಶ್ವಾಸ ಅವುಗಳಲ್ಲಿ ಕಂಡುಬರುತ್ತೆ. ಅದರಲ್ಲಿ ಇನ್ನಷ್ಟು ವಿವರವಾಗಿ ಸ್ವಲ್ಪ ಅವರ ಒಂದು ಚಿಂತನೆ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಅದನ್ನ ಪೂತಿ ನರಸಿಂಹಾಚಾರ್ಯ ಅವರು ಅವರ ಒಂದು ಚಿಂತನ ಬಗ್ಗೆ ವಿಮರ್ಶೆ ಮಾಡುವಾಗ ಕೆಲವು ವಿಚಾರಗಳನ್ನು ಪ್ರತಿಪಾದಿಸಿದ್ದಾರೆ. ಅವುಗಳನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ಜಗನ್ನಾಥ್ ಟೈಮ್ ಇದೆ ಅಲ್ಲ? ಜಗನ್ನಾಥ್ ನಮಸ್ತೆ ಸರ್. ಟೈಮ್ ಇದೆ ಇನ್ನು? ಟೈಮ್ ಇದೆ ಬೇಕಾರೆ. ಓಕೆ, ಇನ್ನೊಂದು ಬಹುಶಃ 10 ನಿಮಿಷ ಮ್ಯಾಕ್ಸಿಮಮ್, ಆಯ್ತಾ? ಇನ್ನಷ್ಟು ವಿವರವಾಗಿ ನೋಡ್ಬೇಕಾದ್ರೆ ಪೂತಿ ನರಸಿಂಹಾಚಾರ್ಯ ಅವರದ್ದು ಅವರ ಬಗ್ಗೆ ಚಿಂತನೆಗಳನ್ನು ಸಂಗ್ರಹಿಸಿದ್ದಾರೆ. ಅದರಲ್ಲಿ ಕೆಲವು ಹೇಳಿಕೊಂಡು ಹೋಗ್ತೀನಿ. ಅದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಕಾವ್ಯ ದೃಷ್ಟಿಯ ಮೂಲ ಯಾವುದು ಅಂತ ಹೇಳ್ಕೊಂಡು ಹೋಗ್ತಾರೆ. ಕಾವ್ಯ ದೃಷ್ಟಿಯಲ್ಲಿ ಮೂಲ ಏನ್ ಗೊತ್ತಾ? ಎಲ್ಲ ಜೀವಗಳಲ್ಲಿರುವಂತಹ ಹೃದಯದಲ್ಲಿರುವ ದಿವ್ಯ ಜ್ಯೋತಿ,
ಈ ಜ್ಯೋತಿ ಕೆಲವರಲ್ಲಿ ಕಿರಿದಾಗಿರುತ್ತೆ, ಮತ್ತೆ ಕೆಲವರಲ್ಲಿ ಕಿರಿದಾಗಿರುತ್ತೆ. ಅನೇಕರಲ್ಲಿ ಮಡಿಕೆ ಮಮತೆ ಇದಕ್ಕೆ ತೆರೆಯಾಗಿ ನಿಂತಿರುತ್ತದೆ. 1000ಕ್ಕೆ 1,00,000ಕ್ಕೆ ಒಬ್ಬರಲ್ಲಿ ಈ ತೆರೆ ತೆಳ್ಳಗಿರುವುದನ್ನು, ಕವಿತೆ ಚೆನ್ನಾಗಿರುವುದು ಈ ತೆರೆ ತೆಳ್ಳಗಿದ್ದಾಗ, ತನ್ನ ಜೀವನದ ಭಾವಗಳ ಅಲೆಯನ್ನು ಒಳಗಣ ಬೆಳಕಿನಿಂದ ನೋಡಿ ಅರಿತು ಆ ಪರಿಶ್ರಮದ ಸಹಾಯದಿಂದ ಇನ್ನೊಂದು ಜೀವನದ ಭಾವದ ಅಲೆಗಳನ್ನು ಕಾಣುವುದೇ ಕವಿಯ ದೃಷ್ಟಿ ಅಂತ ಹೇಳ್ತಾರೆ. ಇದು ಯಾವುದಕ್ಕೂ ಒಂದು ಮುನ್ನುಡಿ ಬರೆಯುವಾಗ ಅವರು ಹೇಳ್ಕೊಂಡು ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಅವರ ಜೀವನ ಆದರ್ಶ ಹೇಗಿತ್ತು ಅನ್ನೋದಕ್ಕೆ ಬಹಳ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಸರ್ಕಾರಿ ಅಧಿಕಾರದಲ್ಲಿದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸರಿಯಾಗಿ ನೋಡಿದರೆ ಅಧಿಕಾರ ಯಾಕೆ ತಕ್ಕೋತೀವಿ ನಾವು? ಅನ್ನವನ್ನು ಗಳಿಸುವುದಕ್ಕೆ ಅಲ್ವಾ? ಕೈಕೊಂಡ ವ್ಯವಹಾರ, ಇದಕ್ಕೆ ತೀರಾ ಸಮಾನವಾದ ಬೇರೊಂದು ವ್ಯವಹಾರವನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಆ ವ್ಯವಹಾರ ಯಾವ್ದಪ್ಪ ಅಂದ್ರೆ ಹಾವಾಡಿಗನದು. ಅವನು ಹಾವುಗಳೊಂದಿಗೆ ಆಟ ಆಡಿ ಅನ್ನವನ್ನು ಗಳಿಸುತ್ತಾನೆ. ಆ ಆಟವನ್ನು ಚೆನ್ನಾಗಿ ಆಡ್ಬೇಕು, ಹಾಗೆ ಎಚ್ಚರದಿಂದ ಆಡ್ಬೇಕು. ಯಾಕೆಂದ್ರೆ ವಿಷಸರ್ಪ ಅದು, ಹಾವುಗಳು ಅಲ್ವಾ? ಅಷ್ಟಾದ ಮೇಲೆ ಆಟ ಆದ್ಮೇಲೆ ಏನ್ ಮಾಡ್ಬೇಕು? ಅವನು ಅದನ್ನ ಬುಟ್ಟಿಯಲ್ಲಿ ಮುಚ್ಚಿಡ್ಬೇಕು. ಅಧಿಕಾರದ ಕೆಲಸವನ್ನು ನಿರ್ವಹಿಸುವುದಕ್ಕೆ ಎಷ್ಟೋ ಅಷ್ಟಕ್ಕೆ ಅಲ್ಲದೆ ಬೇರೆ ಹೊತ್ತಿನಲ್ಲಿ ಅಧಿಕಾರಿ ಅಧಿಕಾರವನ್ನು ಹೊತ್ತು ತಿರುಗಾಡಬಾರದು. ಹಾವನ್ನ ತಲೆ ಮೇಲೆ ಇಟ್ಕೊಂಡು ಅಧಿಕಾರ ಇಲ್ಲದೆ ಇರುವಾಗ ತಿರುಗಾಡಬಾರದು. ಹಾವನ್ನ ಆಟ ಆಡಿಸ್ಬಿಟ್ಟು ಹುಟ್ಟಿ ಒಳಗಡೆ ಹಾಕಿ ಮುಚ್ಚಿಡಬೇಕು. ಅಧಿಕಾರಿಯು ಕೂಡ ತನ್ನ ಅಧಿಕಾರವನ್ನು ಕೈಗೊಂಡ ಮೇಲೆ ಮತ್ ಪುನಃ ಅದನ್ನು ತಕೊಂಡು ಮನೆಗೆ ಅಥವಾ ಹಾಸಿಗೆಗೆ ತರಬಾರ್ದು ಅಷ್ಟೇ. ಅದನ್ನೇ ಹೇಳ್ತಾರ. ಯಾವ ಹಾವಾಡಿಗನು ಕೂಡ ಹಾವುಗಳನ್ನು ಊಟದ ಹೊತ್ತಿನಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳೋದಿಲ್ಲ, ಅಥವಾ ಮಲಗುವಾಗ ಹಾಸಿಗೆಯಲ್ಲೂ ಬಿಟ್ಟುಕೊಳ್ಳೋದಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ನಮ್ಮಲ್ಲಿ ತಪ್ಪು ಪ್ರವೃತ್ತಿ, ತಪ್ಪು ಆಕಾಂಕ್ಷೆಗಳಿಗೆ ನಾವು ಹೇಗೆ ಮರಳಾಗ್ತೀವಿ, ಅದರಿಂದ ಹೇಗೆ ಹೊರ ಬರ್ಬೇಕು ಅನ್ನೋದಕ್ಕೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಒಬ್ಬ ಪಾತ್ರೆ ತೊಳೆಯುವ ಹೆಂಗಸು ಅವಳ ಮಗುವನ್ನು ತಾನು ಪಾತ್ರೆ ತಿಕ್ತಾ ಇರ್ತಾಳೆ. ಮಗು ಪಕ್ಕದಲ್ಲೇ ಕೂರ್ಸ್ಕೊಂಡಿರ್ತಾಳೆ. ಮಗು ಪಕ್ಕದಲ್ಲೇ ಕುಳಿತಿರುತ್ತೆ. ಇವಳು ಪಾತ್ರೆ ತೊಳೆದು ಹಾಕ್ತಾಳೆ. ಆ ಮಗು ಅದ್ರ ಮೇಲೆ ಮಣ್ಣನ್ನ ಹಾಕ್ತಾ ಇರುತ್ತೆ. ಮತ್ ಪುನಃ ತೊಳಿತಾಳೆ, ಮತ್ತಲ್ಲೇ ಇಡ್ತಾಳೆ, ಮತ್ ಪುನಃ ಮಗು ಅದಕ್ಕೆ ಮಣ್ಣನ್ನೇ ಹಾಕ್ತಾ ಇರ್ತಾಳೆ. ಸಾಮಾನ್ಯವಾದ ಪ್ರತಿಕ್ರಿಯೆ ತಾಯಿದು ಏನಿರುತ್ತೆ? ಒಂದು ಬೈಬೇಕು, ಇಲ್ಲ ಹೊಡಿಬೇಕು. ಆದ್ರೆ ಅದೆರಡನ್ನು ಹೇಳೋದಿಲ್ಲ. ಆ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ, ಇವರೆಲ್ಲೋ ನೋಡಿದ್ರಂತೆ ಆ ಒಂದು ಸನ್ನಿವೇಶ. ಆ ಮಗುನ ಅಲ್ಲಿಂದ ತಕೊಂಡೋಗಿ ಬೇರೆ ಕಡೆಗೆ ಕೂರಿಸಿ ಬರುತ್ತೆ. ಇದರ ಅರ್ಥ ಏನು? ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಗಳಿದೆ, ತೊಂದರೆ ಇದೆ, ಅದಕ್ಕೋಸ್ಕರ ಅಲ್ಲೇ ಮತ್ತೆ ಪುನಃ ನಾವು ಹೋಗಿ ಆ ತೊಂದರೆಗಳನ್ನ ಮತ್ತು ಸಮಸ್ಯೆಗಳನ್ನ ಎದುರು ಹಾಕೋ ಬದಲು ಅವುಗಳನ್ನೇ ದೂರ ಇಡುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಾರಾಂಶವನ್ನ ಇಲ್ಲಿ ಕೊಡ್ತಾರೆ. ಹೀಗೆ ಇನ್ನೂ ಕೆಲವು ಒಂದೆರಡು ವಿಚಾರಗಳಿದೆ. ತುಂಬಾ ಅವರ ಒಂದು ಜೀವನದ ಆದರ್ಶದ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೀನಿ. ದೇವರು ನನಗೆ ನೀಡಿರುವ ಸಂಪತ್ತು ಅವನು ನೀಡಿಲ್ಲ ಎಂದು ನಾನು ತಿಳಿಯುವ ಸಂಪತ್ತಿಗಿಂತ ಎಷ್ಟೋ ಪಟ್ಟು ಮಿಗಿಲಾಗಿದೆ. ಅರ್ಥ ಆಗುತ್ತಾ ಇದು? ನನಗಿಷ್ಟೇ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳೋ ಬದಲು ಅವನು ಇಷ್ಟೊಂದು ಕೊಟ್ಟಿದ್ದಾನಲ್ಲ ಅಂತ ಸಂತೋಷ ಪಡೋದ್ರಲ್ಲಿದೆಯಲ್ಲ, ಅದರಲ್ಲಿರುವಂತ ಸುಖ ಮತ್ತು ಸಮಾಧಾನ ಯಾವುದ್ರಲ್ಲೂ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ಬೇರೆ ಜೀವನಕ್ಕೆ, ಇನ್ನೊಂದು ಜೀವಕ್ಕೆ ಕನಿಕರ ತೋರಲು ನಾವು ನಾಚಿಕೊಳ್ಳಬಾರದು. ನಿನಗೆ ಕನಿಕರ ತೋರಲು ದೇವರು ನಾಚಿಸಿದರೆ ಅಥವಾ ನಾಚಿಕೆ ಪಟ್ಟರೆ ನಿನ್ನ ಗತಿ ಏನಾದೀತು? ಹೇಗಿದೆ ನೋಡಿ. ಬೇರೆಯವರ
ಜೀವಕ್ಕೆ ಕನಿಕರ ನೀನು ತೋರಿಸ್ಬೇಕು. ಯಾಕೆ ಹೇಳು? ನೀನು ದೇವರ ಕನಿಕರಕ್ಕೆ ಪಾತ್ರನಾಗಿದ್ಯಾ. ದೇವರಿಂದ ನೀನು ಬೇಕಾದಷ್ಟು ಉಪಯೋಗವನ್ನ ಪಡೆದುಕೊಂಡಿದ್ಯಾ. ಅಂತಹುದರಲ್ಲಿ ನೀನು ಯಾಕೆ ಬೇರೆಯವರಿಗೆ ಈ ಒಂದು ಉಪಕಾರವನ್ನ ಅಥವಾ ಅನುಕೂಲವನ್ನ ಮಾಡಬಾರ್ದು? ಅವರ ಜೀವನ ಸಿದ್ಧಾಂತ ಆಗಿತ್ತು. ನಮ್ಮ ಸ್ವಭಾವದಲ್ಲಿ ಈ ಚಿಂತೆ ಅಂತ ಇದೆಯಲ್ಲ, ಅದು ಏನಂತಂದ್ರೆ ಅವರು ಚೆನ್ನಾಗಿ ಹೇಳ್ತಾರೆ, ನಮ್ಮ ಕಾಲನ್ನು ಹಿಡಿದು ಎಳೆಯುವುದೇ ಚಿಂತೆ. ಮೊಸಳೆ ತರ, ಮೊಸಳೆಗೆ ಹೋಲಿಸ್ತಾರೆ. ಅದಕ್ಕೂ ಆಳದಲ್ಲಿ ಮತ್ತಷ್ಟು ಮರೆಯಲ್ಲಿ ಅಡಗಿದ್ದು ನಾವು ಮೊರೆದಾಗ ಧಾವಿಸಿ ಬಂದು ಕಾಯುವ ಬಂಧು ಯಾರು ಗೊತ್ತಾ? ದೈವ. ಅಂದ್ರೆ ದೇವರ ಮೇಲೆ ಭಕ್ತಿ ವಿನಮ್ರತೆ ನೀವು ಇಟ್ಕೊಂಡಾಗ ನಿಮಗೆ ಎಂತಹ ಕಷ್ಟ ಬಂದರೂ ಕೂಡ ನೀವು ಅದರಿಂದ ಪಾರಾಗಬಹುದು ಎಂಬಂತಹ ವೇದಾಂತವನ್ನು ಕೂಡ ಇಲ್ಲಿ ಹೇಳ್ತಾರೆ. ಇನ್ನೊಂದು ವಿಚಾರ ಎಲ್ಲರೂ ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕಾಗಿರೋದು, ಎಷ್ಟು ಹೇಳಿದ್ರು ಇದು ಸತ್ಯ ಅಂತ ಅವ್ರು ಹೇಳ್ತಾರೆ, ಬಾಳನ್ನು ನಮಗೆ ಕೊಟ್ಟಿರುವುದು ಮುಖ್ಯವಾಗಿ ಬಾಳುವುದಕ್ಕೆ. ಬಾಳನ್ನು ಕೊಟ್ಟಿರೋದು ಯಾತಕ್ಕೆ? ಬಾಳುವುದಕ್ಕೆ, ತಿಳಿಯುವುದಕ್ಕಲ್ಲ. ಅಲ್ಲದೆಯೂ ಬಾಳ್ವೆ ಅನ್ನೋದಿದೆಯಲ್ಲ, ಅದೊಂದು ರಹಸ್ಯ. ಅದನ್ನು ಪೂರ್ಣವಾಗಿ ತಿಳಿಯೋದು ಸಾಯುವವರೆಗೂ ಸಾಧ್ಯವೇ ಇಲ್ಲ. ಎಲ್ಲ ಅವರ ಅನುಭವದ ಮುತ್ತುಗಳು, ಅನುಭವದ ಚಿಂತನೆಯಿಂದ ಬಂದಿರುವಂತದ್ದು. ಇನ್ನು ಸ್ವಲ್ಪ ಮುಂದೆ ಹೋಗಿ ದೇವರು ನಮಗೆ ಬಹುತರನ ಅನುಗ್ರಹವನ್ನು ತೋರಿಸುತ್ತಾನೆ. ಅವನು ನೀಡುತ್ತಿರುವುದು ನಾವು ಸೆಳೆಯುತ್ತಿದ್ದೇವೆಂಬಂತೆ ನಾವು ನಡೆಯುತ್ತೇವೆ. ಅವನು ನೀಡ್ತಾ ಇಲ್ಲ, ನಾವೇ ತಕೋತಾ ಇದ್ದೀವಿ. ಎಲ್ಲಾನು ನಮ್ ಕಷ್ಟಪಟ್ಟೆಲ್ಲ ದುಡ್ದಿದೀವಿ, ನಾವು ಶ್ರದ್ಧೆಯಿಂದ ದುಡ್ಡು ಕಾರಣ ನಾವು ಇಷ್ಟು ದೊಡ್ಡವರಾದ್ವಿ ಅನ್ನೋ ಒಂದು ಮನೋಭಾವನ ನಾವು ಬೆಳೆಸ್ಕೊಂಡಿದೀವಲ್ಲ. ಆದ್ರೆ ಅವ್ರು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಸೆಳೆತದಲ್ಲಿ ಆತುರ ಅವಿಶ್ವಾಸ ಕಾಣುತ್ತವೆ. ಮೃಗಶಾಲೆಯಲ್ಲಿ ಇರುವ ಮಂಗನಿಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನೀವಾಗಿ ಒಂದು ಕಡಲೆಕಾಯಿಯನ್ನು ನೀಡಿ, ನೀವೇ ಸಂತೋಷದಿಂದ ಅದನ್ನು ನೀಡುತ್ತಿದ್ದೀರಿ. ಮಂಗ ಅದನ್ನು ನಿಮ್ಮ ಕೈಯಿಂದ ಕಸಿದುಕೊಳ್ಳುವಂತೆ ಹಿಂಗೆ ತಕೊಂಡ್ಬಿಡುತ್ತೆ, ಎಳ್ಕೊಂಡ್ಬಿಡುತ್ತೆ. ಅದರ ಯೋಚನೆ ಏನೋ, ನಾನು ಇವರಿಂದ ನಾನು ಪಡ್ಕೊಂಡೆ ಅಂತಂದ್ಬಿಟ್ಟು. ಆದ್ರೆ ವಾಸ್ತವ ಏನೋ, ನೀವೇ ಅದನ್ನ ಕೊಟ್ಟಿರುವಂತ ಅಲ್ವಾ? ಸೊ ನೀವು ಸ್ವಭಾವತಃ ಸಮ್ಮತಿಯಿಂದ ನೀವು ಕೊಟ್ಟಿರುವಂತದ್ದನ್ನು ಕೂಡ ಅದಕ್ಕೆ ಅರ್ಥ ಆಗೋದಿಲ್ಲ. ಅದು ನೋಡಿದ್ರು ಕೂಡ ಅದು ನಂಬೋದಿಲ್ಲ. ಅದರ ವಿಚಾರ ಏನೋ, ನಾನೇ ಇದನ್ನು ತಕ್ಕೊಂಡಿದ್ದು ಅಂತ. ಅದೇ ರೀತಿ ಜೀವನದಲ್ಲಿ ದೇವರು ಎಷ್ಟೋ ವಿಚಾರ ಕೊಡ್ತಾನೆ. ದೇವರು ನಿಮ್ಮನ್ನು ಸಂತುಷ್ಟರಾಗಿಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ಕೂಡ ವೇದಾಂತದ ಮಾತು. ಆದ್ರೆ ಅದು ಇಲ್ಲ, ನಾನೇ ಪಡ್ಕೊಂಡಿದ್ದು, ನಾನೇ ದುಡಿದಿದ್ದು, ನಾನೇ ಎಷ್ಟು ಕಷ್ಟಪಟ್ಟು ಓಡಾಡಿಕೊಂಡು ಎಲ್ಲ ಮಾಡಿರೋದು ಅನ್ನೋ ಕಲ್ಪನೆ ನಮ್ಮಲ್ಲಿ ಇರಬಾರದು ಅನ್ನೋದಕ್ಕೆ ಈ ತರ ಹೇಳ್ತಾರೆ. ಇನ್ನೊಂದು ವಿಚಾರ ಬಹುಶಃ ಅವರು ಇದರಿಂದ ಬಂದಿರಬಹುದು. ಬೆಬಿಲೋನಿಯಾದ ಜನರು ಕುದುರೆಯನ್ನು ಕಾಣೋದಿಲ್ಲ. ಬೆಬಿಲೋನಿಯಾ ಅಂತ ಒಂದು ಕಂಟ್ರಿ ಬಗ್ಗೆ ಹೇಳ್ತಾರೆ. ಅಲ್ಲಿ ಕುದುರೆ ಅವರಿಗೆ ಕಾಣ್ಲಿಕ್ಕೆ ಸಿಕ್ಕೋದೇ ಇಲ್ಲ ಅಂತ. ಅವರ ಸೀಮೆಯಲ್ಲಿ ಕತ್ತೆಯೇ ವಾಡಿಕೆ, ಕತ್ತೆನೇ ಅಲ್ಲಿರೋದು. ಭಾರತ ದೇಶದಿಂದ ಅವರ ಸೀಮೆಗೆ ಕುದುರೆ ಹೋದಾಗ ಅವರು ಅದನ್ನು ಪೂರ್ವ ದೇಶದ ಕತ್ತೆ ಎಂದೇ ಹೇಳುತ್ತಾರೆ ಹೊರತು ಕುದುರೆ ಅಂತ ಹೇಳೋದಿಲ್ಲ. ಅದ್ರ ಏನರ್ಥ? ನಿಜ ಪರಿಸ್ಥಿತಿಯನ್ನು ಅರಿತುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಅದನ್ನ ಬೆಳೆಸ್ಕೋಬೇಕು ಅನ್ನೋದಕ್ಕೋಸ್ಕರ ಇದನ್ನ ಹೇಳಿದ್ದಾರೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ನನ್ನಲ್ಲಿ ಹಣ ಇದೆ ಆದರೂ ನನ್ನ ಬುದ್ಧಿ ಕೆಟ್ಟಿಲ್ಲ ಎನ್ನುವುದು. ಇದು ಎಷ್ಟು ಮಟ್ಟಿಗೆ ಪ್ರಸ್ತುತವ ನನ್ಗೆ ಗೊತ್ತಿಲ್ಲ. ನನ್ನಲ್ಲಿ ಹಣ ಇದೆ ಆದರೂ ನನ್ನ ಬುದ್ಧಿ ಕೆಟ್ಟಿಲ್ಲ ಎನ್ನುವುದು, ನನಗೆ ಜ್ವರ ಬಂದಿದೆ ಆದರೆ ಮೈಕಾವು ಹೆಚ್ಚಾಗಿಲ್ಲ ಅಂದಂತೆ ಅಂತ ಹೇಳಿದ್ದಾರೆ. ಇದೊಂದು ವಿಚಾರ. ಹಾಗೆ ಇನ್ನೊಂದೆರಡೇನೋ ಹೇಳ್ಬಿಟ್ಟು ಅಲ್ಲಿಗೆ ನಾನು ಬಹುಶಃ ಕನ್ಕ್ಲೂಡ್ ಮಾಡ್ಲಿಕ್ಕೆ ಬರ್ತೀನಿ. ಮಾಸ್ತಿಯವರದ್ದು ವಿಚಾರವನ್ನ ಹೇಗೆ ತಗೊಳ್ತಿದ್ರು ಅನ್ನೋದನ್ನ ಒಂದು ಪ್ಯಾರಾದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಉನ್ನತ ಅಧಿಕಾರಿಗಳ ಸವಿಯನ್ನು ಬಲ್ಲವರು ತಾವೇ ಒಂದು, ಬ್ರಿಟಿಷರ ಕಾಲದ ವಿಚಾರ ಇದು, ತಾವೇ ಒಂದು ವರ್ಗವಾಗಿ ತಮ್ಮ ನಾಡು ನುಡಿ ನೆಂಟರಿಷ್ಟರು ಮೊದಲಾವರಿಂದ ಪ್ರತ್ಯೇಕವಾಗಿ ಉಳಿದು ಪರಾಚಾರಗಳನ್ನು ಸ್ವೀಕರಿಸಿ, ಬ್ರಿಟಿಷರ ಆಚರಣೆಗಳನ್ನು ಸ್ವೀಕರಿಸಿ ಪರಕೀಯರಂತೆ ಬಾಳಲು ಸಹಜವಾಗಿಯೇ ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಕಲಿಯುತ್ತಿದ್ದರು. ಆದರೆ ಮಾಸ್ತಿಯವರು ಮಾತ್ರ, ಅವರ ಬಹಳಷ್ಟು ಸರ್ವಿಸ್ ನಡೆದಿರೋದು ಬ್ರಿಟಿಷರ ಕಾಲದಲ್ಲಿ. ಅವರು ಮಾತ್ರ
ನೈಜ ಭಾರತೀಯ ಸತ್ಪುರುಷರಂತೆ ಬಾಳನ್ನು ನಡೆಸುತ್ತಾ ಅಸಾಧ್ಯವನ್ನೇ ಸಾಧಿಸಿರೋ ಅದೊಂದು ರಹಸ್ಯ. ಹೇಗೆ ಸಾಧಿಸಿರೋ ಅದೊಂದು ರಿಯಲಿ ರಹಸ್ಯ. ಅವರ ಹೃದಯದಲ್ಲಿ ನಮ್ಮ ನಾಡು, ನಮ್ಮ ಜನ, ನಮ್ಮ ನುಡಿಗಳನ್ನು ಕಂಡರೆ ಮಮತೆ ಇತ್ತು, ಅಭಿಮಾನವಿತ್ತು, ಮರುಕವಿತ್ತು. ಅವರು ಎಷ್ಟು ವಿನಯಶಾಲಿಗಳು ಅಂದ್ರೆ, ಕಸ ಮುಸುರೆ ತಿಕ್ತಾಳಲ್ಲ ಅವಳಲ್ಲೂ ಕೂಡ ಆಧ್ಯಾತ್ಮ ವಿಷಯದ ಪಾಠವನ್ನು ಕಲಿತಾ ಇದ್ರು. ಅದೇ ಹೇಳಿದ್ರು, ಆಗ್ಲೇ ಹೇಳಿದ್ರಲ್ಲ, ಕವಿಯಾದವನಿಗೆ ಪರಿಸರದಲ್ಲಿ ಅಥವಾ ಇದರಲ್ಲಿ ನೈಸರ್ಗಿಕ ವಾತಾವರಣದಲ್ಲಿ ಎಲ್ಲೂ ಹೋದ್ರೂ ಕೂಡ ಕವನಗಳು ಕಾಣಿಸ್ತವೆ, ಕವಿತೆಗಳು ಕಾಣಿಸ್ತಾವಂತೆ. ಹಾಗೆ ಅವರಿಗೆ ಈ ಒಂದು ಕೆಲಸಗಾರರಲ್ಲೂ ಕೂಡ ಅವರಿಗೆ ಏನ್ ಕಾಣಿಸ್ತಾ ಇತ್ತು? ಆಧ್ಯಾತ್ಮ ವಿಷಯ ಕಾಣಿಸ್ತಾ ಇತ್ತು. ಎಷ್ಟು ಅವರು ಜಿತೇಂದ್ರಿಯರು ಅನ್ನೋದಕ್ಕೆ ಹೇಳ್ತಾರೆ, ಹರೆಯದಲ್ಲಿ ಸ್ವಂತ ಇಚ್ಛೆಯಿಂದ ಗೃಹಸ್ಥಾಶ್ರದಲ್ಲೂ ಬ್ರಹ್ಮಚರ್ಯವನ್ನು ಪಾಲಿಸಬಲ್ಲವರಾಗಿದ್ದರು. ಒಂದು ಆ ಒಂದು ಮನಃಶಕ್ತಿ ಆಯ್ತಾ, ಆ ಒಂದು ವಿಲ್ ಪವರ್ ಅವರಲ್ಲಿ. ಎಷ್ಟು ಭಗವದ್ ಭಕ್ತರು ಅಂದರೆ, ದೇವರು ದಯಪಾಲಿಸುವುದಕ್ಕಿಂತಲೂ ಹೆಚ್ಚಾಗಿ ಆತ ಕೊಡದೆ ತಡ ಹಿಡಿದುದಲ್ಲೂ ಆತನ ಕೃಪಾತಿಶಯವನ್ನೇ ಕಾಣಬಲ್ಲರು. ಅವರೇ ಬಹುಶಃ ಅವರಿಗೆ ಉನ್ನತ ಉದ್ಯೋಗ ಬರಬೇಕಾದಲ್ಲಿ ಬಾರದೇ ಇದ್ದಾಗ ಕೂಡ ಏನೋ ದೇವರು ನನ್ನ ಒಳ್ಳೆಯದಕ್ಕೆ ಮಾಡಿದ್ದಾನೆ ಅನ್ನುವಂತಹ ಒಂದು ಫಿಲಾಸಫಿಗೆ ಅವರು ಒಳಗಾಗ್ತಾರೆ. ಎಷ್ಟು ಸ್ವಾಭಿಮಾನಿಗಳು ಅಂದರೆ, ಉನ್ನತವೂ ಬಹುಪದ್ರವ್ಯವೂ ಆದ ಅಧಿಕಾರವನ್ನು ನಿವೃತ್ತಿಯ ಅವಧಿಗೆ 3-4 ವರ್ಷ ಮೊದಲೇ ಅಭಿಮಾನಕ್ಕೆ ಕುಂದು ಬಂದಿದ್ದರಿಂದ ಸರಾಗವಾಗಿ ತ್ಯಜಿಸಿಬಿಟ್ರು. ಹೀಗೆ ತಮ್ಮನ್ನು ತಾವು ವಿಶೇಷವಾದ ಮರ್ಯಾದೆಯಿಂದ ಕಂಡುಕೊಳ್ಳಲು ಬಲ್ಲವರಾದ ಪ್ರಯುಕ್ತ ಎಲ್ಲರನ್ನೂ ಮರ್ಯಾದೆಯಿಂದ ಕಂಡುಕೊಳ್ಳೋದು ಅವರಿಗೆ ಸುಲಭವಾಗಿತ್ತು. ತಮ್ಮನ್ನ ತಾವು ಮರ್ಯಾದೆಯಿಂದ ಕಂಡುಕೊಳ್ಳೋದ್ರಿಂದ ಬೇರೆಯವರನ್ನು ನಾವು ಮರ್ಯಾದೆಯಿಂದ ಕಂಡುಕೊಳ್ಳೋದು ತುಂಬಾ ಸುಲಭವಾಗಿತ್ತು. ಅವರವರ ಯೋಗ್ಯತಾನುಸಾರವಾಗಿ ಪುರಸ್ಕರಿಸಿದ್ದ ಗುಣ ಅವರಲ್ಲಿ ಹೊಳೆಯುತ್ತದೆ. ಇದು ಅವರ ಕರ್ಣತ್ರಯ ಸ್ವಾರೂಪ್ಯವನ್ನು ಸಾಧಿಸಲು ಅನುವು ಮಾಡಿಕೊಟ್ಟಿದೆ. ಇದು ಅವರ ಜೀವನ ಸಿದ್ಧಾಂತವಾಗಿತ್ತು. ಒಂದ್ಸಾರಿ ಅದು ರಾಜಕೀಯ, ಸ್ವಲ್ಪ ಮಟ್ಟಿಗೆ, ಅದೇನು ಅತಿಶಯೋಕ್ತಿ ಏನಲ್ಲ, ಅವ್ರು ನೆಹರೂನ್ನ ಅವ್ರದ್ದೇ ಒಂದು ಪತ್ರಿಕೆ ಇತ್ತಲ್ಲ, ಅದರಲ್ಲಿ ಯಾವಾಗ್ಲೂ ಅವರು ನೆಹರು ಅವರಿಗೆ ನವಾಬ್ ನೆಹರು ಅಂತ ಹೇಳ್ತಾ ಇದ್ರು. ನವಾಬ್ ನೆಹರು ಅಂತ ಯಾವುದೋ ಒಂದು ಸಮಯದಲ್ಲಿ ನೆಹರು ಅವರು ಹೇಳಿರ್ತಾರೆ, ನಿಮ್ಮ ದೇವಸ್ಥಾನಗಳು ನಮ್ಗೆ ಬೇಡ, ನಿಮ್ಮ ಒಳ್ಳೆತನವೇ ಸಾಕು, ದೇವರು ದಿಂಡ್ರು ಅಂತ ಹೋಗ್ಬೇಡಿ, ಒಳ್ಳೆತನವನ್ನು ಇಟ್ಕೊಳ್ಳಿ ಸಾಕು. ಮೇ ಬಿ ಅವರ ದೃಷ್ಟಿನಲ್ಲಿ ಅದು ಕರಡು. ಆದ್ರೆ ಇವರು ಪ್ರತಿಕ್ರಿಯೆ ಕೊಡ್ತಾರೆ ಅದಕ್ಕೆ, ನಿಮ್ದೆಲ್ಲ ಮೂಢನಂಬಿಕೆ ಹಾಗೆ ಅಂತ ಈಗೆಲ್ಲ ಹೇಳ್ತಾರಲ್ಲ ಆತ. ಕುರುಡು ನಂಬಿಕೆ ಇರ್ಬೋದು, ಮೂಢನಂಬಿಕೆಗಳೇ ಇರ್ಬೋದು, ಅದು ಸಾಮಾಜಿಕ ಮತ್ತು ರಾಷ್ಟ್ರೀಯ ಒಳಿತಿಗೆ ಎಂದಾದರೆ, ಅದರಿಂದ ದೈವ ಭಕ್ತಿ ಉಂಟಾಗುತ್ತೆ ಎನ್ನುವುದಾದರೆ, ಅದರಿಂದ ನಂಬಿಕೆಗಳು ಮತ್ತು ಸಂಪ್ರದಾಯಗಳನ್ನು ಕಾಪಾಡಬಹುದು ಎನ್ನುವುದಾದರೆ, ಅದನ್ನ ಪ್ರೇರಿಸುವಂತಹ ಸಹಜ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಅದನ್ನ ಬೇಡ ಅಂತ ಹೇಳ್ಬಾರ್ದು ನೀವು ಅಂತ ಹೇಳಿ ಇವರು ಒಂದು ಸಂಪಾದಕೀಯದಲ್ಲಿ ಬರೀತಾರೆ. ಈ ತರ ಕುರುಡು ನಂಬಿಕೆಗಳು, ಮೂಢನಂಬಿಕೆಗಳು ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಧರ್ಮಗಳಲ್ಲೂ ಇದೆ ಅಂತ ಹೇಳಿ ಬಹಳ ಬಲವಾಗಿ ಪ್ರತಿಪಾದಿಸ್ಕೊಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್, ಬಹುಶಃ ಮಧುಗಿರಿ ಕರ್ನಾಟಕದಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ತಾಲೂಕು ಮಧುಗಿರಿ ಹೇಳಿದ್ರಲ್ಲ, ಇವರು ಅವಾಗ ಇದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರದಲ್ಲಿದ್ದಾಗ ಅಲ್ಲಿ ತುಮಕೂರಿಗೆ ಬರ್ತಾರಂತೆ. ಮಧುಗಿರಿನಲ್ಲಿ ಹೋಗಿರ್ತಾರೆ, ಅದನ್ನ ಮದ್ದಗಿರಿ ಅಂತ ಕರಿತಿದ್ರಂತ ಅವಾಗ, ಮದ್ದಗಿರಿ ಅಂತ. ಇವರು ಅಲ್ಲಿ ನೋಡ್ತಾರೆ, ದೊಡ್ಡದೊಂದು ಪರ್ವತ, ದೊಡ್ಡ ಬೆಟ್ಟ, ಬಹಳ ದೊಡ್ಡದಾಗಿದೆ, ಕಲ್ಲು ಒಂಥರ ಒಳ್ಳೆ ಆಕೃತಿನಲ್ಲಿ ಕೂಡ ಇದೆ ಆ ಕಲ್ಲು ಮಧುಗಿರಿನಲ್ಲಿ. ಎಲ್ಲಿ ನೋಡಿದ್ರು ಜೇನು, ಮಧು. ಆ ಕಲ್ಲು ಬಂಡೆಗಳ ಮಧ್ಯದಲ್ಲೆಲ್ಲ ಜೇನು ಗೂಡು ಕಟ್ಕೊಂಡು ಜೇನು ಬೇಕಾದಷ್ಟು ಇತ್ತಂತೆ. ಅದನ್ನ ನೋಡಿ ಅವರು ಮಧುಗಿರಿನ ಚೇಂಜ್ ಮಾಡಿ ಮಧುಗಿರಿ ಮಾಡಿ, ಮದ್ದಗಿರಿ ಬೇಡ ಮಧುಗಿರಿ ಮಾಡಿ ಅಂತ. ಆಮೇಲೆ ಅದು ಮಧುಗಿರಿ ಆಯ್ತು. ಇದೊಂದು ಸಣ್ಣ ಒಂದು ವಿಚಾರ. ಬಹುಶಃ ಎಷ್ಟು ಹೇಳಕ್ಕೂ ಹೋದ್ರು ಕೂಡ ಬೇಕಾದಷ್ಟು ಹೇಳ್ಬೋದು. ಆದ್ರೆ ಒಂದು ಟೈಮ್ ಲಿಮಿಟ್ ಅಂತ ಇರೋದ್ರಿಂದ ನಾನಿವಾಗ ನನಗಿಷ್ಟ ಇಲ್ದಿದ್ರು ಅಥವಾ ನಿಮ್ಗಳ ವಿಚಾರ ನಾನು ಕೇಳ್ಕೊತೀನಿ. ಬಹುಶಃ ನೀವು ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಇಲ್ಲಿಗೆ ನಾನು ಇದನ್ನ ನಿಲ್ಸೋಣ ಅಂತ ಅನ್ಕೊಡ್ತೀನಿ. ನನಗೆ ಅವಕಾಶ ಕಲ್ಪಿಸ್ಕೊಟ್ಟಂತಹ ಸಮಾನ ಮನಸ್ಕ ವೃಂದದ ಎಲ್ಲಾ ಮಹನೀಯರುಗಳು ಕೂಡ, ವಿಶೇಷವಾಗಿ
ಶ್ರೀ ಜಗನ್ನಾಥ್ ಮತ್ತು ಜಗನ್ನಾಥ್ ಅವರಿಗೆ ಪರಿಚಯ ಮಾಡಿಕೊಟ್ಟ ಶ್ರೀ ರವೀಂದ್ರ ಅವರು ಮತ್ತು ಬೆಳಗ್ಗೆ ನನ್ನ ಜೊತೆ ಅಶ್ವಥ್ ಕುಮಾರ್ ಅವರು ಮಾತಾಡಿದ್ರು. ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮನಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಈ ನಿಟ್ಟಿನಲ್ಲಿ ನನಗೆ ಇನ್ನೊಂದು ಸಹಾಯ ಒದಗಿ ಬಂತು. ನಮ್ಮ ಗೆಳೆಯ ಲಕ್ಷ್ಮೀಕಾಂತ್ ಅಂತ, ಅವರು ಸರಿಯಾದ ಸಮಯಕ್ಕೆ ನನಗೆ ಮಾಸ್ತಿಯವರ ಕೆಲವು ಪುಸ್ತಕಗಳನ್ನ ತಮ್ಮ ಪುಸ್ತಕ ಭಂಡಾರದಿಂದ ತೆಗೆದುಕೊಟ್ರು. ನನ್ನ ಹತ್ರ ಇತ್ತು ಕೆಲವು, ಬಟ್ ಅವ್ರ ಹತ್ರ ಒಳ್ಳೊಳ್ಳೆ ಪುಸ್ತಕಗಳಿತ್ತು. ಅದರಿಂದ ನಾನು ಸ್ವಲ್ಪ ಓದಿ ಅವರ ಬಗ್ಗೆ ನಾನು ಕೂಡ ಜಗನ್ನಾಥ್ ಅವರ ಈ ಒಂದು ನನ್ನನ್ನು ಅವರು ಕೇಳ್ಕೊಂಡದ್ರಿಂದ ಮಾಸ್ತಿಯವರ ಬಗ್ಗೆ ನಾನು ನನ್ನ ಚಿಂತನೆಯನ್ನು ಇನ್ನಷ್ಟು ಜಾಸ್ತಿಗೊಳಿಸೋದಕ್ಕೆ ಅನುಕೂಲ ಆಯಿತು ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಇಷ್ಟೊಂದು ಬಹಳ ಒಂದು ವಿಚಾರವಂತರಾಗಿ ಸಮಾನ ಮನಸ್ಕರಾಗಿ ನೀವು ಕೇಳಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳು ಮತ್ತು ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಸೊಗಸಾಗಿ ಮಾತಾಡಿದ್ರಿ. ಒಂದು ರೀತಿ ಮನದ ಆಳದಿಂದ ಮಾತಾಡಿದ್ರಿ. ಒಂದೆರಡು ವಿಚಾರಗಳನ್ನ ತಮ್ಮ ಪಕ್ಕದಲ್ಲಿರೋ ತಮ್ಮ ಶ್ರೀಮತಿಯವರನ್ನು ಸೇರಿಸಿದ್ರು. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಅಲ್ಲ, ಸ್ಟೇಟ್ ಬ್ಯಾಂಕ್ ಅಲ್ಲಿ ಅವರು ಕೆಲಸ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದಿದ್ದು. ಹೌದು, ನನಗೆ ಶೃಂಗೇಶ್ ಶರ್ಮಾ ಅವತ್ತು ಪರಿಚಯ ಮಾಡಿದಾಗ ಹೇಳಿದ್ರು. ಬಹಳ ಸಂತೋಷ ಸರ್. ಇಲ್ಲಿ ಒಂದು ವಿಚಾರ ಇವತ್ತು ಹೇಳೋಣ ಅಂತಿದ್ದೆ. ಶ್ರೀಮತಿ ಲಲಿತಾ ಅವರ ಮೊಸರು ಒಕ್ಕಲಿಗರ ಪ್ರಧಾನ ಸಂಪ್ರದಾಯಗಳು ಈ ಪುಸ್ತಕಕ್ಕೆ ಕನ್ನಡ ಲೇಖಕಿಯರ ಸಂಘದ ಸಂಶೋಧನಾ ಅಡಿ ಪ್ರಶಸ್ತಿ ನೀಡಲಾಗಿದೆ. ಅಭಿನಂದನೆಗಳು. ಈ ವಿಚಾರನ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಎಲ್ಲದರಲ್ಲೂ ಪ್ರಕಟ ಆಗಿದೆ. ಅವರು ಗುಂಪಿನ ಒಬ್ಬ ಸದಸ್ಯರು. ಅದರಿಂದ ನನಗೆ ಬಹಳ ಸಂತೋಷ ಆಗುತ್ತೆ. ಲೀಲಾ ಅವರಿಗೆ ಅಭಿನಂದನೆಗಳು. ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಇದಾರ ಇದರಲ್ಲಿ ಮುಖ ತೋರಿಸ್ತಾರ? ಲೀಲಾ ಅವ್ರು ಇದ್ದೀರಾ? ಇದ್ರು, ಮೊದಲು ಇದ್ರು, ಇಲ್ಲ ನೋಡ್ಲಿಲ್ಲ. ಇಲ್ಲ, ಇವಾಗಿಲ್ಲ. ಯಾರಾದ್ರೂ ಪ್ರಶ್ನೆಗಳನ್ನು ಕೇಳೋ ಹಾಗಿದ್ರೆ ದಯವಿಟ್ಟು ಕೇಳ್ಬೋದು. ಇಲ್ಲ ಏನಾದ್ರೂ ವಿಚಾರ ಮಾತಾಡೋ ಹಾಗಿದ್ರೆ ದಯವಿಟ್ಟು ಮಾತಾಡ್ಬೋದು. ಪ್ರಶ್ನೆಗಿಂತ ವಿಚಾರ ಮಾತಾಡೋದು ಒಳ್ಳೇದು. ಪ್ರಶ್ನೆಗೆ ಉತ್ತರ ಬಹುಶಃ ನನ್ನ ಹತ್ರ ಸಿಗದೇ ಇರ್ಬೋದು. ಇಲ್ಲ, ತುಂಬಾ ಸೊಗಸಾಗಿ ಬಂತು ಕಾರ್ಯಕ್ರಮ. ಪೂರಕವಾಗಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಿ, ಯಾಕೆಂದ್ರೆ ಅವ್ರ ಬಗ್ಗೆ ತುಂಬಾ ಓದಿರ್ತೀರಾ ಎಲ್ಲರೂ ಕೂಡ. ಹಾಗೆ ನಮಸ್ಕಾರ. ಹೌದು, ಶ್ರೀನಿವಾಸ್ ಅವರು ನಮಸ್ಕಾರ. ಹೇಳಿದ್ರ? ನಾನು ಗೌರವ್ ಶ್ರೀನಿವಾಸ್ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾನು ನಿಜವಾಗ್ಲೂ ನಮ್ಮ ಶ್ರೀಧರ್ ರಾಯರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ನನಗೆ ಇದು ಫಸ್ಟ್ ಟೈಮು ರೈಟ್ ಟೈಮ್ ಕಳಿಸ್ಕೊಟ್ರು ನನಗೆ ಈವ್ನಿಂಗು ಭಾಗವಹಿಸಿ ಅಂತ ಹೇಳಿ. ನಾನು ಫುಲ್ಲು ಕೇಳಿಸ್ಕೊಂಡೆ. ನನಗೆ ಈ ಮಾಸ್ತಿಯವ್ರ ಬಗ್ಗೆ ಇಷ್ಟೊಂದು ಗೊತ್ತೇ ಇರಲಿಲ್ಲ. ಬಹಳ ನೀವು ನಿರರ್ಗಳವಾಗಿ ನಿರಾಯಾಸವಾಗಿ ಹೇಳಿದ್ರಿ. ಅಂಡ್ ಅದು ತುಂಬಾ ಚೆನ್ನಾಗಿತ್ತು ಕೇಳೋದಕ್ಕೆ. ಧನ್ಯವಾದಗಳು. ಈ ಗ್ರೂಪ್ಗೆ ಧನ್ಯವಾದಗಳು. ಮುಂದೆ ನಡೆದ್ರೆ ದಯವಿಟ್ಟು ನನ್ನನ್ನು ಇದನ್ನ ಸೇರಿಸ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ. ಜಗನ್ನಾಥ್ ಅವರೇ, ಗೌರವ್ ಶ್ರೀನಿವಾಸ್ ಅವರು ಕೂಡ ಲೇಖಕರು. ಅವರು ಕೂಡ ಕೆಲವಾರು ಇವುಗಳನ್ನ ಕತೆ ಕಾದಂಬರಿಗಳನ್ನ ಬರೆದಿದ್ದಾರೆ. ಅವರನ್ನ ಕೂಡ ನೀವು ಸಮಾನ ಮನಸ್ಕರ ಇದರಲ್ಲಿ ನೀವು ನನಗೆ ಅವರ ನಂಬರ್ ಕೊಡಿ, ನಾ ಅಶ್ವಥ್ ಅವ್ರಿಗೆ ಕೇಳ್ತೀನಿ. ಅಷ್ಟು ದೊಡ್ಡವನಲ್ಲ, ಏನು ನನಗೋಸ್ಕರ ಅಂತ ಬರೆದು ಇಟ್ಕೊಂಡಿದ್ದೀನಿ ನಾನು. ಅದನ್ನ ಪಬ್ಲಿಷ್ ಮಾಡಿಲ್ಲ, ಏನು ಮಾಡಿಲ್ಲ. ಬಟ್ ನನಗೆ ಬಹಳ ಸಮಾಧಾನ ಕೊಡುತ್ತೆ. ಹೌದು, ನಾನು ಓದಿದ್ದೀನಿ ಅವರ ಕತೆ ಕವನಗಳನ್ನ. ಚೆನ್ನಾಗಿ ಬರೀತಾರೆ. ಬಹಳ ಸಂತೋಷ. ಮಾತಾಡೋದಿತ್ತ? ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ನೀವು ಮಾತಾಡ್ತಾ ಇದ್ರೆ ಆ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇತ್ತು. ಅವರನ್ನ ನೀವು ಆಗಿದ್ದ ಸಂದರ್ಭ ಆಗಿರಬಹುದು, ಮತ್ತೆ ಇನ್ನು ಅವರ ಕಾದಂಬರಿಗಳನ್ನ ವಿಶ್ಲೇಷಿಸಿದ್ರೆ ತುಂಬಾ ಚೆನ್ನಾಗಿ ಒಂಥರ ಕಣ್ಣು ಮುಂದೆ ಕಟ್ಟೋ ಹಾಗೆ ಹೇಳಿದ್ರಿ. ತುಂಬಾ ಸಂತೋಷ. ಧನ್ಯವಾದಗಳು. ಥ್ಯಾಂಕ್ ಯು ಸಾಧನಾ. ಆಯ್ತಾ ಜಗನ್ನಾಥ್? ಇದು ತಿಂಗಳಿಗೊಮ್ಮೆ ಆಯ್ತು ಈ ತರ ಅವಕಾಶ ಭಾಗವಹಿಸ್ಲಿಕ್ಕೆ, ಮಾತಾಡ್ಲಿಕ್ಕೆ ಹಿಂಗೆ ತಿಂಗಳಿಗೊಂದ್ಸಲ. ಓಕೆ, ಸರಿ 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 ಸರಿ. ಜಗನ್ನಾಥ್ ಅವರೇ, ಬೇರೆ ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಅಶ್ವಥ್ ಅವರು ಮಾತಾಡ್ಬೋದು. ಅಶ್ವಥ್ ಅವರು. ಅಶ್ವಥ್ ಕುಮಾರ್.
ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾ, ಇಮ್ಮಡಿ. ಹೌದು, 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 ಹೌದು. ಹೌದು. ನಿಜಕ್ಕೂ ನೋಡ್ಬೋದು, ಬಹುಶಃ ಸಿಗುತ್ತೆ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಅದು ಬಹಳ ಒಳ್ಳೆ, ಬಹಳ ಒಳ್ಳೆ. ಪಾಪ ಶಂಕರ್ ನಾಗ್ ಅವರೇ ಡೈರೆಕ್ಟ್ ಮಾಡಿದ್ದು ಅಂತಾನು ನೆನಪು ನನಗೆ. ಬಹುಶಃ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಇನ್ನೂ ಒಂದು ಮಾಸ್ತಿ ಅವರದ್ದು ಇನ್ನೂ ಒಂದು ವಿಚಾರ ಬಹಳಷ್ಟು ಅಂದ್ರೆ ಬಹಳ ಪರೋಪಕಾರಿ ಅವರು. ಬಹುಶಃ ಈ ವಿಚಾರ ನಾನು ಜಾಸ್ತಿ ಹೇಳಲಿಕ್ಕೆ ಆಗ್ಲಿಲ್ಲ. ತುಂಬಾ ಪರೋಪಕಾರಿ ಬಹಳ ಜನಕ್ಕೆ. ಹೌದು, ಆತರ ಆತರ. ಒಳ್ಳೆ ಆಡಳಿತಗಾರರು. ಆಕ್ಚುಲಿ ಅವರು ಹೈಯರ್ ಪೊಸಿಷನ್ ಕೊಡ್ಬೇಕಾದಾಗ ಜಾತೀಯತೆ ಅಡ್ಡ ಬಂತು ಅವರಿಗೆ. ಅದರಿಂದಾಗಿ ಪಾಪ. ಹೌದು. ಅದು ಅದ್ ನಾವೀಗ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಸರಿ ಇರೋದಿಲ್ಲ. ಅದು ಬಹಳ ಬಹಳ ಒಂದು ಹೌದು. ಈಗಿನ ಕಾಲದಲ್ಲಿ ಬಂತು ಅವರ ಅಧಿಕಾರದಲ್ಲಿ ಇದ್ದಾಗ. ಹೌದು, 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 ಹೌದು. ಆ, ಸಾಧ್ಯವಾದ್ರೆ ಅವರ ಭಾವ ಕಾದಂಬರಿಯನ್ನು ಓದಿ. ಭಾವ ಒಂದು ಜೀವನ ಚರಿತ್ರೆ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ, ಅದ್ಭುತವಾಗಿದೆ. ಹೌದು, ಹೌದು, ಹೌದು. ದೊಡ್ಡ ಸಾಹಸ. ಎರಡನ್ನೂ ಅವರು ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಸಾಹಿತ್ಯನೂ ಬಿಡೋದಿಲ್ಲ, ಅಡ್ಮಿನಿಸ್ಟ್ರೇಷನ್ ಬಿಡೋದಿಲ್ಲ, ಎರಡನ್ನೂ ವಿಕಸನಗೊಳ್ತಾ ಹೋಗ್ತಾರೆ ಅನ್ನೋದು ಒಂದು ಅತಿ ವಿಚಿತ್ರವೇ. ಹೌದು, ಹೌದು. ಹಾಗಾದ್ರೆ ನಾನ್ ಮಾಡಿದ ಕೆಲಸ ತೃಪ್ತಿ ಆಯ್ತು ಅಂತ ಅರ್ಥ. ಆ ಮಹಾನ್ ವ್ಯಕ್ತಿಗೆ, ಮಹಾನ್ ಜೀವಕ್ಕೆ ಅದು ತೃಪ್ತಿ ಆಯ್ತು ಅಂತ ಅರ್ಥ. ಹೌದಾ? ದಯವಿಟ್ಟು ಕಳಿಸ್ಕೊಡಿ, ಕಳಿಸ್ಕೊಡಿ. ನಾನು ಆಯ್ತು, 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 ಆಯ್ತು.
ಓಕೆ. ಆಯ್ತು. ಹೌದು, ಅದು ಕೂಡ ಹೌದು. ಟಾಪಿಕ್ ಒಂದು ಇಟ್ಕೊಂಡು ಮಾತಾಡ್ತಿರ್ತೀವಿ. ಓಕೆ. ಓಕೆ. ಈ ಮತ್- ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ಸೇರೋಣ ನೆಕ್ಸ್ಟ್ ನಿಮ್ಮ ಕಾರ್ಯಕ್ರಮಗಳಲ್ಲಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.